ദൈവനാമത്തിന് മഹത്വം ഉണ്ടാകട്ടെ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ഇന്നിവിടെ കടന്നു വന്ന എല്ലാ പ്രിയപ്പെട്ടവർക്കും യേശുക്രിസ്തു നാമത്തിലുള്ള വന്ദനങ്ങളെ അറിയിക്കുന്നു. ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ഓൺലൈൻ ഞങ്ങളെ കാണുന്ന എല്ലാ പ്രിയപ്പെട്ടവർക്കും വന്ദനം. ಈ ಆನ್ಲೈನ್ ಅಲ್ಲಿ ನೋಡುವಂತ ಎಲ್ಲರಿಗೂ ಕೂಡ ನಾನು ಸ್ವಾಗತಿಸಿ ദൈവവചന ചിന്തകളിലേക്ക് നമുക്ക് കടക്കാം. ನಾವು ದೇವರ ವಾಕ್ಯದ ಆಲೋಚನೆಗಳಿಗೋಸ್ಕರ ನಾವು ಹೋಗುವ. കൊലോസ്യ ലേഖനം 2-ാം അധ്യായം, ಕೊಲೊಸ್ಸೆರಿಗೆ ಪತ್ರಿಕೆ 2ನೇ ಅಧ್ಯಾಯ 9-10 വാക്യങ്ങൾ. 9 ಮತ್ತು 10ನೇ ವಾಕ್ಯವನ್ನು. അവനിലല്ലോ ദൈവത്തിന്റെ സർവ്വസമ്പൂർണതയും ദേഹരൂപമായി വസിക്കുന്നത്. ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ. എല്ലാ വാഴ്ചയ്ക്കും അധികാരത്തിനും തലയായ അവനിൽ, യേശുവിൽ നിങ്ങൾ പരിപൂർണരായിരിക്കുന്നു. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. And in him you have been made complete. ಆತನಲ್ಲಿದ್ದುಕೊಂಡೇ ನೀವು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ഹല്ലേലൂയ. ഹല്ലേലൂയ. ഇന്ന് ദൈവത്തിൽ നിന്നും എന്തെങ്കിലും പ്രാപിക്കാൻ വന്നവർ നിങ്ങളുടെ കരങ്ങളെ ഉയർത്താം. ಇವತ್ತು ನೀವು ಏನಾದರೂ ದೇವರಿಂದ ಹೊಂದ್ಕೊಳ್ಳಿಗೋಸ್ಕರ ಬಂದವರು ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿರಿ. ಏನಾದರೂ ನಾನು ಇಲ್ಲಿಂದ ಹೋಗುವಾಗ ಹೊಂದಿಕೊಂಡು ಹೋಗಬೇಕು, ನಾನು ಬರೀ ಕೈಯಲ್ಲಿ ಹೋಗಬಾರ್ದೆಂಬ ಮನಸ್ಥಿತಿಯಿಂದ ಬಂದವರು. ഇന്ന് പുതുതായി എന്തെങ്കിലും എനിക്ക് ദൈവത്തിൽ നിന്ന് കിട്ടണം എന്നുള്ളവർ കരങ്ങളെ ഉയർത്താം. ಇವತ್ತು ಹೊಸತಾಗಿ ದೇವರಿಂದ ನನಗೆ ಏನಾದರೂ ಸಿಗಬೇಕು ಎಂಬುದಾಗಿ ಬಂದವರು ಕರಗಳನ್ನು ಮೇಲಕ್ಕೆ ಹಾಕಿ. വചനം ഒന്നുകൂടെ വായിച്ചേ. ವಾಕ್ಯವನ್ನು ಮತ್ತೊಮ್ಮೆ ಓದಿರಿ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. In him you have been made complete. ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. What you understood? ಈ ವಾಕ್ಯದಿಂದ ನಿಮ್ಗೆ ಏನು ಅರ್ಥವಾಯಿತು? In him you are already completed. ನೀವು ಆತನಲ್ಲಿ ನೀವು ಆಲ್ರೆಡಿ ನೀವು ಪರಿಪೂರ್ಣತೆಯನ್ನು ಹೊಂದಿದ್ದವರಾಗಿದ್ದೀರಿ, ಇನ್ನು ಹೊಂದಲಿಕ್ಕೇನಿಲ್ಲ. എനിക്കിവിടെ ഒരു ഗ്ലാസ് നിറയെ വെള്ളം കൊണ്ടുവന്നിട്ടുണ്ട്. ಈ ಒಂದು ಗ್ಲಾಸಲ್ಲಿ ನೀರು ತಂದಿದೆ. ഇത് വെറും വെള്ളം, ചായ ഒന്നും അല്ല. ಇದು ಬರೀ ನೀರಾಗಿದೆ, ಇದರಲ್ಲಿ ಚಾಯ್ ಏನಿಲ್ಲ. പക്ഷെ ഇത് ഫിൽഡ് ആണ്. ಆದರೆ ಇದು ತುಂಬಲ್ಪಟ್ಟಿದೆ. ഇതിനകത്ത് ഇനി എന്തെങ്കിലും നിറയ്ക്കാൻ പറ്റുമോ? ಇದರ ಒಳಗಡೆ ಇನ್ನೂ ಏನಾದರೂ ತುಂಬಿಸ್ಲಿಕ್ಕೆ ಸಾಧ್ಯವಾ? ಇಲ್ಲ, ಆಲ್ರೆಡಿ ಇದು ತುಂಬಿದೆ. You are already completed. ನೀವು ಆಲ್ರೆಡಿ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೀರಿ. ഇനി എന്താ നിങ്ങൾ പ്രാപിക്കാനിരിക്കുന്നത്? ಇನ್ನು ಏನು ನೀವು ಹೊಂದಲಿಕ್ಕಿರುವಂಥದ್ದು? ഇനി എന്താ പുതുതായി നിങ്ങൾ പ്രാപിക്കാനിരിക്കുന്നത്? ಇನ್ನು ಏನು ನಿಮಗೆ ಹೊಸತಾಗಿ ದೇವರಿಂದ ಹೊಂದಿಲಿಕ್ಕಿರುವಂಥದ್ದು? നിങ്ങൾക്ക് മനസ്സിലാവുന്നുണ്ടോ? ನಿಮ್ಗೆ ಅರ್ಥವಾಗ್ತಾ ಇದೆಯಾ? നിങ്ങൾ പോകുന്ന പല ചർച്ചകളിൽ നിന്നും ഈ ചർച്ച ഡിഫറെന്റ് ആയിരിക്കും. ನೀವು ಹೋಗುವಂತ ಅನೇಕ ಸಭೆಗಳಿಂದ ಈ ಒಂದು ಸಭೆಯು ಸ್ವಲ್ಪ ಒಂದು ಡಿಫ್ರೆಂಟ್ ಆಗಿದೆ. എല്ലാ സഭകളിലും പോയി കഴിഞ്ഞാൽ അവർ പറയും ഇന്ന് ദൈവം നിങ്ങളെ നിറയ്ക്കുമെന്ന് പറയും. ಅಲ್ಲಿ ಎಲ್ಲ ಸಭೆಯಲ್ಲಿ ಹೇಳ್ತಾರೆ ಇವತ್ತು ನಿಮ್ಮನ್ನು ದೇವರು ತುಂಬಿಸ್ತಾರೆ ಎಂಬುದಾಗಿ. ഇന്ന് പ്രത്യേകിച്ച് എന്തോ ദൈവം തരാൻ പോകുന്നു. ಇವತ್ತು ನಿಮ್ಗೆ ಏನಾದ್ರೂ ಒಂದು ವಿಶೇಷವಾಗಿ ದೇವರು ಕೊಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. എല്ലാ ആഴ്ചയും നിങ്ങൾ തന്നെ കേൾക്കും. ಎಲ್ಲಾ ವಾರದಲ್ಲೂ ಇದನ್ನೇ ನೀವು ಹೊಸದಾಗಿ ಕೇಳ್ತೀರಾ. മരണം വരെ ഇത് കേട്ടോണ്ടിരിക്കും. ನೀವು ಸಾಯುವವರೆಗೂ ಇದನ್ನೇ ಕೇಳ್ತಾ ಇರ್ತೀರಾ. പക്ഷേ വചനം പറയുന്നത്, ಆದ್ರೆ ವಾಕ್ಯದಲ್ಲಿ ಹೇಳ್ತದೆ, we are completed in him. ನಾವು ಕ್ರಿಸ್ತನಲ್ಲಿ ಆಲ್ರೆಡಿ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೇವೆ. Hallelujah. Hallelujah. ഇനി പുതുതായി ഒന്നും പ്രാപിക്കാനില്ല. ಇನ್ನು ಹೊಸದಾಗಿ ಯಾವುದನ್ನು ಕೂಡ ನಾವು ಹೊಂದಿಕೊಳ್ಳಿಕ್ಕಿಲ್ಲ. സകലതും അവൻ തന്നു കഴിഞ്ഞു. ಆತನು ಆಲ್ರೆಡಿ ಎಲ್ಲವನ್ನು ನಮಗೆ ಕೊಟ್ಟಾಗಿದೆ. എഫേസ്യ ലേഖനം 1:4 വായിച്ചു. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ರಲ್ಲಿ ಹೇಳ್ತದೆ. 3 തൊട്ട് വായിച്ചു. 3ರಿಂದ അനുഗ്രഹിസിതാനേ. അനുഗ്രഹിസിതാനേ എന്ന് പറഞ്ഞാൽ ಅನುಗ್ರಹಿಸಿದಾನೆ ಅಂತ ಹೇಳಿದ್ರೆ ಅರ್ಥ ಆಲ್ರೆಡಿ ಕೊಟ್ಟಾಗಿದೆ. ഹല്ലേലൂയ. ಹಲ್ಲೆಲೂಯ. അനുഗ്രഹിക്കും എന്നല്ലല്ലോ, ಅಲ್ಲಿ ಅನುಗ್ರಹಿಸ್ತಾನೆ ಅಂತ ಹೇಳಿಲ್ಲ. നിങ്ങൾ ഡെലിവറൻസ് മീറ്റിംഗിന് വാ, ഞാൻ നിങ്ങളെ അനുഗ്രഹിക്കാം. ನೀವು ಇಲ್ಲಿ ಬಿಡುಗಡೆ ಕೂಟಕ್ಕೆ ಬನ್ನಿ, ನಾನು ನಿಮ್ಗೆ ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾರಾ? നിങ്ങൾ സൺഡേ വാ, നിങ്ങളെ അനുഗ്രഹിക്കാം. ನೀವು ಇಲ್ಲಿ ಭಾನುವಾರ ಬನ್ನಿ, ನಿಮ್ಮನ್ನು ಆಶೀರ್ವದಿಸ್ತೇನೆ. അങ്ങനെയാണോ? ಆ ಥರ ಆಗಿದೆಯಾ? പിന്നെ എന്തിനാ ഞങ്ങൾ വന്നേ? ಮತ್ತೆ ಯಾಕೋಸ್ಕರ ನಾವು ಇಲ್ಲಿ ಬಂದದ್ದು? ഫസ്റ്റ് ഓഫ് ഓൾ എന്തൊക്കെ
അനുഗ്രഹങ്ങൾ ഉണ്ട് എന്നറിയണം. ಮೊದಲನೇದಾಗಿ ಯಾವುದೆಲ್ಲ ಆಶೀರ್ವಾದಗಳು ಇದೆ, ಏನಕ್ಕೆಲ್ಲ ಆಶೀರ್ವಾದಗಳು ಇದೆ ಎಂದು ನೀವು ತಿಳ್ಕೊಳ್ಬೇಕು. എല്ലാ അനുഗ്രഹങ്ങളാലും നിങ്ങൾ നിറഞ്ഞിരിക്കുകയാണ്. ನೀವು ಎಲ್ಲ ಆಶೀರ್ವಾದಗಳಿಂದ ನೀವು ಆಲ್ರೆಡಿ ತುಂಬಿದ್ದೀರಾ. ഈ അനുഗ്രഹങ്ങൾ എങ്ങനെ ഓപ്പറേറ്റ് ചെയ്യണമെന്ന് അറിയണം. ಈ ನಮಗೆ ಸಿಕ್ಕಿರುವಂತಹ ಈ ದೇವರಿಂದ ಬಂದಂತ ಆಶೀರ್ವಾದಗಳನ್ನು ನಾವು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನೀವು ತಿಳ್ಕೊಳ್ಬೇಕು. ഹല്ലേലൂയ. ಹಲ್ಲೆಲೂಯ. നമ്മളൊരു ഒത്തിരി ഹൈഫൈ ആയിട്ടുള്ളൊരു വാഷിംഗ് മെഷീൻ വാങ്ങിച്ചു. ನಾವೊಂದು ಒಳ್ಳೆ ಒಂದು ಬೆಲೆ ಉಳ್ಳದಾದ ಒಂದು ವಾಷಿಂಗ್ ಮಿಷನ್ ಅನ್ನು ಖರೀದಿಸಿದ್ದೇವೆ. ഒത്തിരി ഫംഗ്ഷൻ ഒക്കെ ഉള്ളത്. ಅದರಲ್ಲಿ ತುಂಬಾ ಒಂದು ಫೀಚರ್ಸ್ ಫಂಕ್ಷನ್ಗಳಿದೆ. നമ്മളത് വീട്ടിൽ കൊണ്ടുവന്നു. ನಾವು ಆ ವಾಷಿಂಗ್ ಮಿಷನ್ ಅನ್ನು ಮನೆಗೆ ತಗೊಂಡು ಬಂದ್ವಿ. എവിടെ കുത്തണോന്ന് അറിയത്തില്ലെങ്കിൽ, ಆದ್ರೆ ಆ ವಾಷಿಂಗ್ ಮಿಷನ್ ಹೇಗೆ ನಾನು ಒತ್ತಬೇಕೆಂಬುದಾಗಿ ಗೊತ್ತಿಲ್ಲದಿದ್ರೆ, എവിടെ തുണി ഇടും, ಎಲ್ಲಿ ಬಟ್ಟೆ ಹಾಕೋದು, ಹೇಗೆ ನೀರು ಬರೋದು, ಹೇಗೆ ಫಂಕ್ಷನ್ ಮಾಡೋದು ಅಂತ ಗೊತ್ತಿಲ್ಲದಿದ್ರೆ അതവിടെ ഒരു മൂലയ്ക്ക് വെച്ചിട്ട് ಅದನ್ನು ಒಂದು ವಾಷಿಂಗ್ ಮಿಷನ್ ಅನ್ನು ಮೂಲೆಯಲ್ಲಿ ಇಟ್ಟು ഇത് തുണി എടുത്തോണ്ട് ഇത് കല്ലിൽ കൊണ്ടുപോയി അലക്കാനേ പറ്റും. ವಾಷಿಂಗ್ ಮಿಷನ್ ಇದ್ರೂ ಕೂಡ ಅದನ್ನು ಸಪರೇಟ್ ಆಗಿ ಇಟ್ಟು ಈ ಒಂದು ಬಟ್ಟೆಯನ್ನು ಕಲ್ಲಲ್ಲಿ ಒಗೆಯಬೇಕಾದಂತ ಪರಿಸ್ಥಿತಿ ನಮಗೆ ಬರ್ತದೆ. കയ്യിൽ വലിയ ഫീച്ചർ ഉള്ള ഒരു സാധനം കിട്ടി. ಈ ಒಂದು ಕೈಗೆ ನಮಗೆ ಒಳ್ಳೆ ಒಂದು ಫೀಚರ್ ಉಳ್ಳ ಅಂತ ಒಳ್ಳೆ ಬೆಲೆ ಉಳ್ಳಂತ ವಾಷಿಂಗ್ ಮಿಷನ್ ಒಂದು ಸಾಧನ ನಮಗೆ ಸಿಕ್ಕಿತು. പക്ഷെ ഇതെങ്ങനെ ഉപയോഗിക്കണമെന്ന് അറിയില്ല. ಆದ್ರೆ ಈ ವಾಷಿಂಗ್ ಮಿಷನ್ ಅನ್ನು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. അതവിടെ പഠിപ്പിക്കുന്നത്. ಅದೇ ಇಲ್ಲಿ ನಾವು ಕಲಿಸುವಂತದ್ದು. നിങ്ങൾക്ക് പുതുതായിട്ട് ഒന്നും തരുവല്ല, ನಿಮ್ಗೆ ಹೊಸದಾಗಿ ನಾವು ಏನನ್ನು ಕೊಡ್ತೇವೆ, ಹೊಸದಾಗಿ ದೇವರಿಂದ ಬರ್ತದೆ ಎಂಬುದಾಗಿ ಅಲ್ಲ. ദൈവം ഓൾറെഡി തന്നതിനെ ದೇವರು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದನ್ನ എങ്ങനെ ഉപയോഗിക്കാം, ಹೇಗೆ ಇದನ್ನು ಉಪಯೋಗಿಸಬೇಕೆಂಬುದನ್ನು ಇಲ್ಲಿ ಕಲಿಸಿಕೊಡುವಂತದ್ದಾಗಿದೆ. എങ്ങനെ ക്രിസ്തുവിനെ തലയോളം വളരാം, ಹೇಗೆ ನಾವು ಕ್ರಿಸ್ತನ ತಲೆಯವರೆಗೆ ನಾವು ಬೆಳೆಯುವಂತದನ್ನು ಕಲಿಸಿಕೊಡುವಂತದ್ದಾಗಿದೆ. ഹല്ലേലൂയ. ಹಲ್ಲೆಲೂಯ. ഇതാണ് ഈ സഭയുടെ പ്രത്യേകത. ഇതാಗಿದೆ ಈ ಒಂದು ಸಭೆಯ ಒಂದು ಪ್ರತ್ಯೇಕತೆ. നിങ്ങൾ പഠിച്ചതും നിങ്ങൾ ഇതുവരെ മനസ്സിലാക്കിയതുമായ കാര്യങ്ങളൊക്കെ ഇവിടെ വരുമ്പോൾ അത് ചിലപ്പോൾ മാറിപ്പോകും. ನೀವೊಂದು ಇಲ್ಲಿ ತನಕ ಕಲಿತಿರುವಂತ, ಬೇರೆ ಸಭೆಯಲ್ಲಿ ಕಲಿತಿರುವಂತ ವಿಷಯಗಳು ಈ ಸಭೆಗೆ ಬರುವಾಗ ಅದು ಕೆಲವೊಂದು ಸಾರಿ ಆ ಪ್ರಕಟಣೆಗಳು ಬದಲಾಗ್ತದೆ ಆಕ್ಚುಲಿ. ഹല്ലേലൂയ. ಹಲ್ಲೆಲೂಯ. കഴിഞ്ഞ ബൈബിൾ സ്റ്റഡിയിൽ പറഞ്ഞു, ನಾವು ಕಳೆದ ಒಂದು ಬೈಬಲ್ ಸ್ಟಡಿಯಲ್ಲಿ ನಾವು ಹೇಳಿದೆವು, കൽപ്പനകൾ, ന്യായപ്രമാണങ്ങൾ, കമാൻഡ്മെന്റ്സ് അത് ദൈവമക്കൾക്കുള്ളതല്ല, അത് പാപികൾക്കുള്ളതാണെന്ന് പറഞ്ഞു. ಈ ಒಂದು ಆಜ್ಞೆಗಳು, ದೇವರು ಕೊಟ್ಟಂತ ಆಜ್ಞೆಗಳು, ಧರ್ಮಶಾಸ್ತ್ರವು ಅದು ನೀತಿವಂತರಿಗೆ, ದೇವರ ಮಕ್ಕಳಿಗೆಲ್ಲ, ಅದು ಪಾಪಿಗಳಿಗೆ ಇರುವಂತದ್ದು. ബൈബിൾ ക്ലാസ്സിൽ അറ്റൻഡ് ചെയ്തവരെല്ലാം ഷോക്കായി. ಬೈಬಲ್ ತರಗತಿಯನ್ನು ಅಟೆಂಡ್ ಮಾಡಿದವರೆಲ್ಲ ಶಾಕ್ ಆಯ್ತು, ಅಯ್ಯೋ ಏನು ಹೇಳ್ತಾರೆ ಪಾಸ್ಟರ್ ಎಂಬುದಾಗಿ. ഈ കമാൻഡ്മെന്റ്സ്, ഈ കൽപ്പനകളൊന്നും നീതിമാന്മാർക്കുള്ളതല്ല. ಈ ಎಲ್ಲ ಈ 10 ಆಜ್ಞೆಗಳು, ಈ ಧರ್ಮಶಾಸ್ತ್ರವು ಅದು ನೀತಿವಂತರಿಗೆ ಇರುವಂತದಲ್ಲ. ആണോ? ನೀತಿವಂತರಿಗೆ ಇರುವಂತದ, മക്കൾക്കുള്ളതാണോ? ದೇವರ ಮಕ್ಕಳಿಗೆ ಇರುವಂತದ. ಹೌದು. ಹೌದು എന്ന് പറഞ്ഞതുകൊണ്ട് ഒരു വാക്യം വായിക്കാം. ನೀವು ಹೌದು ಅಂತ ಹೇಳಿದಕ್ಕೋಸ್ಕರ ಒಂದು ವಾಕ್ಯವನ್ನು ಹೋಗುದು. ಫಸ್ಟ್ ತಿಮೋಥಿಯೋಸ್ 1ನೇ ತಿಮೋಥಿ 1ನೇ ಅಧ್ಯಾಯ 8, 9, 10. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಠರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದತಾಯಿಗಳನ್ನು ಹೊಡೆಯುವವರು, ನರಹತ್ಯೆ ಮಾಡುವವರು, ಚಾರರು, ಪುರುಷಗಾಮಿಗಳು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆಯೇ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು. ಆಮೆನ್. കൽപ്പനകളും ഈ പ്രമാണങ്ങളൊക്കെ ദൈവമക്കൾക്കുള്ളതാണോ? ಈ ಆಜ್ಞೆಗಳು ಮತ್ತೆ ಧರ್ಮಶಾಸ್ತ್ರವು ಅದು ದೇವರ ಮಕ್ಕಳಿಗೆ ಇರುವಂತದ್ದು. ಅದು ಪಾಪಿಗൾക്കുള്ളതാണ്. ಆ ಆಜ್ಞೆಗಳು, ಧರ್ಮಶಾಸ್ತ್ರವು ಅದು ಅನೀತಿವಂತರಿಗೆ ಅಂದ್ರೆ ಪಾಪಿಗಳಿಗೆ ಇರುವಂತದ್ದು. 1 മണിക്കൂറോളം എടുത്ത് ವಿಶಾಲವಾಗಿ പഠിപ്പിച്ചതാണ്. ಈ ಒಂದು ಬೈಬಲ್ ಕ್ಲಾಸ್ ಅಲ್ಲಿ 1 ಗಂಟೆ ವಿಶಾಲವಾಗಿ ಇದೇ ಒಂದು ವಾಕ್ಯದ ಕುರಿತಾಗಿ ನಾವು ಹೇಳಿರುವಂತದ್ದು. അതുകൊണ്ട് അതിപ്പം പറയുന്നില്ല. ಅದಕ್ಕೋಸ್ಕರ ಅದು ಕೇಳಿದ ಮಂತು ಕೂಡ ಈಗಲೂ ಹೇಳ್ತಾ ಇಲ್ಲ. ബൈബിൾ ക്ലാസ്സിൽ അറ്റൻഡ് ചെയ്യണമെന്ന് എത്രയോ പ്രാവശ്യം പറയുന്നുണ്ട്. ಬೈಬಲ್ ತರಗತಿಗೆ ನೀವು ಅಟೆಂಡ್ ಆಗಿ ಅಂತ ಹೇಳಿ ಎಷ್ಟೋ ಸಲ ನಾವು ಹೇಳಿದ್ದೇವೆ. ഒരു മെസ്സേജ് എന്ന് പറയുമ്പോൾ ഒറ്റ വാക്യത്തിൽ നിന്നാണ് സംസാരിക്കുന്നത്. ಒಂದು ಮೆಸೇಜ್ ಅಂತ ಹೇಳಿದ್ರೆ ಅದು ಒಂದು ವಾಕ್ಯದ ಆಧಾರವನ್ನು ತೆಗೆದುಕೊಂಡು ಅದರಿಂದ ನಾವು ಮಾತನಾಡ್ತಾ ಇರುವುದು. ആഴ്ചയിൽ 1-2 മെസ്സേജ് കേട്ടാൽ നിങ്ങൾ വളരില്ല. ನೀವೊಂದು ವಾರದಲ್ಲಿ ಕೇವಲ 1-2 ಸಂದೇಶವನ್ನು ಕೇಳಿದ್ರೆ ನೀವು ಬೆಳೆಯುವುದಿಲ್ಲ. വളരണമെങ്കിൽ ബൈബിൾ പഠിക്കണം. ಬೆಳೆಬೇಕಾದ್ರೆ ನೀವು ಬೈಬಲ್ ಅನ್ನು ಓದಬೇಕು. ಸೊ നമ്മൾ കേട്ടുകൊണ്ട് വരുന്ന കാര്യം, ನಾವು ಕೇಳ್ಕೊಂಡು ಬರುವಂತ ವಿಚಾರಗಳು, നമ്മൾ കൽപ്പനകളും ചട്ടങ്ങളും ഇതെല്ലാം ആചരിക്കണം,
ನಾವು ಈ ಒಂದು ಆಜ್ಞೆಗಳನ್ನು ಅಥವಾ ನಿಯಮಗಳನ್ನು ನಾವು ಅನುಸರಿಸಬೇಕು. ഇത് മെസ്സേജുകളെല്ലാം അങ്ങനെയാ പറയുന്നത്. ಈ ಎಲ್ಲ ಸಂದೇಶ ಕೊಡುವಂತದ್ದು ಅದೇ ರೀತಿ, ಈ ತರ ಅನುಸರಿಸಬೇಕು, ಅದನ್ನು ಅನುಸರಿಸಬೇಕು, നമ്മൾ അങ്ങനെയാകണം, നമ്മൾ ഇങ്ങനെയാകണം, ನಾವು ಆ ತರ ಆಗ್ಬೇಕು, ನಾವು ಈ ತರ ಆಗ್ಬೇಕು. എല്ലാം മെസ്സേജുകളെല്ലാം കമാൻഡ്മെന്റ്സ് ആണ്. ಈ ನಾವು ಈ ತರ ಕೊಡುವಂತ ಮೆಸೇಜ್ಗಳೆಲ್ಲ ಒಂದು ಆಜ್ಞೆಯ ರೂಪಕವಾಗಿರ್ತದೆ. അതിന്റെ കാരണം എന്താ? ಅದರ ಕಾರಣ ಏನು? എല്ലാവരും ചിന്തിക്കുന്നത് ഈ കൽപ്പനകളെല്ലാം നമ്മൾ അനുസരിക്കാൻ വേണ്ടിയുള്ളതാണ്. ಈ ಎಲ್ಲರೂ ಆಲೋಚಿಸ್ತಾರೆ ಈ ಒಂದು ಕೊಟ್ಟಿರುವ ಆಜ್ಞೆಗಳು ಎಲ್ಲ ನಾವು ಅನುಸರಿಸಬೇಕೆಂಬುದಕ್ಕೋಸ್ಕರ ಎಂಬುದಾಗಿ. അപ്പോൾ നിങ്ങൾ ചോദിക്കുന്നത് അനുസരിക്കണ്ടേന്ന് ചോദിക്കും. ಆಗ ನೀವು ಕೇಳ್ತೀರಿ ಇದನ್ನು ಅನುಸರಿಸಬೇಕಲ್ವಾ ಎಂಬುದಾಗಿ. നിങ്ങൾ മക്കളാണെങ്കിൽ നിങ്ങൾ അപ്പനെ അനുസരിക്കും. ನೀವು ಮಕ್ಕಳಾಗಿದ್ರೆ ನೀವು ತಂದೆಯನ್ನು ಯಥಾರ್ಥವಾಗಿ ನೀವು ಅನುಸರಿಸ್ತೀರಾ. അപ്പനൊരു 10 കൽപ്പന നിങ്ങളുടെ കയ്യിൽ തരണ്ട. ತಂದೆ ನಿಮ್ಗೆ 10 ಆಜ್ಞೆಗಳು ನಿಮ್ಮ ಕೈಗೆ ಕೊಡ್ಬೇಕನ್ನೋದು ಅಗತ್ಯ ಇಲ್ಲ. നിങ്ങൾ ഒരു അപ്പന്റെ കുറെ കൽപ്പനകളും ചുരുട്ടിക്കൂട്ടി പോക്കറ്റിൽ വെച്ചുകൊണ്ട് നടക്കേണ്ട ആവശ്യമില്ല. ನೀವು ತಂದೆ ಕೊಟ್ಟಿರುವಂತಹ ಈ ಆಜ್ಞೆಗಳನ್ನು ನೀವು ಒಂದು ಪತ್ರದಲ್ಲಿ ಬರೆದು ಅದನ್ನು ಪಾಕೆಟ್ ಅಲ್ಲಿ ಇಟ್ಟು ಅದನ್ನೇ ಅನುಸರಿಸಿ ನಡೆಸಬೇಕಾದಂತ ಅಗತ್ಯ ಇಲ್ಲ. ഇടയ്ക്കിടയ്ക്ക് പോക്കറ്റിൽ നിന്ന് എടുത്ത് ഇങ്ങനെ നോക്കാം. ನೀವು ಒಂದು ನಡೆಯುವಂತ ಹಾದಿಯಲ್ಲಿ ಗಡಿ ಅದನ್ನು ತೆಗೆದು ಓಪನ್ ಮಾಡಿ ಹೀಗೆ ಹೀಗೆ ಅಂತ ಹೇಳಿ ಮಾಡುವಂತ ಅಗತ್ಯ ಏನಿಲ್ಲ. ഞാൻ ഈ പറയുന്നത് കുറച്ച് ಹೈ ಆയിട്ടുള്ള ಚಿಂತನೆಗಳಾണ്. ನಾನೀಗ ಹೇಳುವಂಥದ್ದು ಸ್ವಲ್ಪ ಮೇಲಿನ ಮಟ್ಟದಂತ ಒಂದು ಕೆಲವು ಆಲೋಚನೆಗಳಾಗಿದೆ. നിങ്ങൾ ആ ലെവലിലോട്ട് കയറി വന്നാലേ അത് മനസ്സിലാവും. ನೀವು ಆ ಒಂದು ಉನ್ನತ ಸ್ಥಾನಕ್ಕೆ ಏರಿ ಬರುವಾಗ ನಿಮ್ಗೆ ಇದು ಅರ್ಥ ಆಗ್ತದೆ. ബൈബിൾ അനുസരിക്കേണ്ടെന്നല്ല, ಬೈಬಲ್ ಅನ್ನು ಅನುಸರಿಸಬೇಡದಂತೆ ನಾನು ಹೇಳ್ತಾ ಇಲ್ಲ. ബൈബിൾ നമ്മളെ പഠിപ്പിക്കുന്നത്, ಬೈಬಲ್ ನಮಗೆ ಕಲಿಸುವಂತದ್ದು ಅಕ್ಷರത്തിൽ നടക്കാനല്ല. ಈ ಬೈಬಲ್ ನಮಗೆ ಕಲಿಸುವಂತದ್ದು ಈ ಲಿಖಿತ ರೂಪವಾದ ಸೇವೆಯಲ್ಲಿ ನಡಿಲಿಕ್ಕಲ್ಲ. ഇതെല്ലാം അക്ഷരമാണ്. ಇದೆಲ್ಲ ಬೈಬಲ್ ಅಲ್ಲಿ ಬರ್ದಿರುವಂತದ್ದು ಎಲ್ಲ ಲಿಖಿತ ರೂಪವಾದ ಅಕ್ಷರವಾಗಿದೆ. അക്ഷരത്തിൽ നടക്കാനല്ല, ಅಕ್ಷರದಲ್ಲಿ ನಡಿಲಿಕ್ಕಲ್ಲ, ആത്മാവിൽ നടക്കാനാണ്. ಆತ್ಮನಲ್ಲಿ ನಡೆಸಲಿಕ್ಕೋಸ್ಕರ ನಮಗೆ ಬೈಬಲ್ ಕಲಿಸ್ತದೆ. ഗലാത്യ ലേഖനത്തിൽ പറയുന്നു, ಇಲ್ಲಿ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ನಮ್ಮ ಆತ್ಮಾವಿൽ നടക്കുന്നവർ ദൈവത്തിന്റെ മക്കൾ എന്നറിയും. ಆತ್ಮನಲ್ಲಿ ಯಾರು ನಡೀತಾರೋ ಅವರು ದೇವರ ಮಕ್ಕಳಿಂದ ಎನಿಸಲ್ಪಡ್ತಾರೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. നമ്മുടെ അകത്ത് ആത്മാവുണ്ടെങ്കിൽ, ನಮ್ಮ ಒಳಗಡೆ ಆತ್ಮನು ಇರುವುದಾದ್ರೆ ആത്മാവ് നമ്മളെ ഉപദേശിക്കും. ಆತ್ಮನು ನಮಗೆ ಕಲಿಸಿಕೊಡ್ತಾರೆ. ഓരോ കാര്യങ്ങളും ആത്മാവ് പറയും, ഇങ്ങനെ ചെയ്യണം. ಒಂದೊಂದು ವಿಷಯದಲ್ಲೂ ಕೂಡ ಪವಿತ್ರಾತ್ಮ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕೆಂಬುದಾಗಿ. നമ്മുടെ അകത്ത് അതാണ് ഏറ്റവും ഇമ്മീഡിയറ്റ് ആയിട്ടുള്ള നമ്മുടെ ഇൻസ്ട്രക്ടർ എന്ന് പറയുന്നത്. ಅದೊಂದು ನಮಗೆ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹ ಈ ಇನ್ಸ್ಟ್ರಕ್ಷನ್ಗಳು ഇമ്മീഡിയറ്റ് ആയിട്ടുള്ള വളരെ പെട്ടെന്നുള്ള ഇൻസ്ട്രക്ടർ ആണ് ആത്മാവ്. ಪರಿಸ್ಥಿತಿಯಲ್ಲಿ ಇರುವಾಗ ತಕ್ಷಣ ನಮಗೆ ಪವಿತ್ರಾತ್ಮನಿಂದ ಇನ್ಸ್ಟ್ರಕ್ಷನ್ ಬರ್ತದೆ, ಗೈಡೆನ್ಸ್ ಬರ್ತದೆ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಎಂಬುದು. ആത്മാവ് നമ്മുടെ അകത്തിരിക്കുകയാണ്. ಆತ್ಮನು ನಮ್ಮ ಒಳಗಡೆ ಇರುವಂತದ್ದು. ഇതെല്ലാം പുറത്താണ്, ಇದೆಲ್ಲ ಲಿಖಿತ ರೂಪವಾದದ್ದು, ಇದೆಲ್ಲ ಹೊರಗಡೆ. പക്ഷെ ആത്മാവിൽ നടക്കുന്നവൻ, ನಾವು ಆತ್ಮನಲ್ಲಿ ಯಾರು ನಡೀತಾರೋ, അത് എക്സ്പീരിയൻസ് ചെയ്യുന്നവർ, ಆತ್ಮನನ್ನು ಯಾರು ಅನುಭವಿಸ್ತಾರೋ, ആത്മാവിന്റെ ശബ്ദം കേൾക്കാൻ കഴിയുന്നവർ, ಆತ್ಮನ ಒಂದು ಶಬ್ದವನ್ನು ಕೇಳಲಿಕ್ಕೆ ಆಗುವಂತವರು, അവർ ആത്മാവിൽ നടക്കും. ಅವರು ಆತ್ಮನಲ್ಲಿ ನಡೆಸ್ತಾರೆ. അവർ ആത്മാവിനെ അനുസരിക്കും. ಅವರು ಆತ್ಮನನ್ನು ಅನುಸರಿಸಿ ನಡೀತಾರೆ. ഹല്ലേലൂയ. ಹಲ್ಲೆಲೂಯಾ. പഴയ നിയമത്തിൽ, ಹಳೆ ಒಡಂಬಡಿಕೆಯಲ್ಲಿ എസെക്കിയേലിന്റെ പുസ്തകത്തിൽ, ಎಸೆಕಿಯೇಲನ ಪುಸ್ತಕದಲ್ಲಿ 36:26 26:36 36:26 36:26 ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು അതെ, ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. നെക്സ്റ്റ് വേഴ്സ്. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. അവിടെ മതി സാക്കു. അവിടെ പറയാ, ഞാൻ നിന്റെ അകത്ത് ആത്മാവിനെ ആക്കും, ನಾನು ನಿನ್ನ ಒಳಗಡೆ ಆತ್ಮನ ಉಂಟು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. അപ്പോൾ നീ എന്റെ നിയമങ്ങളും ചട്ടങ്ങളും അനുസരിക്കും. ಆವಾಗ ನೀನು ನನ್ನ ನಿಯಮಗಳು ನನ್ನ ಆಜ್ಞೆಗಳನ್ನು ನೀನು ಅನುಸರಿಸ್ತೀಯ ಎಂಬುದಾಗಿ. ആത്മാവില്ലാത്തവൻ ഇത് അനുസരിക്കാൻ പറ്റില്ല. ಯಾರ ಒಳಗಡೆ ಆತ್ಮನ ಇಲ್ಲನೋ ಅವರಿಗೆ ಈ ಸತ್ಯವೇದವನ್ನು ಅನುಸರಿಸಲಿಕ್ಕೆ ಆಗುವುದೇ ಇಲ್ಲ. ഇത്രയും കൽപ്പനകൾ നമ്മുടെ കയ്യിലുണ്ടെങ്കിലും, ಇಷ್ಟೆಲ್ಲ ಆಜ್ಞೆಗಳು ನಮ್ಮ ಕೈಯಲ್ಲಿ ಇರುವುದಾದ್ರೂ നമ്മുടെ അകത്ത് ആത്മാവില്ലെങ്കിൽ, ನಮ್ಮ ಒಳಗಡೆ ಪವಿತ್ರಾತ್ಮನು ಇಲ್ಲದಿದ್ರೆ ഇതൊന്നും അനുസരിക്കാൻ പറ്റില്ല. ಇದು ಯಾವುದನ್ನು ಕೂಡ ಆಜ್ಞೆಗಳು ನಮಗೆ ಅನುಸರಿಸಲಿಕ್ಕೆ ಆಗುವುದೇ ಇಲ್ಲ. നമ്മൾ ഇതെല്ലാം വായിക്കും, ನಾವು ಇದನ್ನೆಲ್ಲ ಓದ್ತೇವೆ, ഇത് അനുസരിക്കണമെന്ന് ആഗ്രഹമുണ്ട്, ಇದು ಅನುಸರಿಸಬೇಕೆಂಬುದಾಗಿ ನಮ್ಮಲ್ಲಿ ಆಸೆ ಇದೆ. പക്ഷെ അനുസരിച്ച് തുടങ്ങുമ്പോൾ ಆದ್ರೆ ಅನುಸರಿಸಲಿಕ್ಕೆ ಪ್ರಾರಂಭಿಸುವಾಗ എവിടെങ്കിലുമൊക്കെ നമ്മൾ മിസ്റ്റേക്ക് വരും. ಆದ್ರೆ ಎಲ್ಲೋ ನಾವು ಒಂದು ಅಲ್ಲಿಂದ ತಪ್ಪಿ ಹೋಗ್ತೇವೆ. ഹല്ലേലൂയ. ഹല്ലേലൂയ. ഞാൻ ഇവിടെ മംഗളൂർ സ്പെഷ്യലായിട്ട് കണ്ടൊരു കാര്യമാണ്, അൺനെസസറി ആയിട്ട് ആൾക്കാർ കള്ളം പറയുന്നു. ಈ ಒಂದು ನಾವು ಮಂಗಳೂರಲ್ಲಿ ಒಂದು ನೋಡಿದಂತ ಒಂದು ವಿಚಿತ್ರ ವಿಷಯ ಏನಂದ್ರೆ ಸುಮ್ಮನೆ ಸುಳ್ಳು ಹೇಳುವಂಥದ್ದು, ಅನ್ನೆಸರಿ ಬೇಡವಾದ ವಿಚಾರಗಳು ಸುಮ್ಮನೆ ಹೇಳುದು. പറയേണ്ട ഒരു ആവശ്യമില്ല, ಅಲ್ಲಿ ಹೇಳ್ಬೇಕಾದದ್ದು ಯಾವುದೇ ಅಗತ್ಯ ಇಲ್ಲ, എന്നാലും ಅವ್ನು ಕള്ളം പറയും. ಆದ್ರೂ ಕೂಡ ಏನಾದೊಂದು ಸುಮ್ಮನೆ ಒಂದು ಮಾತಿನ ಮಧ್ಯದಲ್ಲಿ ಒಂದು ಸುಳ್ಳು. ഇതിനകത്ത് പറഞ്ഞിരിക്കുന്നത്, ಇದರ ಈ ಸತ್ಯವೇದದ ಒಳಗಡೆ ಹೇಳುವಂಥದ್ದು കള്ളം പറയരുത്, ಸುಳ್ಳನ್ನು ಹೇಳಬಾರ್ದು ಎಂಬುದಾಗಿ.
ഞാൻ പറയുന്നത് വിശ്വാസികളെ കുറിച്ചാ. ನಾನು ಹೇಳುವಂತದ್ದು ಈ ವಿಶ್ವಾಸಿಗಳ ಕುರಿತಾಗಿ. ജാതികൾ വിട്, ജാതികളെ നമുക്ക് നോക്കണ്ട. ಅನ್ಯರನ್ನು ಬಿಡಿರಿ, ಅನ್ಯರಿಗೆ ನಾವು ನೋಡುದು ಬೇಡ. ജാതികളുടെ കാര്യ പറയുന്നത്. ಅನ್ಯರ ವಿಚಾರಗಳನ್ನು ಇಲ್ಲಿ ವಿಶ್ವಾಸಿಗಳು ಮಾಡುವಂತದ್ದು. വെറുതെ വെറുതെ ഒരു കാര്യമില്ല, അത് നിർദോഷമായ കള്ളമാ, അത് ആർക്കും ദോഷം ഉണ്ടാക്കുന്നതല്ല, വെറുതെ ഒരു കള്ളം. ಯಾವುದೇ ಅಲ್ಲಿ ಅಗತ್ಯನೇ ಇಲ್ಲ, ಸುಳ್ಳು ಹೇಳ್ಬೇಕಂತ ಅಗತ್ಯನೇ ಇಲ್ಲ, ಆದ್ರೂ ಕೂಡ ಒಂದು ಸುಳ್ಳನ್ನು ಹೇಳುವಂತದ್ದು. ഇപ്പൊ ഞാൻ കുലശേഖരല്ല നിൽക്കുന്നെങ്കിൽ, ನಾನು ಕುಲಶೇಖರದಲ್ಲಿ ನಿಲ್ಲುವುದಾದ್ರೆ, ഇപ്പൊ ಮಂಗಳೂರು ഒരാളിനെ വിളിക്കുക, ಮಂಗಳೂರಿಂದ ನನಗೆ ಒಬ್ರು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ ಎಂಬುದಾಗಿ. ഞാൻ പറയാം ഞാൻ ഇവിടെ ಜ್ಯೋತಿ ಸರ್ಕಲ್ അവിടെ. ನಾನು ಹೇಳ್ತೇನೆ, ನಾನು ಕುಲಶೇಖರ ಇದ್ರೂ ಕೂಡ ನಾನು ಹೇಳ್ತೇನೆ ನಾನು ಜ್ಯೋತಿಯಲ್ಲಿ ಪಾಸ್ ಆದ ಎಂಬುದಾಗಿ. അത് ആർക്കും ദോഷമൊന്നും ഇല്ല. ಅದು ಯಾರಿಗೂ ಆ ಒಂದು ಸುಳ್ಳಿನಿಂದ ಅದರಲ್ಲಿ ಏನು ಆಗ್ಬೇಕಂತೇನಿಲ್ಲ. പക്ഷെ അതങ്ങനെ പറയുക, ಆದ್ರೂ ಕೂಡ ನಾವು ಅದರ ಒಂದು ಹೇಳ್ತೇವೆ. ഇവിടെ ആന്ന് പറയാൻ പറ്റുന്നില്ല. ನಮ್ಗೆ ಇಲ್ಲಿ ಕುಲಶೇಖರದಲ್ಲಿ ಇದ್ದೇವೆ ಎಂಬುದಾಗಿ ನಾವು ಯಥಾರ್ಥವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ, പലർക്കും. ಕೆಲವರಿಗೆ. അപ്പോൾ ഈ അക്ഷരം കൊണ്ട് നിങ്ങൾ എന്താ ചെയ്യുന്നേ? ಮತ್ತೆ ಈ ಲಿಖಿತ ರೂಪವಾದ ಈ ಒಂದು ಬುಕ್ಕಿನ ಮುಖಾಂತರ ನೀವು ಏನನ್ನು ಮಾಡ್ತೀರಾ? നിങ്ങൾക്ക് മനസ്സിലാവുന്നുണ്ടോ പറയുന്നത്? ಈ ಹೇಳ್ತಾ ಇರುವುದನ್ನು ನಿಮ್ಗೆ ಅರ್ಥವಾಗ್ತಿದೆಯಾ? ഇതെല്ലാം വിടുതലാണ്, ഡെലിവറൻസ് ആണ്. ಇದೆಲ್ಲ ಹೇಳ್ತಾ ಇರುವಂತದ್ದೆಲ್ಲ ನಿಮಗೆ ಅದು ಬಿಡುಗಡೆಯಾಗಿ ಮಾರ್ಪಡ್ತದೆ. ആത്മാവ് അകത്തുണ്ടെങ്കിൽ, ಪವಿತ್ರಾತ್ಮನು ಒಳಗಡೆ ಇರುವುದಾದ್ರೆ നമുക്ക് ആ കള്ളം പറയാൻ വരത്തില്ല. ನಮ್ಗೆ ಆ ಸುಳ್ಳನ್ನು ಸುಮ್ಮನೆ ಸುಳ್ಳು ಹೇಳಿಕ್ಕೆ ನಮ್ಮ ಬಾಯಿಂದ ಬರುವುದಿಲ್ಲ. ഞാൻ നിസ്സാരമായ ഒരു കാര്യം, സിമ്പിൾ ഒരു കാര്യം പറഞ്ഞു. ನಾನು ಒಂದು ಸಿಂಪಲ್ ಆದಂತ ಒಂದು ವಿಚಾರ ಹೇಳ್ತೇನೆ. ഇങ്ങനെയുള്ള ഒരുപാട് കാര്യം, ഒരു വലിയ ലിസ്റ്റ് തന്നെ ഉണ്ട് വിശ്വാസികൾക്ക്. ಈ ತರ ಒಂದು ದೊಡ್ಡದೊಂದು ಲಿಸ್ಟೇ ಇದೆ ಈ ಒಂದು ವಿಶ್ವಾಸಿಗಳಿಗೆ. ആത്മാവിൽ നടക്കുന്നവൻ, ಆತ್ಮನಲ್ಲಿ ನಡೆಯುವಾತನು, ആത്മാവ് പറയുന്നതനുസരിക്കും. ಆತ್ಮನು ಏನ್ ಹೇಳ್ತಾನೆ ಅದನ್ನು ಅನುಸರಿಸ್ತಾರೆ. പഴയ നിയമത്തിൽ പറയുകയാണ്, ಹಳೆ ಒಡಂಬಡಿಕೆಯಲ್ಲಿ ಹೇಳ್ತದೆ, ഞാൻ നിന്റെ കല്ലായുള്ള ഹൃദയം മാറ്റും, ನಾನಿನ ಕಲ್ಲಾಗಿರುವಂತ ಹೃದಯವನ್ನು ನಾನು ಬದಲಾಯಿಸ್ತೇನೆ ಎಂಬುದಾಗಿ എന്ന് പറഞ്ഞാൽ എന്താ അർത്ഥം? ಆ ತರ ಹೇಳಿದ್ರೆ ಏನು ಅರ್ಥ? അന്നത്തെ ആൾക്കാർക്കെല്ലാം കല്ല് വെച്ചാണ് ഹൃദയം ഉണ്ടാക്കിയത്. ಅಂದಿನ ಕಾಲದಲ್ಲಿ ಇದ್ದಂತ ವ್ಯಕ್ತಿಗಳಿಗೆಲ್ಲ ಅವರ ಹೃದಯ ಕಲ್ಲಾಗಿತ್ತ. അവര് ഇത്രേ ഉള്ളൂ, അവർ അക്ഷരത്തിൽ ഡിപ്പെൻഡ് ചെയ്തു. ಅವರು ಬರೀ ಅಕ್ಷರಕ್ಕೆ ಮಾತ್ರ ಅವರು ವಿಧೇಯರಾಗಿದ್ರು, ಅಲ್ಲಿ ಮಾತ್ರ ಅವರು ಡಿಪೆಂಡರ್ ಆಗಿದ್ರು. കാരണം അക്ഷരത്തിന്റെ ശുശ്രൂഷ വരുമ്പോൾ, ಒಂದು ಲಿಖಿತ ರೂಪವಾದ ಸೇವೆ ಬರುವಾಗ അവരൊത്തിരി അരഗന്റ് ಆகும். ಅವರು ತುಂಬಾ ಒಂದು ಅರೋಗೆಂಟ್, ಅವರೊಂದು ಕಠಿಣವಾಗ್ತಿದ್ರು. ഇത് ഇങ്ങനെ തന്നെ അനുസരിക്കണം, ಇದು ಇದೇ ರೀತಿಯಾಗಿ ನಾವು ಅನುಸರಿಸಬೇಕು, ഇതെങ്ങനെ ചെയ്യണം, അങ്ങനെ ചെയ്യണം, ಆತರ ಒಂದು ಸ್ಟ್ರಿಕ್ಟ್ ಒಂದು ಪಾಲಿಸಿದಾಗೆ ಅವರು ಪಾಲಿಸ್ತಿದ್ರು. അപ്പോൾ ಅವರ ഹൃദയം കഠിനമായി പോയി. ಆ ತರ ಮಾಡುವಾಗ ಅವರ ಹೃದಯ ಒಂದು ಗಟ್ಟಿ ಕಠಿಣವಾಗಿತ್ತು. ദൈവം പറയും, ഞാൻ ആ കഠിനമായ ഹൃദയത്തെ മാറ്റും. ದೇವರು ಹೇಳ್ತಾರೆ, ನಾನು ಆ ಕಠಿಣವಾದ ಹೃದಯವನ್ನು ತೆಗೆದು ನಾನು ಮೃದುವಾಗಿ ಮಾಡ್ತೇನೆ ಎಂಬುದಾಗಿ. ഹല്ലേലൂയ. ಹಲ್ಲೆಲೂಯ. ആ മൃദുവായ ഹൃദയം എന്ന് പറയുന്നത്, ಆ ಮೃದುವಾದ ಹೃದಯ ಅಂತ ಹೇಳುವಂತದ್ದು, ഹൃദയം എന്ന് പറയുന്നത് മനസ്സാണ്. ಹೃದಯ ಅಂತ ಹೇಳುವಂತದ್ದು ಅದು ಮನಸ್ಸಾಗಿದೆ. ഫസ്റ്റ് കൊരിന്ത്യൻസിൽ പറയുന്നു, നാമോ ക്രിസ്തുവിന്റെ മനസ്സുള്ളവരാണ്. ಅಲ್ಲಿ 1ನೇ ಕೊರಿಂಥದಲ್ಲಿ ಹೇಳ್ತದೆ, ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿರ್ಬೇಕು ಎಂಬುದಾಗಿ. അപ്പൊ ആ മനസ്സിലേക്ക് നമ്മളെ മാറ്റുമെന്നാ പറയുന്നത്. ಆ ಒಂದು ಮನಸ್ಸಿಗೆ, ಕ್ರಿಸ್ತನ ಮನಸ್ಸಿನವರೆಗೆ ಅಲ್ಲಿ ದೇವರಲ್ಲಿ ಬದಲಾಯಿಸ್ತಾನೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. അങ്ങനെ മാറ്റണമെങ്കിൽ, ಆ ತರ ಬದಲಾಯಿಸಬೇಕಾದ್ರೆ ഇതുകൊണ്ട് നടക്കത്തില്ല, ಅದು ಲಿಖಿತ ರೂಪವಾಗಿರುವುದರಿಂದ ಅದು ನಡೆಯುವುದಿಲ್ಲ. ഇത് മാത്രം കയ്യിലുണ്ടേ പറ്റില്ല. ಅದು ಕೇವಲ ಈ ಒಂದು ಸತ್ಯವೇದವನ್ನು ಕೈಯಲ್ಲಿ ಇಟ್ಟು ನಡೆದ್ರೆ ಆಗುದಿಲ್ಲ. ഞാൻ എന്റെ ആത്മാവിനെ നിന്റെ അകത്ത് തരും. ನಾನು ನನ್ನ ಆತ್ಮವನ್ನು ನಿನ್ನ ಒಳಗಡೆ ನಾನು ಕಳುಹಿಸ್ತೇನೆ ಎಂಬುದಾಗಿ. ആദ്യം ആത്മാവിനെ തരണം. ಮೊದಲನೇದಾಗಿ ದೇವರಿಂದ ಆತ್ಮವನ್ನು ಹೊಂದ್ಕೊಳ್ಬೇಕು. ആത്മാവ് അകത്തുള്ളവർക്ക് ഇത് അനുസരിക്കാൻ പറ്റൂ. ಆತ್ಮನು ಯಾರ ಒಳಗಡೆ ಇದ್ದಾನೋ ಅವರಿಗೆ ಮಾತ್ರ ಈ ಸತ್ಯವೇದವನ್ನು ಅನುಸರಿಸಲಿಕ್ಕೆ ಆಗ್ತದೆ. ഹല്ലേലൂയ. ആത്മാവില്ലാത്തവർക്കും പ്രസംഗിക്കാം. ಆತ್ಮನು ಯಾರಲ್ಲಿ ಇಲ್ಲವೋ ಅವರಿಗೆ ಕೂಡ ಪ್ರಸಂಗ ಮಾಡಬಹುದು. ആത്മാവില്ലാത്തവർക്കും ഇത് വായിക്കാം. ಆತ್ಮನು ಇಲ್ಲದವರಿಗೆ ಇದನ್ನು ಓದಬಹುದು, കുറെയൊക്കെ മനസ്സിലാക്കാം. ಸ್ವಲ್ಪ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. പക്ഷെ ഇത് അനുസരിക്കണമെങ്കിൽ, ಆದ್ರೆ ಈ ವಾಕ್ಯವನ್ನು ಅನುಸರಿಸಬೇಕಾದ್ರೆ അകത്ത് ആത്മാവ് വേണം. ಒಳಗಡೆ ಆತ್ಮನು ಬೇಕೇ ಬೇಕು. അതാ ദൈവം പറഞ്ഞ, ഞാൻ ആത്മാവിനെ അകത്താക്കും. ಅದಕ್ಕೋಸ್ಕರ ದೇವರು ಹೇಳ್ತಾರೆ, ನಾನು ಮೊದಲನೇದಾಗಿ ಆತ್ಮವನ್ನು ನಿಮ್ಮ ಒಳಗಡೆ ಕಳಿಸ್ತೇನೆ. അപ്പോൾ കല്ലായുള്ള ഹൃദയം മാറും, മാംസളമായ ഹൃദയം വരും. ಆಗ ಕಲ್ಲಾಗಿರುವಂತಹ ಕಠಿಣವಾದಂತಹ ಹೃದಯ ಬದಲಾಗಿ ಒಂದು ಮೃದುವಾದ ಒಂದು ಮಾಂಸಗಂಡದ ಹೃದಯಗಳು ನಿಮಗೆ അപ്പോൾ ಕೊಡ್ತೇನೆ. നീ എന്റെ ന്യായങ്ങളും ചട്ടങ്ങളും എല്ലാം നീ അനുസരിക്കും. ಆಗ ಮಾತ್ರವೇ ನೀನು ನನ್ನ ನ್ಯಾಯ ಪ್ರಮಾಣಗಳನ್ನು, ನನ್ನ ಆಜ್ಞೆಗಳನ್ನು ನೀನು ಅನುಸರಿಸುತ್ತೆಂಬುದಾಗಿ. ഹല്ലേലൂയ. ಹಲ್ಲೆಲೂಯ. അത് നമുക്ക് തന്നെ അനുസരിക്കാൻ പറ്റുന്നതല്ല. ನಮಗೆ ನಮ್ಮಷ್ಟಕ್ಕೆ ಅನುಸರಿಸಲಿಕ್ಕೆ ಆಗುವಂತದಲ್ಲ. ഇതിനകത്ത് പറഞ്ഞതൊന്നും നമുക്ക് അനുസരിക്കാൻ പറ്റില്ല. ಇದರ ಒಳಗಡೆ ಹೇಳುವಂತದ್ದು ಯಾವುದು ಕೂಡ ನಮಗೆ ನಮ್ಮಷ್ಟಕ್ಕೆ ಅನುಸರಿಸಲಿಕ್ಕೆ ಆಗುದಿಲ್ಲ. നമ്മൾ ഇത് ആദ്യം മനസ്സിലാക്കുക. ಇದನ್ನು ಮೊದಲಾಗಿ ಅರ್ಥ ಮಾಡಿಕೊಳ್ಬೇಕು. പഴയ നിയമത്തിൽ ദൈവം ന്യായപ്രമാണം കൊടുത്തു. ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟರು. എന്തിനാ കൊടുത്തേ? ಯಾಕೋಸ್ಕರ ಕೊಟ್ಟದ್ದು? ദൈവത്തിന് തന്നെ അറിയാം ഇവർ അനുസരിക്കില്ല. ದೇವರಿಗೆ ಗೊತ್ತಿದೆ ಇವರು ಇದನ್ನು ಅನುಸರಿಸುವುದಿಲ್ಲ ಎಂಬುದಾಗಿ. അപ്പോൾ അനുസരിക്കാൻ വേണ്ടി അല്ല കൊടുത്തേ. ಅದು ಮತ್ತೆ ಯಾಕೆ ಅನುಸರಿಸಲಿಕ್ಕೆ ಅಲ್ಲ ಅಲ್ಲಿ ಕೊಟ್ಟದ್ದು? പിന്നെ എന്തിനാ കൊടുത്തേ? ಮತ್ತೆ ಯಾಕೆ ಕೊಟ್ಟದ್ದು?
എനിക്കൊരു രക്ഷകനെ വേണം, ನನಗೆ ಒಂದು ರಕ್ಷಕನು ಬೇಕು. എനിക്ക് തന്നെ ഇത് അനുസരിക്കാൻ പറ്റില്ല, ಇದನ್ನು ನನ್ನಷ್ಟಕ್ಕೆ ನಾನು ವೈಯಕ್ತಿಕವಾಗಿ ಇದನ್ನು ಅನುಸರಿಸಲಿಕ್ಕೆ ಆಗುದಿಲ್ಲ, ഞാൻ ഇതിന് വീണു പോവുകയാണ്, ನಾನು ಇದನ್ನು ಅನುಸರಿಸಲಿಕ್ಕೆ ಹೋಗು ನಾನು ಬಿದ್ದು ಹೋಗ್ತೇನೆ, ഞാൻ പരാജയപ്പെടുകയാണ്. ನಾನು ಸೋತು ಹೋಗ್ತೇನೆ. 10 കൽപ്പനകളിൽ ഒരെണ്ണം തെറ്റിയാൽ പോലും 10 തെറ്റിയെന്ന പ്രമാണം പറയുന്നത്. ಅಲ್ಲಿ ಧರ್ಮಶಾಸ್ತ್ರ ಹೇಳ್ತದೆ 10 ಆಜ್ಞೆಗಳಲ್ಲಿ ಒಂದನ್ನು ತಪ್ಪಿದ್ರು ಕೂಡ ನೀನು 10 ತಪ್ಪಿದ ಹಾಗೆ ಎಂಬುದಾಗಿ. 9 അനുസരിച്ചാലും കാര്യമില്ല, ನೀನು 9 ಅನುಸರಿಸಿ ಒಂದನ್ನು ಬಿಟ್ರೆ ಅದು ಪ್ರಯೋಜನವಿಲ್ಲ. ഒരു മനുഷ്യനും ഇതിൽ കൂടെ രക്ഷയില്ല. ಒಬ್ಬ ಮನುಷ್ಯನಿಗೂ ಕೂಡ ಇದರ ಮುಖಾಂತರ ಯಾವುದೇ ರಕ್ಷಣೆಗಳಿಲ್ಲ. അത് ആ മനുഷ്യർക്ക് മനസ്സിലാകണം. ಆ ಮೊದಲನೇದಾಗಿ ಆ ಮನುಷ್ಯರಿಗೆ ಇದು ಅರ್ಥವಾಗಬೇಕು, എന്നിട്ട് അവർ നിലവിളിക്കണം. ಅದಕ್ಕೋಸ್ಕರ ಅವರು ಗೋಳಾಡಬೇಕು. അതുകൊണ്ടാണ് പൗലോസ് നിലവിളിച്ചത്. ಅದಕ್ಕೋಸ್ಕರ ಅಲ್ಲಿ ಪೌಲನು ಗೋಳಾಡಿ, അയ്യോ ഞാൻ അരിഷ്ട മനുഷ്യൻ, ಅಯ್ಯೋ ನಾನೊಬ್ಬ ಅನಿಷ್ಟ ದರಿದ್ರ ಮನುಷ್ಯನೆಂಬುದಾಗಿ, എന്നെ ഈ മരണത്തിൽ നിന്ന് ആര് വിടുവിക്കും, ನನ್ನ ಈ ಮರಣದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ഹല്ലേലൂയ. എന്നിട്ട് താഴെ പറയാ, കർത്താവായ യേശുക്രിസ്തു നിമിത്തം ഞാൻ സ്തോത്രം ചെയ്യുന്നു. ಅದಕ್ಕೋಲ್ಲಿ ಕೆಳಗಡೆ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತ ನಮಗೆ ಇರುವುದಕ್ಕೋಸ್ಕರ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. അപ്പോൾ ഒരു സേവിയറിലേക്ക് വിരൽ ചൂണ്ടാനാണ് ന്യായപ്രമാണം തന്നത്. ಒಬ್ಬ ಸೇವಕ ಒಂದು ರಕ್ಷಕನ ಹತ್ರ ಒಂದು ಬೆರಳು ತೋರಿಸಲಿಕ್ಕೆ, ಆ ಒಂದು ರಕ್ಷಕನ ಮಾರ್ಗದಲ್ಲಿ ನಡೀಲಿಕ್ಕೋಸ್ಕರ ಈ ನ್ಯಾಯ ಪ್ರಮಾಣವನ್ನು ಕೊಟ್ಟದ್ದು. പഴയ നിയമത്തിലെ ആർക്കും ഇത് അനുസരിക്കാൻ പറ്റില്ല. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಜನರಿಗೆ ಯಾರಿಗೂ ಕೂಡ ಇದನ್ನು ಅನುಸರಿಸಲಿಕ್ಕೆ ಆಗಲಿಲ್ಲ. ദൈവത്തിന്റെ ഹൃദയപ്രകാരമുള്ള മനുഷ്യൻ എന്ന് പറയുന്നത് ദാവീദിനും അനുസരിക്കാൻ പറ്റിയില്ല. ಅಲ್ಲಿ ದೇವರ ಹೃದಯಕ್ಕೆ ಹತ್ತಿರವಾದಂತ ಮನುಷ್ಯನೆಂಬ ಹೇಳಿದಾದ್ರೆ ದಾವಿದನಿಗೂ ಕೂಡ ಇದನ್ನು ಅನುಸರಿಸಲಿಕ್ಕೆ ಆಗಲಿಲ್ಲ. ദൈവത്തിന്റെ സുഹൃത്തായ അബ്രഹാമിന് അനുസരിക്കാൻ പറ്റിയില്ല. ದೇವರ ಸ್ನೇಹಿತನಾಗಿದ್ದಂತ ಅಬ್ರಾಹ್ಮನಿಗೂ ಕೂಡ ಇದು ಅನುಸರಿಸಲಿಕ್ಕೆ ಆಗಲಿಲ್ಲ. പുതിയ നിയമത്തിൽ വരുമ്പോൾ പറയുന്നു, ಹೊಸ ಒಡಂಬಡಿಕೆ ಬರುವಾಗ ಅಲ್ಲಿ ಹೇಳ್ತದೆ, അബ്രഹാം നീതീകരിക്കപ്പെട്ടത് ന്യായപ്രമാണത്താൽ അല്ല, ಅಬ್ರಾಹ್ಮನು ನೀತಿವಂತನಾದದ್ದು ಅದು ಧರ್ಮಶಾಸ್ತ್ರದ ಮೇರೆಗೆ ಅಲ್ಲ, ഇതനുസരിച്ചിട്ടല്ല, ಈ ಒಂದು ಲಿಖಿತ ರೂಪವಾದ ಇದನ್ನು ಬೈಬಲ್ನ ವಾಕ್ಯಗಳನ್ನು ಆಧಾರ ಮಾಡಿ ಅಲ್ಲ, ദൈവത്തിലുള്ള വിശ്വാസത്താൽ അത്രേ അവൻ നീതിമാനായത്. ಆತನು ದೇವರಲ್ಲಿ ಇದ್ದಂತ ನಂಬಿಕೆಯಿಂದಲೇ ಆತನು ನೀತಿವಂತನಾದನು. ഹല്ലേലൂയ. ಹಲ್ಲೆಲೂಯಾ. അപ്പോൾ എന്തിനാ ഇത് തന്നെ? ಅದಕ್ಕೆ ಮತ್ತೆ ಯಾಕೆ ಇದು ಕೊಟ್ಟದ್ದು? ഇത് നമ്മളെ കൊണ്ട് പറ്റില്ല, ಇದು ನಮ್ಮಿಂದ ಇದನ್ನು ಅನುಸರಿಸಲಿಕ್ಕೆ ಆಗುದಿಲ್ಲ. ദൈവത്തിന് അറിയാം, ದೇವರಿಗೆ ಗೊತ್ತಿದೆ. അതുകൊണ്ട് കർത്താവ് പറഞ്ഞു, ഞാനൊരു ഹെൽപ്പറെ അയക്കും. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನಿಮ್ಗೆ ಒಬ್ಬ ಸಹಾಯಕನನ್ನು ಕಳುಹಿಸ್ತೇನೆ. ഹല്ലേലൂയ. ಹಲ್ಲೆಲೂಯಾ. അതുകൊണ്ട് ഹെൽപ്പർ എന്ന വാക്ക് ഉപയോഗിച്ചിരിക്കുന്നു. ಅಲ್ಲಿ ಒಂದು ಸಹಾಯಕನೆಂಬಂತ ಒಂದು ಪದವನ್ನು ಬಳಸಿದ್ದಾರೆ. സഹായിക്കാം. ಅವರು ಆ ಒಂದು ಸಹಾಯಕನು ಬಂದು ನಮಗೆ ಸಹಾಯ ಮಾಡ್ತಾರೆ. നിന്നെ കൊണ്ട് ഒറ്റയ്ക്ക് ഇത് ചെയ്യാൻ പറ്റില്ല. ನಿಮಗೆ ಒಬ್ಬನಿಗೆ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. പഴയ നിയമത്തിൽ ദൈവം പറഞ്ഞു, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, കൽപ്പന കൊടുത്തിട്ട് പറഞ്ഞു, ಅಲ್ಲಿ ಆಜ್ಞೆಯನ್ನು ಕೊಟ್ಟು ಹೇಳ್ತಾರೆ, ഇത് നിങ്ങൾ അനുസരിക്കണം, ಇದನ್ನು ನೀವು ಅನುಸರಿಸಬೇಕು. ഹെൽപ്പർ ഇല്ല, ಇಲ್ಲಿ ಯಾವುದೇ ಸಹಾಯಕ ನಿಮ್ಗಿಲ್ಲ, നീ തന്നെ അനുസരിക്കണം. ನೀನು ಒಬ್ಬನೇ ನೀವು ಅದನ್ನು ಅನುಸರಿಸಬೇಕು. എല്ലാരും പരാജയപ്പെട്ടു. ಎಲ್ಲರೂ ಕೂಡ ಇದರಿಂದ ಸೋತು ಹೋದ್ರು. പുതിയ നിയമത്തിൽ വന്നപ്പോ ಹೊಸ ಒಡಂಬಡಿಕೆ ಬರುವಾಗ പറഞ്ഞു, നീ ഒറ്റയ്ക്ക് അനുസരിക്കണ്ട, ನೀನು ಒಬ್ಬನೇ ಇದನ್ನು ಅನುಸರಿಸೋದು ಬೇಡ, നീ ഒറ്റയ്ക്ക് ചെയ്യണ്ട, ನೀನು ಇದನ್ನು ಒಬ್ಬನೇ ಮಾಡಬೇಡ, ഞാൻ എന്റെ ഹെൽപ്പറിനെ തരാം, ನಾನು ನನ್ನ ಸಹಾಯಕ ನಿನಗೋಸ್ಕರ ಕಳಿಸಿಕೊಡ್ತೇನೆ, പരിശുദ്ധാത്മാവിനെ അകത്താക്കാം. ಪವಿತ್ರಾತ್ಮ ನಿನ್ನ ಒಳಗಡೆ ನಾನು ആ ಕಳಿಸಿಕೊಡ್ತೇನೆ. ആത്മാവിന്റെ സഹായത്തോടെ ಆತ್ಮನ ಸಹಾಯದಿಂದ ഇതിനകത്ത് പറഞ്ഞിരിക്കുന്നത് ഓരോന്ന് അനുസരിക്കാം. ಇದರ ಒಳಗೆ ಹೇಳುವಂತ ಎಲ್ಲ ಆಜ್ಞೆಗಳು ನೀನು ಒಂದೊಂದಾಗಿ ನೀನು ಅನುಸರಿಸು. അങ്ങനെ ഒന്നൊന്നായി അനുസരിക്കുമ്പോൾ ಆ ತರ ಒಂದೊಂದಾಗಿ ಅನುಸರಿಸುವಾಗ നീ ക്രിസ്തുവെന്ന തലയോളം വളരും. ನೀನು ಕ್ರಿಸ್ತನ ತಲೆಯ ಒಳಗೆ ನೀನು ಬೆಳೆಯಲಿಕ್ಕೆ ಸಾಧ್ಯ. ഹല്ലേലൂയ. ಹಲ್ಲೆಲೂಯಾ. ಹಲ್ಲೆಲೂಯಾ. ക്രിസ്തുവിൽ നാം പരിപൂർണരാണ്. ನಾವು ಕ್ರಿಸ್ತನಲ್ಲಿ ಆಲ್ರೆಡಿ ನಾವು ಪರಿಪೂರ್ಣರಾಗಿದ್ದೇವೆ. ഹല്ലേലൂയ. ಹಲ್ಲೆಲೂಯಾ. നിങ്ങൾ ഇന്നത്തെ മീറ്റിങ്ങിന് വന്നപ്പോ ನೀವು ಇವತ್ತಿನ ಈ ಒಂದು ಕೂಟಕ್ಕೆ ಬರುವಾಗ ചെയറെല്ലാം ഇട്ടിരിക്കുമല്ലായിരുന്നു? ಇಲ್ಲೆಲ್ಲ ಚೇರ್ ಎಲ್ಲ ಸಿದ್ಧ ಮಾಡಿತ್ತು. ലൈറ്റ്, ഫാന്, AC, ഇവിടുത്തെ സൗണ്ട് സിസ്റ്റം ഇതെല്ലാം റെഡി. ಎಲ್ಲ ಸಾಧಾರಣ ಉಪಕರಣಗಳು ಎಲ್ಲ ನಿಮಗೋಸ್ಕರ ಸಿದ್ಧವಾಗಿತ್ತು. നിങ്ങൾ വന്നിരുന്നാ മതി. ನಿಮ್ಗೆ ಕೇವಲ ಇಲ್ಲಿ ಬಂದು ಕೂತ್ರೆ ಸಾಕು. ഇതിന് പകരം ಇದರ ಬದಲು നിങ്ങൾ ഇവിടെ എല്ലാരും വന്ന് അവിടെ എൻട്രൻസിൽ വെയിറ്റ് ചെയ്യുക. ನೀವು ಎಲ್ಲ ಇಲ್ಲಿ ಬಂದು ಇಲ್ಲಿ ಮುಂದೆ ಬಾಗಿಲ ಹತ್ರ ನೀವು ವೇಟ್ ಮಾಡುದಾದ್ರೆ, അപ്പൊ ഞങ്ങൾ താക്കോലോട്ട് വന്ന് ಅಪ್ಪ തുറക്കുക. ನೀವೆಲ್ಲ ವೇಟ್ ಮಾಡು ಇರುವಾಗ ಮತ್ತೆ ನಾವು ಇಲ್ಲಿ ಬೀಗದ ಕೀಗನ್ನು ಬಂದು ತೆರೆದು ಇಲ್ಲಿ ಎಲ್ಲ ಒಳಗಡೆ ಬಂದ್ರೆ എല്ലാരും ഇവിടെ വന്ന് ചെയറൊക്കെ ഇട്ട് എല്ലാം സെറ്റ് ചെയ്ത് ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮತ್ತೆ ಚೇರ್ ಅನ್ನು ಇಟ್ಟು ಎಲ್ಲ ಸೆಟ್ ಮಾಡಿ നിങ്ങൾക്ക് എന്താ ഫീൽ ചെയ്യും? ಇದರಲ್ಲಿ ನಿಮ್ಗೆ ಏನು ಅನುಭವ ಆಗ್ತದೆ? നല്ലോണം ഫീൽ ചെയ്യോ അതോ ನಿಮ್ಗೆ ಒಳ್ಳೇದು ಅನುಭವ ಆಗ್ತದಲ್ಲ? ഇത് ഇവിടെ വരുമ്പോ ഒന്നുമില്ല, ഒന്നും ಇಲ್ಲಿ ಬರುವಾಗ ಏನು ಕೂಡ ಇಲ್ಲ, ಏನು ಫೆಸಿಲಿಟಿ ಇಲ್ಲ, ಆ ತರ ಒಂದು ಫೀಲ್ ಮನೋಭಾವನೆ. നിങ്ങൾക്ക് ഒരു ഫീലിംഗും ഇല്ലേ? റോബോട്ടുകളാണോ ഇരിക്കുന്നത്? ನಿಮ್ಗೆ ಯಾವ್ದು ಫೀಲಿಂಗ್ ಇಲ್ಲ, ನೀವೊಂದು ರೋಬೋಟ್ ಆಗಿ ಕೂತಿದ್ದೀರಾ. എന്തെങ്കിലുമൊക്കെ പറ, ಏನಾದ್ರೂ ಒಂದು ಪ್ರತಿಕ್ರಿಯಿಸಿ ಇಷ್ಟೆಲ್ಲ ಹೇಳುವಾಗ. ഫീൽ ആകല. നമ്മളെ കർത്താവ് വിളിച്ചപ്പോ, ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತರು ಕರೆದಾಗ, നിങ്ങളെ വിളിച്ചതാണ്. ഈ പോസ്റ്ററൊക്കെ അയക്കുന്നത് നിങ്ങളെ വിളിക്കുകയാണ്. ഇവിടെ മീറ്റിംഗ് ഉണ്ട്. ಈ ಎಲ್ಲ ಪೋಸ್ಟರ್ಗಳನ್ನು ಸ್ಟೇಟಸ್ ಹಾಕೋದು ನಿಮ್ಮನ್ನು ಕರೆಯುವಂಥದ್ದು, ಈ ತರ ಒಂದು ಕೂಟ ಇದೆ ಬನ್ನಿ ಎಂಬುದಾಗಿ. അങ്ങനെ വിളിച്ചു വരുമ്പോ ಆ ತರ ಒಂದು ಕರೆದು ನೀವು ಬರುವಾಗ
ഈ ചർച്ച് തന്നെ ക്ലോസ് ചെയ്തിട്ടിരുന്ന ಈ ಒಂದು ಬರುವಾಗ ಎಲ್ಲಿ ಈ ಒಂದು ಆಲಯವೇ ಕ್ಲೋಸ್ ಆಗಿ ಇರುವುದಾದ್ರೆ ಇವರ ಪೋಸ್ಟರ್ ಕಂಡ ಭಯಂಕರ ಇವರ ಪೋಸ್ಟರ್ ನೋಡುವಾಗ ದೊಡ್ಡ ದೊಡ್ಡ ಮಾಡ್ತಾರೆ, ಇಲ್ಲಿ ಬರುವಾಗ ಬಂದಿದೆ ಏನಿಲ್ಲ. നമ്മെ കർത്താവ് വിളിച്ചു, ನಮ್ಮನ್ನು ಯೇಸು ಕ್ರಿಸ್ತರು ಕರೆದ್ರು. നമ്മളെ വിളിച്ചു കഴിഞ്ഞിട്ടല്ല അവൻ നമുക്ക് വേണ്ടുന്നതെല്ലാം ഒരുക്കിയത്. ನಮ್ಗೆ ಕರೆದಾದ ನಂತರ ಅಲ್ಲ ಆತ ನಮ್ಗೆ ಬೇಕಾಗಿರುವುದನ್ನು ಕೊಟ್ಟಿದ್ದು. അവനെല്ലാം നമുക്ക് വേണ്ടി റെഡിയാക്കി. ಆಮೇನ್, ಆತ ನಮಗೋಸ್ಕರ ಎಲ್ಲವನ್ನು ಆಲ್ರೆಡಿ ಸಿದ್ಧರಾಗಿಟ್ಟಿದ್ದಾರೆ. എന്നിട്ടാണ് നമ്മളെ രക്ഷയ്ക്കായി വിളിക്കുന്നത്. ಅದರ ನಂತರ ಆತನು ಸಿದ್ಧನಾದ ನಂತರ ಆತ ನಮ್ಮನ್ನು ರಕ್ಷಣೆಗೆ ಕರೆಯುವಂತದ್ದು. ഹല്ലേലൂയ, ഹല്ലേലൂയ. വചനം അങ്ങനെ പറഞ്ഞത്, ലോകസ്ഥാപനത്തിന് മുന്നമേ നമുക്ക് വേണ്ടുന്ന സകല ആത്മീക അനുഗ്രഹങ്ങളാൽ നമ്മെ അനുഗ്രഹിച്ചു. ಆಮೇನ್, ಅಲ್ಲಿ ವಾಕ್ಯ ಹೇಳ್ತದೆ, ಜಗದುತ್ಪತ್ತಿಯ ಮೊದಲೇ ನಮಗೆ ಬೇಕಾದಂತ ಸಕಲ ಆತ್ಮಿಕ ವರಗಳಿಂದ ಆತನು ನಮ್ಮನ್ನು ತುಂಬಿಸಿದ್ದಾನೆಂಬುದಾಗಿ. എല്ലാം എല്ലാം അനുഗ്രഹിച്ചു കഴിഞ്ഞു. ಎಲ್ಲನೂ ಆಲ್ರೆಡಿ ಆತ ನಮ್ಗೆ ಆಶೀರ್ವಾದ ಮಾಡಿ ಅನುಗ್ರಹಿಸಿ ಕೊಟ್ಟಿದ್ದಾರೆ. എല്ലാം സെറ്റ് ചെയ്ത് കഴിഞ്ഞു. ಎಲ್ಲವೂ ನಮ್ಗೆ ಸಿದ್ಧ ಮಾಡಿ ಅವರು ಕೊಟ್ಟಿದ್ದಾರೆ. നമ്മൾ ആ കോൾ അക്സെപ്റ്റ് ചെയ്ത് വന്നു കയറി ഇരുന്നാ മതി. ನಮ್ಗೆ ಆ ಒಂದು ಆತನೊಂದು ಕರೆಯನ್ನು ನಾವು ಸ್ವೀಕರಿಸಿ ಆತನೊಂದು ಸಾನ್ನಿಧ್ಯಕ್ಕೆ ಬಂದು ಇದ್ರೆ ಸಾಕು. അതാണ് സാൽവേഷൻ എന്ന് പറയുന്നത്. ಅದಾಗಿದೆ ಯಥಾರ್ಥವಾದ ರಕ್ಷಣೆ ಎಂಬುದು ಹೇಳುವಂತದ್ದು. കോൾ അക്സെപ്റ്റ് ചെയ്യുന്നതാണ് സാൽവേഷൻ. ಆತನ ಕರೆಯನ್ನು ನಾವು ಸ್ವೀಕರಿಸುವಂತದ್ದಾಗಿದೆ ಸಾಲ್ವೇಷನ್, ರಕ್ಷಣೆ ആ ಎಂಬುವಂತದ್ದು. സാൽവേഷൻ അകത്ത് നമുക്ക് വേണ്ടുന്ന സകലതും അവൻ ഒരുക്കി വെച്ചിട്ടുണ്ട്. ಆ ಒಂದು ರಕ್ಷಣೆ ಒಳಗಡೆ ನಮಗೆ ಬೇಕಾದ ಸಕಲ ಆತ್ಮಿಕ ವರಗಳನ್ನು, ಅಭಿಷೇಕವನ್ನು ಅದರ ಒಳಗಡೆ ಆತನ ಇಟ್ಟಿದ್ದಾನೆ. നമ്മളിവിടെ വന്നിട്ട് ഓരോന്നോരോന്നായി പ്രാപിക്കുവല്ല. ನಾವು ಇಲ್ಲಿ ಬಂದು ಒಂದೊಂದಾಗಿ ನಾವು ಹೊಂದಿಕೊಳ್ಳುವಂತದ್ದಲ್ಲ. ഒരു 7 ദിവസം ഉപവാസം ഇരുന്ന് 7 ದಿವಸ ಉಪವಾಸ ಇದ್ದುಕೊಂಡು ഒരു പ്രവചനം പ്രാപിച്ചു. ಒಂದು ಪ್ರವಾದನೆ ವರವನ್ನು ಹೊಂದಿಕೊಳ್ಳುವಂತ. അടുത്ത 21 ദിവസം ഉപവാസം ഇരുന്ന് ಮತ್ತೆ 21 ದಿವಸ ಉಪವಾಸ ಇದ್ದುಕೊಂಡು ಒಂದು ഹീലിംഗ് പ്രാപിച്ചു. ಒಂದು ಹೀಲಿಂಗ್, ಒಂದು ರೋಗ ಸೌಖ್ಯದ ಒಂದು ವರವನ್ನು അല്ല, ಅಲ್ಲ, അങ്ങനല്ല. ಆ ತರ ಯಾವುದಿಲ್ಲ. ഇങ്ങനെയും പഠിപ്പിക്കുന്ന ആൾക്കാരുണ്ട്. ಈ ತರವಾಗಿ ಬೋಧಿಸುವಂತ ಕೂಡ ಜನರಿದ್ದಾರೆ. ഞങ്ങൾ 21 ദിവസം ഇരുന്നാണ് ഞങ്ങൾ ഇങ്ങനെ പ്രവചിച്ചു. ನಾವು 21 ದಿವಸ ನಾವು ಉಪವಾಸ ಮಾಡಿದ್ರೆ ಮಾತ್ರ ನಮಗೆ ಪ್ರವಾದಿಸುವಂತ ವರ ಎಂಬುದಾಗಿ ഇങ്ങനെ പറയുന്ന പാസ്റ്റർമാരുണ്ട്. ಈ ತರ ಹೇಳುವಂತ ಕೂಡ ಸೇವಕರಿದ್ದಾರೆ. 40 ദിവസം ഞങ്ങൾ ഇരുന്നപ്പോഴാണ് ഞങ്ങൾ ഹീലിംഗ് ഒക്കെ ചെയ്യാൻ തുടങ്ങി. 40 ದಿವಸ ನಾವು ಉಪವಾಸ ಮಾಡಿದ ನಂತರ ನಮಗೆ ಈ ತರ ಸೌಖ್ಯ ಮಾಡುವಂತ ವರವು ನಮ್ಮಿಂದ ಮುಖಾಂತರ ಅದು ಚಲಿಸಲ್ಪಟ್ಟಿದೆ. ദൈവത്തിനെതിരെ സ്ട്രൈക്ക് പ്രഖ്യാപിച്ച് ദൈവത്തിന് പിടിച്ചെടുക്കുവാണ്. ದೇವರಿಂದ ನಾವು ಎಳೆದುಕೊಳ್ಳುವಂತದ್ದು. ഇത് ഗിഫ്റ്റ് ആണ്. ಇದು ದೇವರಿಂದ ಕೊಟ್ಟಂತ ವರ. ഇത് ഓൾറെഡി വചനത്തിൽ പറയാ, ഇത് ഗിഫ്റ്റ് ആണ്, ദാനമാണ്. ಇದು ದೇವರ ಒಂದು ದಾನವಾಗಿದೆ, അവന്റെ കൃപയാണ്, ಆತನ ಕೃಪೆಯಾಗಿದೆ. ഇത് എല്ലാവർക്കും ഉള്ളതാണ്. ಇದು ಎಲ್ಲರಿಗೂ ಇರುವಂತದ್ದು. ഇത് എനിക്കും നിങ്ങൾക്കും ഉള്ളതാണ്. ನನಗೂ ನಿಮಗೂ ಎಲ್ಲರಿಗೂ ಇರುವಂತದ್ದು. വിളിക്കപ്പെട്ട എല്ലാവർക്കും ഉള്ളതാണ്. ಕರೆಯಲ್ಪಟ್ಟ ಎಲ್ಲರಿಗೂ ಈ ವರಗಳು ಇರುವಂತದ್ದು. അവന് പാർഷ്യാലിറ്റി ഇല്ല, ಆತನಿಗೆ ಯಾವುದೇ ಒಂದು ಪಾರ್ಶಿಯಾಲಿಟಿಗಳಿಲ್ಲ. ഇത് എല്ലാവർക്കും ഉള്ളതാണ്. ಇದು ಎಲ್ಲರಿಗೂ ಇರುವಂತದ್ದು. എല്ലാവരും യൂസ് ചെയ്യണം, ಎಲ್ಲರೂ ಇದನ್ನು ಉಪಯೋಗಿಸಬೇಕು, എല്ലാവരും പ്രവചിക്കണം, ಎಲ್ಲರೂ ಪ್ರವಾದಿಸಬೇಕು, എല്ലാവരും രോഗികളെ സൗഖ്യമാക്കണം, ಎಲ್ಲರೂ ರೋಗಿಗಳನ್ನು ಸೌಖ್ಯ ಮಾಡಬೇಕು. ഹല്ലേലൂയ. ഇതാണ് ദൈവത്തിന്റെ ഇഷ്ടം. ಇದಾಗಿದೆ ದೇವರ ಒಂದು ಇಷ್ಟ. ചില പാസ്റ്റർമാർ ഇഷ്ടം ഞാൻ മാത്രമേ രോഗികളെ സൗഖ്യം. ಕೆಲವರ ಸೇವಕರನ್ನು ಬಯಕೆ ಆಗಿದೆ, ನಾನು ಮಾತ್ರ ರೋಗಿಗಳನ್ನು ಸೌಖ್ಯ ಮಾಡಬೇಕು, ഞാൻ മാത്രമേ പ്രവചിക്കാവൂ, ನಾನು ಮಾತ್ರ ಪ್ರವಾದಿಸಬೇಕು, വേറെ ആരും പ്രവചിക്കരുത്. ಬೇರೆ ಯಾರು ಕೂಡ ಪ್ರವಾದಿಸಬಾರದು. ഹല്ലേലൂയ. ಹಲ್ಲೆಲೂಯ. ഞാൻ മാത്രമേ പ്രസംഗിക്കാവൂ, ನಾನು ಒಬ್ಬನೇ ಪ್ರಸಂಗ ಮಾಡಬೇಕು, ಎಲ್ಲರೂ ಕೇಳಬೇಕು. വെള്ളിയാഴ്ച യശോദ സിസ്റ്റർ പ്രസംഗിക്കും, ಇಲ್ಲಿ ಶುಕ್ರವಾರದಂದು ಯಶೋಧ ಸಿಸ್ಟರ್ ಇಲ್ಲಿ ಪ್ರಸಂಗ ಮಾಡ್ತಾರೆ, ശനിയാഴ്ച വേറെ ആൾ പ്രസംഗിക്കും, ಶನಿವಾರ ಇನ್ನೊಬ್ರು ಇಲ್ಲಿ ಪ್ರಸಂಗ ಮಾಡ್ತಾರೆ. അവസരം അത് ഉപയോഗിക്കുന്ന ആൾക്കാർക്ക് എല്ലാ അവസരങ്ങളുണ്ട്. ಅದು ಉಪಯೋಗಿಸುವಂತವರು ಎಲ್ಲರಿಗೂ ಇಲ್ಲಿ ಅವಕಾಶವಿದೆ. ഹല്ലേലൂയ. ಹಲ್ಲೆಲೂಯ. കാർക്കളി വീട സിസ്റ്റർ പ്രസംഗിക്കുന്നു, ಕಾರ್ಕಳದಲ್ಲಿ ವೀಡ ಸಿಸ್ಟರ್ ಆ ಸಭೆಯಲ್ಲಿ ಪ್ರಸಂಗ ಮಾಡ್ತಾರೆ. ഇവിടെ പാസ്റ്റർ ഉണ്ട് എന്നാ പോലും ಅಲ್ಲೂ ಸೇವಕರು ಇದ್ದಾರೆ, ಆದರೂ ಕೂಡ അവിടെ ശുശ്രൂഷിക്കുക, ಅವರು ಕೂಡ ಅಲ್ಲಿ ಸೇವೆ ಮಾಡ್ತಾರೆ. എല്ലാവർക്കും അവസരം, ಎಲ್ಲರಿಗೂ ಯಾರಿಗೆಲ್ಲ ದಾಹ ಇದೆ ಎಲ್ಲರಿಗೂ ಇಲ್ಲಿ ಅವಕಾಶವಿದೆ. ഹല്ലേലൂയ. ಹಲ್ಲೆಲೂಯ. ഇനി ആർക്കെങ്കിലും പ്രസംഗിക്കണമെന്നുണ്ട് എന്റെ അടുത്ത് വന്ന് പറഞ്ഞാൽ മതി. ಯಾರಿಗಾದ್ರೂ ಪ್ರಸಂಗ ಮಾಡ್ಬೇಕಾದ್ರೆ ಪಾಸ್ಟರ್ ಬರ್ಲಿ ಹೇಳಿದ್ರೆ ಸಾಕು. ഹല്ലേലൂയ. ಹಲ್ಲೆಲೂಯ. എല്ലാവരെയും വിളിച്ചത് അങ്ങനെയാണ്. ಎಲ್ಲರಿಗೂ ಕರೆದದ್ದು ಅದೇ ಮೇರೆಗೆ. രാജകീയ പുരോഹിത വർഗമാണ്. ಎಲ್ಲರಿಗೂ ಕೂಡ ಅರಸರನ್ನಾಗಿ ಯಾಜಕರನ್ನಾಗಿ ಕರೆದದ್ದು. ഹല്ലേലൂയ. അപ്പോൾ ഓൾറെഡി എല്ലാം സെറ്റ് ചെയ്തിട്ടാണ് ദൈവം വിളിച്ചത്. ಆಲ್ರೆಡಿ ಎಲ್ಲವನ್ನು ಸಿದ್ಧ ಮಾಡಿ ನಂತರ ದೇವರು ನಮ್ಮನ್ನು ಕರೆದದ್ದು. ഇതാ നമ്മൾ ഇന്ന് വായിച്ച ആ വേദഭാഗം എന്ന് പറയുന്നത്. ಅದಾಗಿದೆ ಇವತ್ತು ನಾವು ಇಲ್ಲಿ ಓದಿದಂತ ಒಂದು ವಾಕ್ಯ ಭಾಗ. In whom we are completed. ಆತನಲ್ಲಿ ನಾವು ಆಲ್ರೆಡಿ ಪರಿಪೂರ್ಣರಾಗಿದ್ದೇವೆ. നമ്മൾ കംപ്ലീറ്റ് ആണ്, ನಾವು ಪರಿಪೂರ್ಣರಾಗಿದ್ದೇವೆ. കാരണം മഹത്വത്തിന്റെ പ്രത്യാശ ക്രിസ്തു നമ്മുടെ അകത്തിരിക്കുകയാണ്. ಈ ಒಂದು ಆತನ ಒಂದು ಮಹತ್ವದ ಒಂದು ಪ್ರತ್ಯಾಶೆ ಆಗಿರುವಂತ ಕ್ರಿಸ್ತ ನಮ್ಮ ಒಳಗಡೆ ಇದ್ದಾರೆ. എല്ലാം നിറഞ്ഞവൻ, ദൈവത്തിന്റെ മഹത്വം നിറഞ്ഞവൻ നമ്മുടെ അകത്തിരിക്കുമ്പോൾ നമുക്ക് എന്തിന്റെ കുറവാണുള്ളത്? ಈ ದೇವರ ಪ್ರಭಾವದಿಂದ ತುಂಬಿದವರು ನಮ್ಮ ಒಳಗಡೆ ಇದ್ರೆ ಮತ್ತೆ ನಮ್ಗೆ ಏನು ಕೊರತೆ? ഹല്ലേലൂയ. ഹല്ലേലൂയ. അപ്പോൾ എന്തിനാ നമ്മൾ ഇങ്ങനെ പ്രാർത്ഥനയ്ക്കും ഇങ്ങനെ കൂടിവരവുകളൊക്കെ എന്തിനു വേണ്ടിയാ? ಮತ್ತೆ ಯಾಕೆ ನಾವು ಈ ರೀತಿಯಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಬಂದು ನಾವು ಪ್ರಾರ್ಥಿಸುವಂತದ್ದು ಯಾಕೋಸ್ಕರ? വചനം പറയുന്നുണ്ട് വിശുദ്ധന്മാരുടെ കൂട്ടം. ಈ ವಾಕ್ಯ ಹೇಳ್ತದೆ ಪರಿಶುದ್ಧರ ಒಂದು ಸಂಗಡ ಕೂಟ. വിശുദ്ധന്മാർ ഒന്നിച്ചു കൂടി വരുവോ? ಈ ಒಂದು ಪರಿಶುದ್ಧರಾದಂತ ನೀತಿವಂತರು ಎಲ್ಲರೂ ಒಟ್ಟಾಗಿ ಸೇರಿ ಬರುವಾಗ എന്തിനു വേണ്ടി അങ്ങനെ കൂടി വരുന്നത്? ಯಾಕೋಸ್ಕರ ಒಟ್ಟಾಗಿ ಸೇರಿ ಬರುವಂತದ್ದು? ദൈവത്തിന്റെ അകത്ത്
അകത്തിരിക്കുന്ന വെളിപ്പാടുകളെ മനസ്സിലാക്കി. ಆಮೆನ್. ದೇವರ ಒಳಗಡೆ ಇರುವಂತ ಪ್ರಕಟಣೆಗಳನ್ನು ಅರ್ಥ ಮಾಡ್ಲಿಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಏಕ ಮನಸ್ಸಿಂದ ಇಲ್ಲಿ ಬರುವಂತದ್ದು. സാധാരണ കാര്യങ്ങൾ പറഞ്ഞുകൊണ്ടിരിക്കാനല്ല. ಇಲ್ಲಿ ಸಾಧಾರಣವಾದ ವಿಚಾರವನ್ನು ಹೇಳ್ತಾ ಇರ್ಲಿಕ್ಕಲ್ಲ. ഈ ഹീബ്രുവിൽ അത് പറയുന്നുണ്ട്. ಅಲ್ಲಿ ಇಬ್ರಿಯರಿಗೆ ಬರೆದ ಲೇಖನದಲ್ಲಿ ಅದು ಹೇಳ್ತಾ ಇದೆ. രക്ഷയെ കുറിച്ചും സ്നാനത്തെ ಈ കുറിച്ചും ರಕ್ಷಣೆ ಕುರಿತಾಗಿ, ದೀಕ್ಷಾ ಸ್ನಾನದ ಕುರಿತಾಗಿ, സാധാരണ കാര്യങ്ങളെ കുറിച്ച് പറഞ്ഞുകൊണ്ടിരിക്കാനല്ല. ಅಲ್ಲಿ ಸಾಧಾರಣ ವಿಚಾರಗಳ ಕುರಿತಾಗಿ ಇಲ್ಲಿ ಹೇಳಲಿಕ್ಕೆ ಅಲ್ಲ. പൗലോസ് പലപ്പോഴും പറയുന്നു, പാല് തരാനല്ല ഞാൻ വന്നത്, കട്ടിയുള്ള ആഹാരം തരാനാണ്. ಪೌಲನು ಹೇಳ್ತಾನೆ ಅನೇಕ ಸರಿ, ನಾನು ಹಾಲು ಕುಡಿಸ್ಲಿಕ್ಕೆ ನಿಮ್ಗೆ ಬಂದದ್ದಲ್ಲ, ನಾನು ಗಟ್ಟಿಯಾದ ಆಹಾರವನ್ನು ಕೊಡ್ಲಿಕ್ಕೆ ನಾನು ನಿಮ್ಗೆ ಬಂದದ್ದು. ഹല്ലേലൂയ. ഹല്ലേലൂയ. അപ്പോൾ ആ തരത്തിൽ വളരണം. ಆ ಒಂದು ಹಂತದಲ್ಲಿ, ಆ ಒಂದು ಸ್ತರದಲ್ಲಿ ನಾವು ಬೆಳಿಬೇಕು. നിങ്ങളെ നോക്കുമ്പോൾ നിങ്ങൾ വളർന്നവരാന്ന് കാണുമ്പോൾ, ನಿಮ್ಮನ್ನು ನೋಡುವಾಗ ನೀವು ಬೆಳೆಯುವಂತ ವ್ಯಕ್ತಿಗಳೆಂತ ಕಾಣಬೇಕು. അങ്ങനെ കാണുമ്പോൾ ಆ ತರ ಕಾಣುವಾಗ നിങ്ങൾക്ക് കട്ടിയുള്ളത് തരും. ನಿಮ್ಗೆ ಗಟ್ಟಿಯಾದ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ. ഹല്ലേലൂയ. ಹಲ್ಲೆಲೂಯ. കൊച്ചു കുഞ്ഞിന് ബിരിയാണി കൊടുക്കാൻ പറ്റില്ല. ಈ ಒಂದು ಸಣ್ಣ ಶಿಶುವಿಗೆ ಬಿರಿಯಾನಿ ಕೊಡ್ಲಿಕ್ಕೆ ಆಗುದಿಲ್ಲ. അതിന് പാല് കൊടുക്കാനേ പറ്റും. ಅದಕ್ಕೆ ಆ ಒಂದು ಮಗುವಿಗೆ ಹಾಲೇ ಕೊಡ್ಲಿಕ್ಕೆ ಸಾಧ್ಯ. അതിന് നിപ്പിളൊക്കെ വെച്ചിട്ട് ഇങ്ങനെ ഒരു പാല് ഇങ്ങനെ കൊടുത്ത് ഇങ്ങനെ ನಿಪ್ಪಲಲ್ಲಿ ಹಾಕಿ ಹಾಲನ್ನು ಆ ಒಂದು ಮಗುವಿನ ಬಾಯಿಗೆ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ. ഡയപ്പറൊക്കെ ഇട്ട് ഒരു സൈഡ് ഇടും. ಅಲ್ಲಿ ಡಯಪರ್ ಅನ್ನು ಕಟ್ಟಿಕೊಂಡು ಒಂದು ಸೈಡ್ ಅಲ್ಲಿ ಬಿಡುವಂತದ್ದು. ഒരു സൈഡ് അത് ഇങ്ങനെ കളിച്ചോണ്ടിരിക്കും. ಅದು ತನ್ನಷ್ಟಕ್ಕೆ 4 ಕಾಲಲ್ಲಿ ನಡೀತಾ ಇರ್ತದೆ. ഇതാ മിക്ക ചർച്ചകളും നടക്കുന്നത്. ಇದು ಈ ತರ ಚರ್ಚಲ್ಲಿ ಈಗ ನಡೆಯುವಂತದ್ದು. എന്തെങ്കിലുമൊക്കെ കഥയൊക്കെ പറഞ്ഞ് ಏನಾದ್ರು ಒಂದು ಕಥೆಯನ್ನು ಹೇಳಿ, ഞാൻ അവിടെ പോയി ഇങ്ങനായിരുന്നു, ನಾನು ಅಲ್ಲಿ ಓದಿದ್ದೆ, ಇಲ್ಲಿ ಹೋಗಿದ್ದೆ, കഥയൊക്കെ പറഞ്ഞ് ಈ ಪ್ರಸಂಗದ ವೇಳೆಯಲ್ಲಿ ಕಥೆಯನ್ನು ಹೇಳಿ കുഞ്ഞുങ്ങളെല്ലാം കൈയടിക്കും. ಆವಾಗ ಈ ಮಕ್ಕಳೆಲ್ಲ ಒಂದು ಸಂತೋಷದಿಂದ ಈ ಚಪ್ಪಲಿ ಹಿಡಿಯುವಂಥದ್ದು. കട്ടിയുള്ള കാര്യം പറഞ്ഞാൽ, ಈ ಒಂದು ಗಟ್ಟಿಯಾದ ಆಹಾರವನ್ನು, ಗಟ್ಟಿಯಾದ ವಿಚಾರಗಳನ್ನು ಹೇಳಿದ್ರೆ കുഞ്ഞുങ്ങളൊക്കെ ഉറങ്ങും. ಈ ಮಗುಗಳಿಗೆ ಅಲ್ಲಿ ನಿದ್ದೆ ಬರ್ತದೆ. ಯಾಕಂದ್ರೆ ಅದನ್ನು ಸ್ವೀಕರಿಸಲಿಕ್ಕೆ ಅವರಿಗೆ ಆಗುದಿಲ್ಲ. ಅಲ್ಲಿ ಅವರು ತೂಕಡಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. എന്നാ കഥ പറഞ്ഞാലില്ല. ಈ ಕಥೆಯನ್ನು ಹೇಳಿದ್ರೆ ತುಂಬಾ ಇಂಟ್ರೆಸ್ಟ್ ಆಗಿ ಅವರು ಕೈಗಳನ್ನು ತರ್ತಾರೆ. പൗലോസ് പറയും, പാല് തരാനല്ല ഞാൻ വരുന്നത്, ಪೌಲನು ಹೇಳ್ತಾನೆ, ನಾನು ಹಾಲು ಕುಡಿಸ್ಲಿಕ್ಕೆ ಎಲ್ಲ ನಿಮಗೆ ಬಂದಿರುವಂತದ್ದು, കട്ടിയായുള്ള ആഹാരം. ಗಟ್ಟಿಯಾದ ಆಹಾರವನ್ನು ಕೊಡ್ಲಿಕ್ಕೆ. കട്ടിയായുള്ള ആഹാരം കഴിച്ചാലേ വളരത്തുള്ളൂ. ಈ ಗಟ್ಟಿಯಾದ ಆಹಾರವನ್ನು ಅಂದ್ರೆ ಆತರ ಆಳವಾದ ಪ್ರಕಟಣೆಗಳನ್ನು ಹೊಂದಿಕೊಂಡ್ರೆ ಮಾತ್ರ ನಿಮಗೆ ಬೆಳಿಲಿಕ್ಕೆ ಸಾಧ್ಯ. ഹല്ലേലൂയ. ಹಲ್ಲೆಲೂಯ. നിങ്ങൾ ഓരോ ദിവസം വളരണം. ನೀವು ಒಂದೊಂದು ದಿವಸವಾಗಿ ನೀವು ಬೆಳಿಬೇಕು. നിങ്ങളെല്ലാം ശുശ്രൂഷക്കാരാകണം. ನೀವೆಲ್ಲರೂ ಕೂಡ, ನಾವೆಲ್ಲರೂ ಸೇವಕರಾಗಬೇಕು. ഹല്ലേലൂയ. ഹല്ലേലൂയ. ആത്മാക്കളെ നേടുന്നവരാകണം. ನಾವು ಆತ್ಮಗಳನ್ನು ಸಂಪಾದಿಸುವವರಾಗಿರ್ಬೇಕು. അപ്പോൾ നമ്മൾ ഇവിടെ കൂടി വരുന്നതിന്റെ ഉദ്ദേശം, ಆದ್ರೆ ನಾವು ಇಲ್ಲಿ ಸೇರಿ ಬರುವಂತ ಉದ್ದೇಶ വളരാൻ വേണ്ടിയാ. ನಾವು ಬೆಳೆಯಲಿಕ್ಕೋಸ್ಕರ. നമുക്ക് ദൈവം തന്നിരിക്കുന്നതിനെ ನಮ್ಗೆ ದೇವರು ಕೊಟ್ಟಿರುವುದನ್ನು എങ്ങനെ ഓപ്പറേറ്റ് ചെയ്യണം, ನಾವು ಹೇಗೆ ಉಪಯೋಗಿಸಬೇಕು, ಹೇಗೆ ಅದನ್ನು ಕಾರ್ಯಗತ ಮಾಡಬೇಕು, ഓരോന്നിനെ നമ്മൾ പരിചയപ്പെടുകയാണ്. ಒಂದೊಂದು ವರವನ್ನು ನಾವು ಅದನ್ನು ನಾವು ಅನುಭವಿಸುವಂತದ್ದು, ಪರಿಚಯಿಸುವಂತದ್ದು. ഓരോ കൃപാവരങ്ങളെയും അല്ലെങ്കിൽ നമുക്ക് തന്ന ഓരോ അനുഗ്രഹങ്ങളെയും നമ്മളൊന്ന് പരിചയപ്പെടുകയാണ് ഇവിടെ. ಒಂದೊಂದು ದೇವರು ಕೊಟ್ಟಿರುವಂತಹ ಒಂದೊಂದು ಗಿಫ್ಟ್ಗಳನ್ನು, ಒಂದೊಂದು ಕೃಪಾವರಗಳ ಬಗ್ಗೆ ನಾವು ಪರಿಚಯಿಸುವಂತದ್ದು. എങ്ങനെ ഉപയോഗിക്കാം, ಹೇಗೆ ಅದನ್ನು ಉಪಯೋಗಿಸುವಂತದ್ದು, എങ്ങനെ വളരാം. ಹೇಗೆ ನಾವು ಬೆಳೆಯುವಂತದ್ದು. ഹല്ലേലൂയ. ഹല്ലേലൂയ. ഇത് നിങ്ങൾ ശ്രദ്ധിച്ചാൽ നിങ്ങൾക്ക് മനസ്സിലാവും, ഇവിടെ പറയുന്നതെല്ലാം അങ്ങനെ തന്നെയുള്ളതായിരിക്കും. ನಿಮ್ಗೆ ಗಮನವಿಟ್ಟು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲಿ ಹೇಳುವುದೆಲ್ಲ ಅದೇ ರೀತಿದಂತಾಗಿದೆ. അത് എങ്ങനെ തുടങ്ങിയാലും അത് അങ്ങനെ തന്നെ പോകും. ಅದು ಹೇಗೆ ಪ್ರಾರಂಭಿಸಿದ್ರು ಅದೇ ದಾರಿಯಲ್ಲಿ ಅದು ಹೋಗ್ತದೆ. ചില ദിവസങ്ങൾ ഞാൻ വിചാരിക്കും, ഇത്ര കട്ടിയായിട്ട് വേണ്ട, തമാശയായിട്ട് കുറച്ച് കാര്യങ്ങളൊക്കെ ನಾನು ಕೆಲವು ಸಮಯ ಆಲೋಚನೆ ಮಾಡಿದೆ, ಇಷ್ಟು ಎಲ್ಲ ಆಳವಾಗಿ ಬೇಡ, ಏನಾದ್ರು ತಮಾಷೆಯಾಗಿ ಪ್ರಸಂಗಿಸುವ ಎಂಬುದಾಗಿ. എന്നാലും അവസാനം അത് ഇങ്ങനെ ഒരു ശുശ്രൂഷക്കാരുടെ മോഡലിലേക്ക് അത് പോകും. ಅದು ಎಷ್ಟು ಮಾಡಿದ್ರು ಕೂಡ ಅದು ಕೊನೆಯದಾಗಿ ಹೋಗುವಾಗ ಅದು ಸೇವಕನ ಒಂದು ಅದೇ ಸೇವೆ ಆದಿಯಲ್ಲಿ ಹೋಗ್ತದೆ. ಅದು സേവകരെല്ലാം അവിടെ ഇരിക്കുമ്പോൾ എങ്ങനെ പ്രസംഗിക്കും അതുപോലെ പ്രസംഗം പോകുന്നു. ಈ ಸೇವಕರು ಹೇಗೆ ಇರ್ತಾರೆ, ಯಾವ ರೀತಿಯಲ್ಲಿ ಇರ್ತಾರೆ, ಅದೇ ರೀತಿಯಾಗಿ ಅಲ್ಲಿ ಪ್ರಸಂಗ ಹೋಗುವಂತದ್ದು. നിങ്ങളെ കാണുമ്പോഴെല്ലാം ശുശ്രൂഷക്കാരെ കണ്ടതുപോലെ ഞാൻ ശുശ്രൂഷിക്കും. ನಿಮ್ಮನ್ನು ನೋಡುವಾಗ ನೀವೊಬ್ಬರು ಸೇವಕರು, ನೀವೊಬ್ಬರು ಸುವಾರ್ತಿಕರಂತ ಹೇಳುವ ಮೇರೆಗೆ ನಾನು ಅದೇ ರೀತಿಯಾಗಿ ನಾನು ಸೇವೆ ಮಾಡುವುದು. ഹല്ലേലൂയ. ഹല്ലേലൂയ. അപ്പോൾ ദൈവത്തിന്റെ വലിയ അനുഗ്രഹങ്ങൾ, സ്വർഗത്തിലെ വലിയ ആത്മീക അനുഗ്രഹങ്ങൾ നമുക്ക് തന്നിരിക്കുകയാണ്. ಈ ದೇವರು ತನ್ನ ಪರಲೋಕದಿಂದ ನಮಗೆ ಎಲ್ಲ ಬೇಕಾದ ಸಕಲ ಆತ್ಮಿಕ ವರಗಳನ್ನು ಆತ ನಮಗೆ ಕೊಟ್ಟಿದ್ದಾರೆ. പക്ഷേ നമുക്കിത് വിശ്വസിക്കാൻ പാടാ. ಆದ್ರೆ ಇದು ನಮಗೆ ವಿಶ್ವಾಸ ನಂಬಲಿಕ್ಕೆ ತುಂಬಾ ಕಷ್ಟ. ಅಯ್ಯೋ ನಾನು ಇಷ್ಟೆಲ್ಲ ಕೃಪಾವರಗಳ എന്റെ അകത്തോ, ನನ್ನ ಒಳಗಡೆಯ ഹീലിംഗോ, ಒಂದು ಸೌಖ್ಯವಾದಂತ ಗಿಫ್ಟಾ, ഭൂതങ്ങളെ പുറത്താക്കാനുള്ള, ದೆವ್ವಗಳಿಗೆ ಹೊರಗಾಗ್ಲಿಕ್ಕ. ದೆವ್ವಗಳನ್ನು ನೋಡುವಾಗ ಎಷ್ಟು ಜನ ಓಡ್ತೀರಿ. നമുക്ക് വിശ്വസിക്കാൻ പറ്റുന്നില്ല. ಇದು ನಮ್ಗೇನೆ ನಂಬಲಿಕ್ಕೆ ಸಾಧ್ಯ ಇಲ್ಲ. പല കാര്യങ്ങളും, വചനത്തിൽ പറഞ്ഞ പല കാര്യങ്ങളും വായിക്കുമ്പോ നമുക്കത് വിശ്വസിക്കാൻ പറ്റും. ಈ ವಾಕ್ಯಗಳನ್ನು ಓದುವಾಗ, ಈ ಒಂದು ಕೆಲವೊಂದು ವಾಕ್ಯಗಳನ್ನು ಓದುವಾಗ ಅದು ನಮ್ಗೆ ನಾವು ನಂಬಲಿಕ್ಕೆ ಕೂಡ ಸಾಧ್ಯವಿಲ್ಲ. നമ്മൾ വിചാരിക്കും ഇത് നമുക്കായിരിക്കില്ല, ನಾವು ಎಣಿಸ್ತೇವೆ ಇದು ನಮ್ಗೆ ಅಲ್ಲ, ಇದು ಬೇರೆ ಒಬ್ಬರಿಗೆ. നമ്മളിങ്ങനെ പാസ് ചെയ്യും. ನಾವು ಅದರ ಆ ವಾಕ್ಯದಿಂದ ದಾಟಿ ಮುಂದೆ ಹೋಗ್ತೇವೆ. ഇപ്പൊ ഫുട്ബോൾ ഒക്കെ വരിക, ಈ ಒಂದು ಫುಟ್ಬಾಲ್ ತರ ಅದನ್ನು ಚೆಲ್ಲಿ ಬಿಡ್ತೇವೆ. ലോക ഫുട്ബോൾ വരിക, ಈ ಒಂದು ಲೋಗ ಒಂದು ಫುಟ್ಬಾಲ್ ತರ അല്ല, ഫുട്ബോൾ കളി വരാൻ പോവാ, വേൾഡ് കപ്പ്. ಈ ಒಂದು ಫಿಫಾ ವರ್ಲ್ಡ್ ಕಪ್ ಬರ್ಲಿಕ್ಕೆ ಇದೆ. ഇപ്പൊ അതുപോലെ ഈ
പാസ് ചെയ്ത് കൊടുക്കുക. ಅದೇ ರೀತಿಯಾಗಿ ಪಾಸ್ ಮಾಡಿ ಕೊಡುವಂತದ್ದು. നമുക്ക് എന്നുള്ളത് ಈ ನಮಗೆ ಅಂತ ಇರುವಂತದ್ದು ചിലത് നമുക്ക് ഡൈജഷൻ ചെയ്യാൻ പറ്റില്ല. ಅದು ಕೆಲವುದನ್ನು ನಮಗೆ ಅರಗಿಸಿಕೊಳ್ಳಿಕ್ಕೆ ಆಗುದಿಲ್ಲ. ഇതെങ്ങനെ സാധ്യമാകും? ಇದು ಹೇಗೆ ನನ್ನ ಜೀವಿತದಲ್ಲಿ ಸಾಧ್ಯ ಆಗ್ತದೆ? ദൈവം അബ്രഹാമിനോട് ഭയങ്കര വലിയ വാഗ്ദത്തങ്ങളൊക്കെ പറഞ്ഞു. ದೇವರು ಅಬ್ರಹಾಮನ ಸಂಗಡ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಹೇಳಿದ್ರು. അബ്രഹാം ചോദിക്കുക, ഇതെങ്ങനെ സംഭവിക്കും? ಅಬ್ರಹಾಮನಲ್ಲಿ ಕೇಳಿದ, ಇದು ಹೇಗೆ ಸಾಧ್ಯ? ಇದು ನನ್ನ ಮುಖಾಂತರ ನನ್ನಲ್ಲಿ ಹೇಗೆ ಇದು ಸಂಭವಿಸ್ತದೆ? ജെനസിസ് 15:8 വായിച്ചേ. ಏನು ಆದಿಕಾಂಡ 15:8 ಓದುವಾಗ ಯಾರಾದ್ರೂ ಓದಿ. ಕರ್ತನಾದ ಯೆಹೋವನೇ, ನಾನು ಇದನ್ನು ಭಾಗ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದು ಹೇಳಿದನು. ಹೇಗೆ? ഇത് എല്ലാം നമ്മളെല്ലാം അബ്രഹാമാരാ. ನಾವೆಲ್ಲರೂ ಅಬ್ರಹಾಮನಾಗೇನೆ. അബ്രഹാം ചോദിക്കുക, ഇതെങ്ങനെ ഞാൻ ഇതെല്ലാം കൂടെ പ്രാപിക്കും? ಅಬ್ರಹಾಮನ ಕೇಳ್ತಾನೆ, ಇದು ಹೇಗೆ ನಾನು ಇದನ್ನೆಲ್ಲವನ್ನು ನಾನು ಹೊಂದಿಕೊಳ್ಳುವಂತದ್ದು? ഒന്ന് വായിച്ചേ 8. ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿಕೊಳ್ಳುವುದು ಹೇಗೆ ಎಂದು ಹೇಳಿದನು. ഇതല്ലേ എല്ലാരും ചോദ്യം, ಹೇಗೆ? ಎಲ್ಲರೂ ಕೇಳುವ ಪ್ರಶ್ನೆ ಇದೇ ಆಗಿದೆ, ಹೇಗೆ ನಾನು ಹೊಂದಿಕೊಳ್ಳುವಂತದ್ದು? നിങ്ങൾക്ക് ഹീലിംഗ് ഗിഫ്റ്റ് ഉണ്ട്, ನಿಮ್ಮಲ್ಲಿ ಈ ರೋಗ ಸೌಖ್ಯ ಮಾಡುವಂತ ವರವಿದೆ, ಹೇಗೆ? ಆದ್ರೆ ಒಂದು ಡೌಟ್, ಹೇಗೆ? ഭൂതങ്ങളെ പുറത്താക്കാൻ പറ്റും, ಅಯ್ಯೋ ದೆವ್ವಗಳನ್ನು ಹೊರದಬ್ಲಿಕ್ಕೆ ಸಾಧ್ಯ. അപ്പോൾ അയ്യോ ഇതൊക്കെ എങ്ങനെ സംഭവിക്കും, ഇതെങ്ങനെ ചെയ്യാൻ പറ്റും? ಆದ್ರೂ ಕೂಡ ಒಂದು ಪ್ರಶ್ನೆಗಳು, ಇದು ಹೇಗೆ ನಮ್ಮಿಂದ ಸಾಧ್ಯ, ನಮ್ಮಿಂದ ಇದು ಆಗ್ತದಾ? ಆತರ അബ്രഹാം അന്ന് അത് ചോദിച്ചു. ಅಬ್ರಾಹ್ಮನ ಆವತ್ತು ಆ ಒಂದು ಪ್ರಶ್ನೆಯನ್ನು ಕೇಳಿದನು. നമ്മളെല്ലാം ആരാ? ನಾವು ಎಲ್ಲರೂ ಯಾರಾಗಿದ್ದೇವೆ? അബ്രഹാമിന്റെ മക്കളാ. ನಾವು ಅಬ್ರಾಹ್ಮನ ಸಂತತಿಯವರು. നമ്മളെല്ലാം ഇത് ചോദിച്ചുകൊണ്ടിരിക്കുക. ನಾವು ಇದು ಎಲ್ಲ ಯಾವಾಗ್ಲೂ ಇದನ್ನೇ ಕೇಳ್ತಾ ಇರ್ತೇವೆ. ഇത് എന്നെ കൊണ്ട് സാധ്യമാവോ? ಇದು ನನ್ನ ಮುಖಾಂತರ ಇದು ಸಾಧ್ಯವಾಗ್ತದಾ? ഇത് പാസ്റ്റർമാരൊക്കെ അല്ലേ ചെയ്യണ്ടേ? ಕೇವಲ ಸೇವಕರಲ್ಲ ಮಾಡುವಂತದ್ದು, ലീഡേഴ്സ് അല്ലേ ചെയ്യണ്ടേ? ಇದು ನಾಯಕರಲ್ಲ ಮಾಡುವಂತದ್ದು. നമ്മൾ ഇതൊക്കെ ചെയ്യാൻ പറ്റുമോ? ಇದು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಾ? Are you here? ನೀವೆಲ್ಲರೂ ಇಲ್ಲಿದ್ದೀರಾ? ക്രിസ്തുവിൽ നമ്മൾ ആരാണ്? ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? എല്ലാവരും എഴുതി. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? നമ്മൾ പരിപൂർണരാണ്. ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ. എല്ലാവരും ಹೇಳಬೇಕು, ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ, ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ. We are completed in Christ. നിങ്ങൾ വീട്ടിൽ ചെന്നിട്ട് മിററിൽ നോക്കി പറയണം. ನೀವು ಮನೆಗೆ ಹೋದ ನಂತರ ಒಂದು ದರ್ಪಣವನ್ನು, ಗ್ಲಾಸ್ ಅನ್ನು ನೋಡಿ ಹೇಳಬೇಕು, ഞാൻ ക്രിസ്തുവിൽ പരിപൂർണനാണ്. ನಾನು ಕ್ರಿಸ್ತನಲ್ಲಿ ಪರಿಪೂರ್ಣ ಹೊಂದಿದ ಮನುಷ್ಯನು. ഞാൻ ಕ್ರಿസ്തുവിൽ നിറഞ്ഞവനാണ്. ನಾನು ಕ್ರಿಸ್ತನಲ್ಲಿ ತುಂಬಿದವನಾಗಿದ್ದೇನೆ. ക്രിസ്തുവിൽ എന്തെല്ലാം ഉണ്ട് അതെല്ലാം എൻ്റെ അകത്തുണ്ട്. ಕ್ರಿಸ್ತನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ನನ್ನಲ್ಲಿ ಇದೆ. ആ ഒരു വിശ്വാസം നമ്മുടെ അകത്ത് ബലപ്പെടണം. ಆ ಒಂದು ಆಳವಾದ ನಂಬಿಕೆ ನಮ್ಮ ಒಳಗಡೆ ಬರಬೇಕು. നമ്മൾ ആ മിററിൽ നോക്കിയിട്ട് ഇങ്ങനെ പറയണം. ನಾವು ಆ ಒಂದು ಗಾಜಿನ ದರ್ಪಣವನ್ನು ನೋಡಿ ನಾವು ಹೇಳ್ಬೇಕು. നിങ്ങളുടെ പേര് പറഞ്ഞിട്ട് പറയണം. ನಿಮ್ಮ ಹೆಸರನ್ನು ಹೇಳಿ ಹೇಳ್ಬೇಕು. ഹല്ലേലൂയ, ഹല്ലേലൂയ. പേര് പറഞ്ഞു പറയുക. ನಿಮ್ಮ ಹೆಸರನ್ನು ಹೇಳಿ ನೀವು ಘೋಷಿಸಿರಿ. സുധീർ, നീ കംപ്ലീറ്റ് ആണ്. ಸುಧೀರ್ ಬ್ರದರ್, ನೀವು ಕ್ರಿಸ್ತನಲ್ಲಿ ಕಂಪ್ಲೀಟ್ ಪರಿಪೂರ್ಣರಾಗಿದ್ದೀರಿ. സുധീർ ബ്രദർ ഇങ്ങനെ നോക്കിയിട്ട് പറയണം. ಸುಧೀರ್ ಬ್ರದರ್ ಆ ಒಂದು ಕನ್ನಡಿಯನ್ನು ನೋಡಿ ಹೇಳ್ಬೇಕು, സുധീർ ನೀ ಕಂಪ್ಲೀಟ್. ಅವರಿಗೆ ನೋಡಿ ಹೇಳ್ಬೇಕು, ಸುಧೀರ್ ಬ್ರದರ್ ನಾನು ಕ್ರಿಸ್ತನಲ್ಲಿ ಸಂಪೂರ್ಣರಾಗಿದ್ದೇನೆ ಎಂಬುದಾಗಿ. ഹല്ലേലൂയ, ಹಲ್ಲೆಲೂಯಾ. ഇങ്ങനെ ഓരോരുത്തരും പറയണം. ಈ ತರ ಒಬ್ಬೊಬ್ಬರಾಗಿ ತಮ್ಮ ಹೆಸರನ್ನು ಹೇಳಿಕೊಂಡು ಹೇಳ್ಬೇಕು. എല്ലാ ദിവസവും നിങ്ങൾ പ്രാക്ടീസ് ആക്കണം. ನೀವು ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. രാവിലെ എഴുന്നേറ്റിട്ട് കണ്ണിൽ അഴുക്കുണ്ടോ നോക്കുന്നതിന് പകരം, ಈ ಒಂದು ಬೆಳಿಗ್ಗೆ ಎದ್ದ ನಂತರ ಕಣ್ಣಿನಲ್ಲಿ ಈ ಒಂದು ಪೊರೆ ಇದೆ ಅಂತ ನೋಡುವ ಬದಲು നോക്കിയിട്ട് പറയണം, ಆ ಒಂದು ಗ್ಲಾಸ್ ಅನ್ನು ನೋಡಿ ಹೇಳ್ಬೇಕು, ಯು ಆರ್ ಕಂಪ್ಲೀಟೆಡ್ ಇನ್ ಕ್ರೈಸ್ಟ್. ನಾನು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇನೆ ಎಂಬ ಒಂದು ಘೋಷದಿಂದ ನಾವು ಅದನ್ನು ಹೇಳಬೇಕು. നമ്മൾ ആ റിഫ്ലക്ഷനെ നോക്കിയിട്ട് പറയണം, ಯು ಆರ್ ಕಂಪ್ಲೀಟೆಡ್. ಆ ಒಂದು ಗಾಜಿನಲ್ಲಿ ಕಾಣುವಂತಹ ಪ್ರತಿಬಿಂಬವನ್ನು ನೋಡಿ, ನಮ್ಮನ್ನು ನೋಡಿ ನಾವು ಹೇಳ್ಬೇಕು, ನೀನು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದೆ ಎಂಬುದಾಗಿ. ഹല്ലേലൂയ, ಹಲ್ಲೆಲೂಯಾ. അത് നമ്മുടെ ഫെയ്ത്തിനെ വർദ്ധിപ്പിക്കും. ಅದು ನಮ್ಮ ಒಳಗಿರುವಂತಹ ನಂಬಿಕೆಯನ್ನು ಅದು ಅಭಿವೃದ್ಧಿ ಪಡಿಸ್ತದೆ. കാരണം നമ്മളെ എപ്പോഴും കാണുന്നില്ലല്ലോ. ನಾವು ಯಾವತ್ತೂ ನಮ್ಮನ್ನು ನಾವು ನೋಡ್ಲಿಕ್ಕೆ ಆಗುದಿಲ್ಲ. നമ്മളെ തന്നെ നോക്കിയിട്ട് നമ്മൾ പറയണം, ನಮ್ಮನ್ನು ನಮ್ಮ ಪ್ರತಿಬಿಂಬವನ್ನು ನೋಡಿ ನಾವು ಹೇಳ್ಬೇಕು, ಯು ಆರ್ ಕಂಪ್ಲೀಟೆಡ್ ಇನ್ ಕ್ರೈಸ್ಟ್. ನೀನು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದೆ ಎಂಬ ಪ್ರತಿಬಿಂಬವನ್ನು ನೋಡಿ ಹೇಳ್ಬೇಕು. ഒന്നും കുറവില്ല, ಯಾವುದೇ ಕೊರತೆಗಳು ನನಗಿಲ್ಲ. കുറവിലല്ല അവൻ സൃഷ്ടിച്ചത്. ಈ ನನ್ನನ್ನು ಕೊರತೆಗಳಲ್ಲಿ ಅಲ್ಲ ಆತನು ಉಂಟು ಮಾಡಿದ್ದು. അവൻ വീണ്ടും ജനിപ്പിച്ചപ്പോൾ, ಆತನು ಮತ್ತೆ ಪುನರುತ್ಥಾನಾಗಿ ಜನಿಸುವಾಗ എല്ലാം വെച്ചിട്ടാ അനുഗ്രഹിച്ചത്. ಆತನು ಎಲ್ಲ ಸಕಲ ವರಗಳನ್ನು ನಮ್ಗೆ ಇಟ್ಟುಕೊಂಡೇ ಆತನು ಜನಿಸಿದ್ದು. ഒരു കിഡ്നി കുറച്ചിട്ട് അല്ല സൃഷ്ടിച്ചത്. ಆತನು ಒಂದು ಕಿಡ್ನಿಯನ್ನು ನಮ್ಗೆ ಕಡಿಮೆ ಮಾಡಿ ಎಲ್ಲ ನಮ್ಗೆ ಇದು ಜೀವನವನ್ನು ಕೊಟ್ಟದ್ದು. എല്ലാം വെച്ചിട്ടാ സൃഷ്ടിച്ചത്. ಎಲ್ಲವನ್ನು ಇಟ್ಟೇ ನಮ್ಗೆ ಆತನು ಸೃಷ್ಟಿ ಮಾಡಿದ್ದು.
വീണ്ടും സൃഷ്ടിച്ചപ്പോൾ, ಮತ್ತೆ ಪುನಃ ನಮಗೆ ಸೃಷ್ಟಿಸಿದಾಗ, ആത്മാവിൽ സൃഷ്ടിച്ചപ്പോൾ ಆತ್ಮನಲ್ಲಿ ನಮಗೆ ಸೃಷ್ಟಿಸಿದಾಗ, സ്വർഗത്തിലെ സകല ആത്മീക അനുഗ്രഹങ്ങൾ അകത്ത് ಆಮೆನ್, ಸ್ವರ್ಗದಲ್ಲಿರುವಂತಹ ಸಕಲ ಆತ್ಮಿಕ ವರಗಳು ನಮ್ಮ ಒಳಗಡೆ ಆತನಿಟ್ರು. അകത്ത് വെച്ചാ സൃഷ്ടിച്ചത്. ಆ ಎಲ್ಲ ಸೃಷ್ಟಿ ಮಾಡಿದ ಪ್ರತಿಯೊಂದನ್ನು ನಮ್ಮ ಒಳಗಡೆ ಇಟ್ರು. ഒന്നും കുറവില്ല. ಯಾವುದನ್ನು ನಮಗೆ ಕಡಿಮೆ ಮಾಡಲಿಲ್ಲ. ഹല്ലേലൂയ. ഹല്ലേലൂയ. ഇത് വിശ്വസിക്ക്. ಇದನ್ನು ನಂಬಿರಿ. ഇത് ദൈവത്തിന്റെ വചനമാണ്. ಇದು ದೇವರ ವಾಕ್ಯವಾಗಿದೆ. ഇത് ദൈവത്തിന്റെ ശബ്ദമാണ്. ಇದು ದೇವರ ಶಬ್ದವಾಗಿದೆ. നിങ്ങൾ കേൾക്കണമെന്ന് ദൈവം ആഗ്രഹിക്കുന്നതാണ്. ಈ ವಾಕ್ಯವನ್ನು, ಈ ಪ್ರಕಟಣೆಗಳು ನೀವು ಕೇಳಬೇಕೆಂಬುದಾಗಿ ದೇವರು ಬಯಸ್ತಾರೆ. നിങ്ങൾ കേൾക്കരുതെന്ന് പിശാച് ആഗ്രഹിക്കുന്നതാണ്. ಈ ವಾಕ್ಯಗಳು, ಇದರ ಪ್ರಕಟಣೆಗಳನ್ನು ಕೇಳಬಾರ್ದೆಂದು ಸೈತಾನನು ಕೂಡ ತಂತ್ರಗಳನ್ನು ಮಾಡ್ತಾನೆ. പിശാച് നിങ്ങളിത് കേൾക്കരുത് എന്ന് ആഗ്രഹിക്കുന്നു. ಸೈತಾನನು ನೀವು ಈ ವಾಕ್ಯಗಳನ್ನು ಕೇಳಬಾರ್ದೆಂಬುದಾಗಿ ಆತನು ಬಯಸ್ತಾನೆ. നിങ്ങൾ തികഞ്ഞവരല്ല, ನೀವು ಕುಗ್ಗಿ ಹೋದವರಲ್ಲ, ബലഹീനരാണ്, ನೀವು ಬಲಹೀನರಲ್ಲ, ബലഹീനരാണ്, ನೀವು ಬಲಹೀನರು, പാപികളാണ്, ನೀವು ಪಾಪಿಗಳು. ഇതാണ് നമ്മൾ കേട്ടുകൊണ്ടിരിക്കുന്നത്. ಇದಾಗಿದೆ ನಾವು ಕೇಳ್ತಾ ಇರೋದು, ಪ್ರತಿನಿತ್ಯ ಇದನ್ನೇ ನಾವು ಕೇಳ್ತಾ ಇದ್ದೇವೆ. നമ്മൾ മനുഷ്യരല്ലേ? ನಾವು ಮನುಷ್ಯರಲ್ವಾ? നമ്മൾ മനുഷ്യരാ. ನಾವು ಶರೀರದಲ್ಲಿದ್ದೇವೆ, ನಮ್ಮಿಂದ ತಪ್ಪುಗಳಾಗ್ತದೆ. എല്ലാരും പറയുന്ന കാര്യം നമ്മൾ മനുഷ്യരാ. ನಾವೊಂದು ನಾರ್ಮಲ್ ಮನುಷ್ಯರು. നമ്മള് വീക്ക്നെസ് ഉള്ളവരാ, ನಮ್ಮಲ್ಲಿ ಬಲಹೀನತೆಗಳು ಇದೆ, നമ്മൾ മനുഷ്യരാ. ನಾವು ಮನುಷ್ಯರಲ್ವಾ? എന്തെങ്കിലും ചെറിയൊരു മിസ്റ്റേക്ക് വന്നാൽ ഓ നമ്മൾ മനുഷ്യരല്ലേ. ನಾವು ಏನಾದ್ರು ತಪ್ಪು ಮಾಡುವಾಗ ಪರವಾಗಿಲ್ಲ, ನಾವು ಮನುಷ್ಯರಲ್ವಾ? We are not human being. ನಾವು ಮನುಷ್ಯರಲ್ಲ, we are spirit being. ನಾವು ಆತ್ಮಿಕ ಮನುಷ್ಯರು. ആത്മ മനുഷ്യർ. ನಾವು ಶಾರೀರಿಕ ಮನುಷ್ಯರಲ್ಲ, ನಾವು ಆತ್ಮಿಕ ಮನುಷ್ಯರು. ആത്മ മനുഷ്യർ. ನಾವು ಆತ್ಮಿಕ ಮನುಷ್ಯರು. അടുത്തിരിക്കുന്ന കൈ കൊടുത്തിട്ട് പറയാം നമ്മൾ ആത്മ മനുഷ്യരാണ്. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ ನಾವು ಆತ್ಮ ಮನುಷ್ಯರು. സാധാ മനുഷ്യരല്ല, ನಾವು ಸಾಧಾರಣ ಮನುಷ್ಯರಲ್ಲ, ആത്മ മനുഷ്യരാണ്. ಆತ್ಮ ಮನುಷ್ಯರು. ഹല്ലേലൂയ. ಹಲ್ಲೆಲೂಯ. സാധാ മനുഷ്യർ അതിലേക്കൂടെ പോകുന്നുണ്ട്. ಈ ಸಾಧಾರಣ ಮನುಷ್ಯರು ಅಲ್ಲಿ ರೋಡಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. നമ്മൾ സാധാരണ മനുഷ്യരല്ല, ನಾವು ಸಾಧಾರಣ ವ್ಯಕ್ತಿಗಳಲ್ಲ, നമ്മൾ ആത്മ മനുഷ്യരാണ്. ನಾವು ಆತ್ಮ ಮನುಷ್ಯರು. ആത്മാവിൽ വീണ്ടും സൃഷ്ടിക്കപ്പെട്ടവർ, ನಾವು ಆತ್ಮನಲ್ಲಿ ಪುನಃ ಒಂದು ಸೃಷ್ಟಿಸಲ್ಪಟ್ಟವರು. ഹല്ലേലൂയ. ಹಲ್ಲೆಲೂಯ. സ്വർഗ്ഗത്തിലെ സകല ആത്മീക അനുഗ്രഹങ്ങളും ക്യാരി ചെയ്തവരാണ് ಈ നമ്മൾ. ಸ್ವರ್ಗದಲ್ಲಿ ಕೊಟ್ಟಿರುವ ಪ್ರತಿಯೊಂದು ಆತ್ಮಿಕ ವರಗಳನ್ನು ನಾವು ಹೊತ್ತುಕೊಂಡು ನಡೆಯುವಂತವರು. ഹല്ലേലൂയ. ಹಲ್ಲೆಲೂಯ. ഒരു വാക്യോടെ വായിച്ച ഹീബ്രു 6-ാം അധ്യായം. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. പതിമൂന്ന് 14 15. 13, 14, 15. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದರಿಂದ ತನ್ನ ಆಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. വചനം എന്താ പറയുന്നത്? ಇಲ್ಲಿ ವಾಕ್ಯ ಏನನ್ನು ಹೇಳ್ತದೆ? ദൈവം അബ്രഹാമിന് കൊടുത്ത അനുഗ്രഹം, ದೇವರು ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದಗಳು യേശു ക്രിസ്തുവിലൂടെ ജാതികളായ നമ്മിലേക്ക് വന്നു. ಅದು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮಲ್ಲಿಗೆ ಅದು ಬಂತು. ഹല്ലേലൂയ. ಹಲ್ಲೆಲೂಯ. അങ്ങനെ കേട്ടിട്ടുണ്ടോ നിങ്ങൾ വചനം? ಆ ತರ ನೀವು ವಾಕ್ಯವನ್ನು ಕೇಳಿದ್ದೀರಾ? ഓക്കെ. അങ്ങനെയാണെങ്കിൽ ಆ ತರ ಆದ್ರೆ ഇവിടെ അബ്രഹാമിന്റെ പേരിന് പകരം നിങ്ങളുടെ പേര് വെച്ചൊന്നുകൂടെ വായിക്കണം. ಇಲ್ಲಿ ಅಬ್ರಹಾಮನ ಹೆಸರಿನ ಬದಲಾಗಿ ನಿಮ್ಮ ಸ್ವಂತ ಹೆಸರನ್ನು ಇಟ್ಟು ನೀವು ಆ ವಾಕ್ಯವನ್ನು ಓದಬೇಕು. ദൈവം ದೇವರು അജി തോമസിനോട് വാഗ്ദത്തം ചെയ്യുമ്പോൾ, ರೋಷನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನಿಗೆ ಆಣೆ ಇಡುವುದಕ್ಕಾಗದೆ ಇದ್ದದ್ದರಿಂದ ತನ್ನ ಆಣೆ ಇಟ್ಟು ನಿಜವಾಗಿ ರೋಷನನ್ನು ಆಶೀರ್ವದಿಸುವೆನು, ರೋಷನನ್ನು ಹೆಚ್ಚಿಸುವೆನು ಹೇಳಿದನಷ್ಟೇ. അടുത്തതാ അങ്ങനെ ಆ ವಾಗ್ದಾನದ ಫಲಕ್ಕೋಸ್ಕರ ರೋಷನ್ ಬಹುದಿನ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. വാഗ്ദത്തം പ്രാപിച്ചു. ಆ ಒಂದು ವಾಗ್ದಾನವನ್ನು ದೇವರಿಂದ ಹೊಂದಿಕೊಂಡನು. ഹല്ലേലൂയ. ആര് പ്രാപിച്ചു? ಯಾರು ಹೊಂದಿಕೊಂಡನು? ರೋಷನ್. സ്തോത്രം. ആരും അബ്രഹാം എന്ന് പറഞ്ഞില്ലല്ലോ. ಸ್ತೋತ್ರ ದೇವರಿಗೆ. ಯಾರು ಅಬ್ರಹಾಮನ ಹೆಸರು ಹೇಳಿಲ್ಲ. ഞാൻ പ്രാപിച്ചു, ನಾನು ಹೊಂದಿಕೊಂಡೆನು. എന്നോട് ദൈവം പറഞ്ഞു. ದೇವರು ನನ್ನ ಸಂಗಡ ಮಾತನಾಡಿದ್ರು. ദൈവം എന്നെ വിളിച്ചപ്പോൾ, ದೇವರು ನನ್ನನ್ನು ಕರೆದಾಗ എനിക്ക് വാഗ്ദത്തം തന്നു. ನನಗೆ ಆತನು ವಾಗ್ದಾನವನ್ನು ಕೊಟ್ಟರು. ദൈവം അബ്രഹാമിനെ വിളിച്ചപ്പോൾ അബ്രഹാമിന് വാഗ്ദത്തം ದೇವರು കൊടുത്തു. ಅಬ್ರಹಾಮನಿಗೆ ಕರೆದಾಗ ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟರು. ഞാൻ അബ്രഹാമിനേക്കാൾ വലിയവനാണ്. ನಾನು ಅಬ್ರಹಾಮನಿಗಿಂತ ಮಿಗಿಲಾದವನು. ಹಲ್ಲೆಲೂಯ. ആണോ? ಹೌದಾ? ಹೌದಾ? അബ്രഹാമിനേക്കാളും വലിയവരാ നമ്മൾ. ಅಬ್ರಹಾಮನಿಗಿಂತ ಹೆಚ್ಚಿನವನು. അബ്രഹാം വിശ്വാസികളുടെ പിതാവാണ്. ಅಬ್ರಹಾಮನು ನಂಬಿಕೆಯವರ ಒಂದು ತಂದೆಯಾಗಿದ್ದನು. അത് ശരി, ಅದು ಸರಿ. പക്ഷേ അബ്രഹാമിനേക്കാളും പഴയ നിയമത്തിലെ എല്ലാവരെക്കാളും വലിയവരാണ്. ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರು ಎಲ್ಲರಿಗಿಂತ ನಾವು ಹೆಚ್ಚಿನವರು. ഹല്ലേലൂയ. ಹಲ್ಲೆಲೂಯ. കാരണം വചനം ഇങ്ങനെ പറയുന്നു, ಅದೇ ವಾಕ್ಯ ಹೇಳ್ತದೆ, സ്ത്രീകളിൽ നിന്നും ജനിച്ചവരിൽ
യോഹന്നാനേക്കാളും വലിയവൻ ആരുമില്ല. ಈ ಒಂದು ಮಹಿಳೆಯರಿಂದ ಜನಿಸಿದವನು ಯೋಹಾನನಿಗಿಂತ ದೊಡ್ಡವನು ಬೇರೆ ಯಾರು ಇಲ್ಲ. സ്ത്രീകളിൽ നിന്ന് ജനിച്ചവരിൽ. ಈ ಸ್ತ್ರೀಯರಿಂದ ಹುಟ್ಟಿದವರಲ್ಲಿ. അപ്പോൾ സ്ത്രീകളിൽ നിന്ന് ജനിച്ചവരിൽ ഏറ്റവും വലിയവൻ ആരാ? ಈ ಸ್ತ್ರೀಗಳಿಂದ ಜನಿಸಿದವನಲ್ಲಿ ತುಂಬಾ ಹೆಚ್ಚಿನವನು ಯಾರು? യോഹന്നാൻ സ്നാപകനാ. ಸ್ನಾನಿಕನಾದ ಯೋಹಾನನು. അടുത്ത വാക്യം പറയുന്നത് ಅಲ್ಲಿ ಮುಂದಿನ ವಾಕ್ಯ ಹೇಳ್ತದೆ, ആത്മാവിൽ ജനിച്ചവൻ. ಆತ್ಮನಲ್ಲಿ ಜನಿಸಿದವನು. ഓ, അപ്പൊ രണ്ടു തരത്തിലുള്ള ജനനമാ. ಅಲ್ಲಿ ಎರಡು ರೀತಿಯಾದಂತಹ ಜನನ ಇದೆ. സ്ത്രീകളിൽ നിന്നുള്ള ജനനം, ಒಂದು ಸ್ತ್ರೀಗಳಿಂದ ಒಂದು ಶಾರೀರಿಕ ಜನನ, അടുത്തത് ആത്മാവിൽ നിന്നുള്ള ജനനം. ಒಂದು ಆತ್ಮಿಕ ಜನನ, ಆತ್ಮನಿಂದ ಉಂಟುವಂತದ್ದು. നമ്മൾ എങ്ങനെ ജനിച്ചവരാ? ನಾವು ಯಾವ ರೀತಿಯಲ್ಲಿ ಜನಿಸಿದವರು? നമ്മൾ ആത്മാവിൽ ജനിച്ചവരാ. ಆತ್ಮನಲ್ಲಿ ಜನಿಸಿದವರು. അബ്രഹാം സ്ത്രീയിൽ നിന്ന് ജനിച്ചതാണ്. ಅಬ್ರಾಹ್ಮನು ಸ್ತ್ರೀಯ ಮುಖಾಂತರ ಆತನು ಜನಿಸಿದವನು. യോഹന്നാൻ സ്നാപകൻ വരെ സ്ത്രീകളിൽ നിന്നുള്ള ജനനമാണ്. ಅಬ್ರಾಹ್ಮನಿಂದ ಇಲ್ಲಿ ಸ್ನಾನಿಕನಾದ ಯೋಹಾನನವರೆಗೆ ಎಲ್ಲರೂ ಸ್ತ್ರೀಯಿಂದ ಜನಿಸಿದವರು. യോഹന്നാന് ശേഷം, ಯೋಹಾನನ ನಂತರ ആത്മാവ് വന്നതിന് ശേഷം, ಈ ಆತ್ಮನು ಬಂದ ನಂತರ അവിടെ എല്ലാം ജനനം ആത്മാവിന്റെ ജനനമാണ്. ಅದರ ನಂತರ ಎಲ್ಲರೂ ಆತ್ಮಿಕವಾದ ಆತ್ಮನ ಮುಖಾಂತರ ಜನನವನ್ನು ಹೊಂದಿಕೊಂಡ್ರು. ഹല്ലേലൂയ. ಹಲ್ಲೆಲೂಯ. അപ്പോൾ ഈ സ്നാപകനേക്കാളും വലിയവരാണ് നമ്മൾ. ಈ ಒಂದು ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವರು ನಾವಾಗಿದ್ದೇವೆ. നമ്മൾ ഈ വചനം മനസ്സിലാക്കണം. ನಾವು ಈ ವಾಕ್ಯವನ್ನು ತಿಳ್ಕೊಳ್ಬೇಕು. വചനം മനസ്സിലാക്കുമ്പോഴേ നമുക്ക് നമ്മൾ ആരാണെന്നൊക്കെയുള്ള ഒരു ബോധം വരും. ಈ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗಲೇ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಮಗೆ ಒಂದು ಜ್ಞಾನ ಬರ್ತದೆ. ഇത് അറിയത്തില്ല എങ്കിൽ, ಇದು ಒಂದು ವೇಳೆ ವಾಕ್ಯದ ಜ್ಞಾನ ಇಲ್ಲದಿದ್ರೆ, ഇത് നമ്മുടെ അനുഗ്രഹത്തിന്റെ കാറ്റലോഗാണിത്. ಇದು ನಮ್ಮ ಒಂದು ಆಶೀರ್ವಾದದ ಒಂದು ಕ್ಯಾಟಲಾಗ್ ಆಗಿದೆ. ദൈവം തന്ന വാഗ്ദത്തത്തിന്റെ കാറ്റലോഗ്, ದೇವರು ಕೊಟ್ಟಂತ ವಾಗ್ದಾನದ ಒಂದು ಪುಸ್ತಕವಾಗಿದೆ. ഇത് ആ വാഗ്ദത്തങ്ങളെ മനസ്സിലാക്കാനാണ്. ಈ ಒಂದು ದೇವರು ಕೊಟ್ಟಂತ ವಾಗ್ದಾನಗಳನ್ನು ನಾವು ಅರ್ಥ ಮಾಡ್ಲಿಕ್ಕೆ ಇರುವಂತಹದ್ದಾಗಿದೆ. എങ്ങനെ ഉപയോഗിക്കണം എന്നുള്ളതാണ്. ಈ ದೇವರು ಕೊಟ್ಟಂತ ವಾಗ್ದಾನವನ್ನು ಕೊಟ್ಟಂತ ವರಗಳನ್ನು ಹೇಗೆ ಉಪಯೋಗಿಸುವಂತದ್ದಾಗಿದೆ. ഇതറിയത്തില്ല എങ്കിൽ, ಒಂದು ವೇಳೆ ಇದು ಗೊತ್ತಾಗದಿದ್ರೆ, ഈ വാഗ്ദത്തങ്ങളെല്ലാം വെറുതെ ഇരിക്കും. ಈ ಒಂದು ದೇವರು ಕೊಟ್ಟಂತ ವಾಗ್ದಾನಗಳು ಸುಮ್ಮನೆ ಒಂದು ಬದಿಯಲ್ಲಿ ಇರ್ತದೆ. വാഷിംഗ് മെഷീൻ ചുമ്മാതെ മൂലയ്ക്ക് ഇരിക്കുന്നത് പോലെ. ಈ ಒಂದು ವಾಷಿಂಗ್ ಮಿಷನ್ ಹೇಗೆ ಒಂದು ಸೈಡ್ ಅಲ್ಲಿ ಇರುವ ರೀತಿಯಲ್ಲಿ, അതിനെ കുറിച്ച് അറിയത്തില്ലെങ്കിൽ അതിനെ ഓപ്പറേറ്റ് ചെയ്യാൻ പറ്റില്ല. ಒಂದು ವೇಳೆ ವಾಷಿಂಗ್ ಮಿಷನ್ ಕುರಿತಾಗಿ ಗೊತ್ತಿಲ್ಲದಿದ್ರೆ ಅದನ್ನು ನಮಗೆ ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. അതുപോലെ ಅದೇ ರೀತಿ ദൈവം തന്ന വാഗ്ദത്തങ്ങളെ ದೇವರು ಕೊಟ್ಟಂತ ವಾಗ್ದಾನಗಳನ್ನು ഓപ്പറേറ്റ് ചെയ്യാൻ അറിയത്തില്ല ಅದು ಆಪರೇಟ್ ಮಾಡ್ಲಿಕ್ಕೆ, ಅದನ್ನು ಕಾರ್ಯಗತ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ, അത് അങ്ങനെ തന്നെ നമ്മുടെ അകത്തിരിക്കും. ಅದು ಅದೇ ರೀತಿಯಾಗಿ ಸುಮ್ಮನೆ ಒಂದು ವಾಗ್ದಾನ ಆಗಿ ಮಾತ್ರ ನಮ್ಮ ಒಳಗಡೆ ಇರ್ತದೆ. ഇതിനെ ഉപയോഗിച്ചാൽ, ಈ ವಾಗ್ದಾನಗಳನ್ನು ನಾವು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ್ರೆ, നമ്മുടെ ലൈഫ് ഈസി ആവും. ನಮ್ಮ ಒಂದು ಜೀವನ ಶೈಲಿ ಅದು ಸುಲಭವಾಗ್ತದೆ. ആത്മാവിലുള്ള ലൈഫ് ഈസി ആവും. ನಮ್ಮ ಆತ್ಮಿಕ ಜೀವಿತದ ಒಂದು ಶೈಲಿ ಅದು ಸುಲಭವಾಗ್ತದೆ. വാഷിംഗ് മെഷീൻ ഉപയോഗിച്ചാൽ, ಈ ವಾಷಿಂಗ್ ಮಿಷನ್ ಅನ್ನು ಉಪಯೋಗಿಸಿದ್ರೆ തുണി കഴുകുന്ന പണി ഈസി ആകും. ಈ ಒಂದು ಬಟ್ಟೆ ಒಗೆಯುವಂತ ಒಂದು ಕೆಲಸ ಸುಲಭವಾಗ್ತದೆ. അല്ലെങ്കിൽ നമ്മുടെ കൈയും പോകും, നടുവും പോകും, എല്ലാം പോകും. ಇಲ್ಲದಿದ್ರೆ ನಮ್ಮ ಕೈಗಳು, ಸೊಂಟ ನೋವೆಲ್ಲ ಬರ್ತದೆ, സമയം പോകും. ಈ ಒಂದು ಸಮಯ ಕೂಡ ವ್ಯರ್ಥವಾಗ್ತದೆ. ആത്മാവിൽ ജീവിക്കാൻ പറ്റുന്നില്ല ಈ എങ്കിൽ, ಒಂದು ಆತ್ಮನ ಮೂಲಕವಾಗಿ ಜೀವಿಸಲಿಕ್ಕೆ ನಮಗೆ ಅಸಾಧ್ಯವಾಗುವುದಾದ್ರೆ, ക്രിസ്തീയ ജീവിതം ബോറാകും. ಈ ಒಂದು ಕ್ರೈಸ್ತ ಜೀವಿತ ಅದೊಂದು ಬೋರ್ ಆಗ್ತದೆ. ഓ, ഇതൊന്നും എല്ലാരെ കൊണ്ടൊന്നും പറ്റില്ല. ಅದೊಂದು ನಮ್ಗೆ ಸಮಾರಂಭದಲ್ಲಿ ಜೀವಿಸಲಿಕ್ಕೆ ಆಗುದಿಲ್ಲ. പിന്നെ ആൾക്കാർ പറയുന്നതാ, ഓ ഇതൊക്കെ ഇങ്ങനെയൊക്കെ ബൈബിളിലൊക്കെ ഇങ്ങനെയൊക്കെ പറയും. ಮತ್ತೆ ಜನರು ಹೇಳ್ತಾರೆ, ಅವರು ಬೋರ್ ಆಗಿ ಹೇಳ್ತಾರೆ, ಮತ್ತೆ ಬೈಬಲ್ ಅಲ್ಲಿ ಇದೆಲ್ಲ ಹೇಳ್ತದೆ, ഇതൊക്കെ ആരെ കൊണ്ട് അനുസരിക്കാൻ പറ്റും? ಇದು ಯಾರಿಗೆ ಅನುಸರಿಸಲಿಕ್ಕೆ ಆಗ್ತದೆ? അതൊക്കെ ബൈബിളിലൊക്കെ അങ്ങനെയൊക്കെ ഉണ്ട്. ಅದೆಲ್ಲ ಬೈಬಲ್ ಅಲ್ಲಿ ಆ ರೀತಿ ಬರ್ದಿಟ್ಟಿದ್ದಾರೆ. ഞങ്ങള് സഭകളിൽ നമ്മൾ എന്തെങ്കിലും പറയുന്നത് മാത്രമേ അനുസരിച്ച് ഞങ്ങൾ പോകും. ಈ ಸಭೆಯಲ್ಲಿ ಏನ್ ಹೇಳ್ತಾರೆ ಅದನ್ನು ಅನುಸರಿಸಿ ನಡೆದರೆ ಸಾಕು ಎಂಬ ಮನೋಭಾವನೆ. ഇപ്പൊ പാസ്റ്റർ പറയുന്നതോ അച്ഛൻ പറയുന്നതോ പുരോഹിതൻ പറയുന്നതൊക്കെ കേട്ട് നമ്മൾ ഇങ്ങനെ പോകും. ಈ ಪಾಸ್ಟರ್ ಹೇಳುವಂತದ್ದು, ತಂದೆ ಹೇಳುವಂತದ್ದು, ಈ ಯಾಜಕರು ಹೇಳುವಂತದ್ದು ಕೇಳಿ ಸುಮ್ಮನೆ ಹೋಗುದು. ഇതൊന്നും എല്ലാം ഒന്നും അനുസരിക്കാനൊന്നും പറ്റില്ല. ಇದು ನಮ್ಗೆ ಅನುಸರಿಸುವ, ಇದು ನಮ್ಗೆ ಹೇಳಿದಲ್ಲ. നിങ്ങൾക്ക് മനസ്സിലാവുന്നുണ്ടോ? ನಿಮ್ಗೆ ಇದು ಅರ್ಥ ಆಗ್ತಿದೆಯಾ? ഇങ്ങനെ പറയുന്നത് നിങ്ങൾ കേട്ടിട്ടുണ്ടോ? ಈ ತರ ಹೇಳುವಂತ ಜನರನ್ನು ನೀವು ಕೇಳಿದ್ದೀರಾ? ഞങ്ങളെ അങ്ങനെ പറയുന്നവരാണെന്ന് പറയരുത്. ನಾವೇ ಈ ರೀತಿ ಹೇಳುವಂತವರಾಗಿ ನೀವು ಹೇಳ್ಬಾರ್ದು. എന്തുകൊണ്ട് അങ്ങനെ പറയുന്നേ? ಯಾಕೋಸ್ಕರ ಈ ರೀತಿ ಹೇಳುವಂತದ್ದು? ഇത് മനസ്സിലാകാത്തതുകൊണ്ട്. ಈ ಒಂದು ವಾಕ್ಯಗಳ ಒಂದು ಪರಿಜ್ಞಾನ ಅವರಿಗೆ ಅರ್ಥವಾಗದಿರುವುದಕ್ಕೆ, ഇതിന്റെ ರೆವಲೇಷನ್ ಅರ್ಥಮಾಗಾത്തോണ്ട്, ಇದರ ಪ್ರಕಟಣೆಗಳು ಅವರಿಗೆ ಅರ್ಥವಾಗದಿರ್ಲಿಕ್ಕೆ. ഇത് ಅರ್ಥಮಾയാൽ, ಒಂದು ವೇಳೆ ಇದು ಅರ್ಥವಾದ್ರೆ, ಕ್ರಿಶ್ಚಿಯನ್ ಲೈಫ್ ಭയങ്കര ಈಸಿയാണ്. ಕ್ರೈಸ್ತಿಯ ಜೀವಿತ ತುಂಬಾ ಸುಲಭ, ಒಂದು ಸಮಾರಂಭದ ಜೀವಿತವಾಗಿ ಬದಲಾಗ್ತದೆ. ഭയങ്കര ബ്ലെസ്സിംഗ് ആണ്. ಅದು ತುಂಬಾ ಒಂದು ಆಶೀರ್ವಾದದ ಜೀವಿತ. നമ്മൾ മൂലം അനേകർക്ക് ബ്ലെസ്സിംഗ് ആണ്. ನಮ್ಮ ಮುಖಾಂತರವಾಗಿ ಅನೇಕರಿಗೆ ಅದು ಆಶೀರ್ವಾದವಾಗಿ ಇರುವಂತದ್ದು. ഹല്ലേലൂയ. ಹಲ್ಲೆಲೂಯ. ദൈവം അബ്രഹാമിനോട് പറയുക, ದೇವರು ಅಬ್ರಹಾಮನ ಜೊತೆ ಆಗಿ ಹೇಳಿದ್ರು, ഞാൻ നിന്നെ അനുഗ്രഹിക്കുകയും നിന്നെ വർദ്ധിപ്പിക്കുകയും ചെയ്യും. ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ವೃದ್ಧಿಪಡಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ഇത് ദൈവത്തിന്റെ പോളിസിയാണ്. ಇದು ದೇವರ ಒಂದು ಸಿಸ್ಟಮ್ ಆಗಿದೆ. എന്താ? ಏನು? നിങ്ങളെ അനുഗ്രഹിക്കുക, വർദ്ധിപ്പിക്കുക. ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸುವಂತದ್ದು ಅದು ದೇವರ ಒಂದು ಪದ್ಧತಿಯಾಗಿದೆ. അല്ല, ദൈവം മനുഷ്യരെ വിളിച്ചിട്ട്, ದೇವರು ಮನುಷ್ಯರನ್ನು ಕರೆದು അവന്റെ
പഴയകാല പാവങ്ങളൊക്കെ അതിന്റെ റെക്കോർഡ്സ് എല്ലാം എടുത്ത് ಆತನ ಹಳೆಯ ಪಾಪಗಳ ಎಲ್ಲ ಒಂದು ರೆಕಾರ್ಡ್ಗಳನ್ನು ತೆಗೆದು ഇവ ഇന്ന കാര്യങ്ങളൊക്കെ ചെയ്തതാ, ನೀನು ಮೊದಲು ಈ ತರ ಎಲ್ಲ ಮಾಡಿದ್ಯಲ್ಲ, വേഗം പിന്നെ അനുഗ്രഹം ഒന്നും കൊടുക്കാൻ പറ്റില്ല, ನಿನಗೆ ಬೇಗನೆ ನಿಂಗೆ ಆಶೀರ್ವಾದ ಕೊಡ್ಲಿಕ್ಕೆ ಆಗುದಿಲ್ಲ, നീ കുറെയൊക്കെ കാര്യങ്ങളൊക്കെ ഇങ്ങനെ റെഡിയായി ഒക്കെ വന്നാൽ ഞാൻ അനുഗ്രഹിക്കും. ನೀನು ಇದನ್ನೆಲ್ಲ ಪಾಪವನ್ನು ಬಿಟ್ಟು ಸ್ವಲ್ಪ ಸರಿಯಾಗಿ ಸಿದ್ಧವಾಗಿ ಬಂದ್ರೆ ನಿನ್ಗೆ ನಾನು ಆಶೀರ್ವದಿಸ್ತೇನೆ, ನೋಡುವ. ആദ്യം ഒരു 5-6 മാസം നോക്കാം, ಮೊದಲೊಂದು 6 ತಿಂಗಳು ನೋಡುವ, ಮತ್ತೆ ಡಿಸಿಷನ್ ಮಾಡುವ. മനുഷ്യരങ്ങനെ, ಮನುಷ್ಯರು ಅದೇ ರೀತಿ. നമ്മളൊരു സ്ഥാപനത്തിലേക്ക് വരുമ്പോൾ ആദ്യം ഒരു 6 മാസം എന്ത് പറയുന്നത്, ಮೊದಲನೇ 6 ತಿಂಗಳು എന്താണ് പറയുന്നത്, ಏನು ಹೇಳೋದು ಅದು എന്താ പറയുന്നത്, ಈ ഒരു ജോലിക്ക് ಕೆಲಸಕ್ಕೆ ಹೋಗುವಾಗ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ ಅದನ್ನ ನೋಡ್ತಾರೆ. ಫಸ್ಟ್ ನಿಮಗೆ ಸ್ಯಾಲರಿ ಇಷ್ಟು ಕೊಡಬಹುದಾ, 6 ಮಂತ್ಸ್, 6 ಮಂತ್ ಅದು ಪ್ರೊಬೇಷನ್ ಪೀರಿಯಡ್. ಆ ವಾಕ್ ಕಿಟ್ಟಿಲ್ಲ, ಪ್ರೊಬೇಷನ್ ಪೀರಿಯಡ್, ಅದು ಪ್ರೊಬೇಷನ್ ಪೀರಿಯಡ್. 6 ತಿಂಗಳು ನಿಮ್ಮನ್ನು ನೋಡ್ತಾರೆ, ನಿಮ್ಮನ್ನು ವಾಚ್ ಮಾಡ್ತಾರೆ, ನಿಮ್ಮ ಬಿಹೇವಿಯರ್, ನಿಮ್ಮ ಕೆಲಸ, ನೀವು ಹೇಗೆ ಮಾಡ್ತೀರಿ, ನಿಮ್ಗೆ ಇಷ್ಟು ಕೊಡಬಹುದಾ, ಆ ರೀತಿ ಇದೆಲ್ಲ നോക്കിയിട്ടാണ് ಮತ್ತೆ ഡിസിഷൻ ಮಾಡುದು. പക്ഷേ ദൈവം അങ്ങനല്ല. ಆದ್ರೆ ದೇವರು ಈ ರೀತಿ ಅಲ್ಲ. രക്ഷിക്കപ്പെട്ടു വന്ന ഫസ്റ്റ് ഡേ തന്നെ അനുഗ്രഹിക്കും. ರಕ್ಷಣೆ ಹೊಂದಿದ ಅದೇ ಕ್ಷಣದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ഹല്ലേലൂയ, ഹല്ലേലൂയ. സകലതും നമുക്കായി വെച്ചിരിക്കുക. ಆಮೆನ್. ಸಕಲವನ್ನು ದೇವರು ನಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾರೆ. ദൈവം പറയാ, ഞാൻ സത്യം ചെയ്തു പറയുകയാണ്, ದೇವರು ಹೇಳ್ತಾರೆ, ನಾನು ಆಣೆ ಇಟ್ಟು ನಾನು ಇದನ್ನು ಹೇಳ್ತೇನೆ, ഞാൻ നിന്നെ അനുഗ്രഹിക്കും, നിന്നെ വർദ്ധിപ്പിക്കും, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ವೃದ್ಧಿ ಮಾಡಿ ಅಭಿವೃದ್ಧಿ ಪಡಿಸ್ತೇನೆ. അബ്രഹാം അത് വിശ്വസിച്ചു. ಅಬ್ರಹಾಮನ ಆ ಮಾತನ್ನು ನಂಬಿದನು. വിശ്വസിക്കുക മാത്രമല്ല, ಕೇವಲ ನಂಬಿದ್ದು ಮಾತ್ರ ಅಲ್ಲ, അവൻ ദീർഘക്ഷമയോട് ഇരുന്ന് അതിനെ പ്രാപിച്ചു. ಆತನು ದೀರ್ಘವಾದ ತಾಳ್ಮೆಯಿಂದ ಅದಕ್ಕೋಸ್ಕರ ಕಾಯ್ತಾ ಇದ್ದನು. അപ്പോൾ 2 കാര്യങ്ങൾ വേണം. ಅಲ್ಲಿ 2 ವಿಚಾರಗಳು ಬೇಕು. അനുഗ്രഹങ്ങൾ പ്രാപിക്കണമെങ്കിൽ ಈ ಒಂದು ವಾಗ್ದಾನಗಳನ್ನು ಹೊಂದ್ಕೊಳ್ಬೇಕಾದ್ರೆ ഒന്ന് വിശ്വസിക്കണം, ಮೊದಲನೇದಾಗಿ ಅದು ನಂಬಬೇಕು. 2 ദീർഘക്ഷമയോട് ഇരുന്ന് അതിനെ പ്രാപിക്കണം. ಎರಡನೇದಾಗಿ ತುಂಬಾ ತಾಳ್ಮೆಯಿಂದ ಅನೇಕ ದಿವಸಗಳವರೆಗೆ ಕಾಯ್ದಿದ್ದು ಅದನ್ನು ಹೊಂದಿಕೊಳ್ಬೇಕು. ഹല്ലേലൂയ. ಹಲ್ಲೆಲೂಯ. ചിലര് കുറച്ച് നാൾ നോക്കും, എന്നിട്ട് പറയും, ഓ ഞാൻ 6 മാസമായി ഇതുവരെ ഒന്നും ദൈവം അനുഗ്രഹിക്കുന്ന ലക്ഷണം കാണുന്നില്ല. ಕೆಲವು ವ್ಯಕ್ತಿಗಳ ಒಂದು ಜೀವನ ಇದೆ, ಒಂದು 6 ತಿಂಗಳುಗಳ ಇದೇ ವಾಗ್ದಾನವನ್ನು ವೇಟ್ ಮಾಡ್ತಾರೆ, ಮತ್ತೆ 6 ತಿಂಗಳ ಬಳಿಕ ಅಯ್ಯೋ ಕೊಡ್ಲಿಲ್ಲಲ್ಲ ಅಂತ ಅಲ್ಲಿ ಬಿಟ್ಟು ಬಿಡ್ತಾರೆ. ഹല്ലേലൂയ. ಹಲ್ಲೆಲೂಯ. എങ്ങനെയുള്ളവർ അനുഗ്രഹം പ്രാപിക്കുന്നത്? ಯಾವ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳು ಆಶೀರ್ವಾದವನ್ನು ಹೊಂದಿಕೊಳ್ತಾರೆ? അതിന്റെ മുകളിൽ വായിച്ച് 11ാമത്തെ വാക്യം, 11-12. 11 ಮತ್ತು 12ನೇ ವಾಕ್ಯ. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೇ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸರಾಗಬೇಕೆಂದು ಕೋರುತ್ತೇನೆ. ആമേൻ. എങ്ങനെയുള്ളവരായിരിക്കണം? ಯಾವ ರೀತಿಯುಳ್ಳವರಾಗಿರಬೇಕು? ഒന്ന്, അവസാനത്തോളം ഉത്സാഹം കാണിക്കണം. ನಾವು ಕೊನೆಯವರೆಗೆ ಒಂದು ಉತ್ಸಾಹವನ್ನು ತೋರಿಸಬೇಕು. മന്ദമതികളാകരുത്. ನಾವು ಮಂದಮತಿಗಳಾಗಿರಬಾರ್ದು. വിശ്വാസത്താൽ ദീർഘക്ഷമയോടെ, ನಾವೊಂದು ನಂಬಿಕೆಯಿಂದ ದೀರ್ಘ ಒಂದು ತಾಳ್ಮೆಯಿಂದ വാഗ്ദത്തങ്ങളെ അവകാശമാക്കുന്നവരുടെ അനുകാരികളാകണം. ಈ ಒಂದು ಆ ಒಂದು ವಾಗ್ದಾನದ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸಬೇಕೆಂದು ಅಲ್ಲಿ ಉಲ್ಲೇಖ ಮಾಡಿದೆ. വാഗ്ദത്തങ്ങളെ പ്രാപിച്ച അനേകരുണ്ട്. ಈ ವಾಗ್ದಾನಗಳನ್ನು ಹೊಂದಿದಂತ ಅನೇಕರಿದ್ದಾರೆ. നമ്മുടെ മുമ്പിൽ നോക്കിയാൽ അനേക ആൾക്കാർ വാഗ്ദത്തം പ്രാപിച്ചവരുണ്ട്. ಮುಂದೆ ನಾವು ನೋಡುವುದಾದ್ರೆ ಅನೇಕ ಜನರು ಅಲ್ಲಿ ವಾಗ್ದಾನವನ್ನು ಹೊಂದಿದ್ದಾರೆ. അവിടെ വചനം പറയാ, നിങ്ങൾ അവരെ ഇമിറ്റേറ്റ് ചെയ്യണം. ನೀವು ಅವರನ್ನು ಅನುಸರಿಸಬೇಕೆಂಬುದಾಗಲಿ ವಾಗ್ದಾನ. അവർ എങ്ങനെയാ വാഗ്ദത്തം പ്രാപിച്ചത്? ಅವರು ಯಾವ ರೀತಿಯಲ್ಲಿ ವಾಗ್ದಾನವನ್ನು ಹೊಂದಿಕೊಂಡಿದ್ದಾರೆ? കാരണം എല്ലാവരോടും ദൈവം വാഗ്ദത്തം പറഞ്ഞു. ದೇವರು ಎಲ್ಲರಿಗೂ ಕೂಡ ವಾಗ್ದಾನವನ್ನು ಕೊಟ್ಟರು. എല്ലാവരോടും പറഞ്ഞ ഇതാണ്, ಎಲ್ಲರ ಕಡೆ ಮಾತನಾಡಿದ್ದೇ, ഞാൻ നിന്നെ അനുഗ്രഹിക്കുകയും വർദ്ധിപ്പിക്കുകയും ചെയ്യും, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ. എന്നാൽ ചിലർ ഇതിനെ ഉത്സാഹത്തോടെയും വലിയ വിശ്വാസത്തോടെയും കൂടെ ഇത് പ്രാപിച്ചവരുണ്ട്. ಆದರೆ ಕೆಲವರು ಇದು ಕೊನೆಯವರೆಗೆ ಒಂದು ಉತ್ಸಾಹದಿಂದ ಒಂದು ತಾಳ್ಮೆಯಿಂದ ಇದನ್ನು ಹೊಂದಿದವರಿದ್ದಾರೆ. ദൈവം പറയാം, നിങ്ങൾ അവരെ അനുകരിക്കണം. ದೇವರು ಹೇಳ್ತಾರೆ, ನೀವು ಅಂತ ವ್ಯಕ್ತಿಗಳನ್ನು ನೀವು ಅವರನ್ನು ಹಿಂಬಾಲಿಸಬೇಕು. യേശു കർത്താവ് വീട്ടിൽ ശുശ്രൂഷ കൊണ്ടിരിക്കുമ്പോൾ ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಸೇವೆ ಮಾಡ್ತಿರುವಾಗ 4 പേർ ചേർന്ന് ഒരു പക്ഷപാത രോഗിയെ കൊണ്ടുവന്നു. ಈ ಒಂದು 4 ಜನರು ಒಟ್ಟಾಗಿ ಕೂಡಿಕೊಂಡು ಒಬ್ಬ ಒಂದು ಪಕ್ಷಪಾತ ಸೈಡ್ ಹೋದವರು ಪಾರ್ಶ್ವವಾಯು ರೋಗಿಯನ್ನು ತೆಗೆದುಕೊಂಡು ಹೋದ್ರು. ഹല്ലേലൂയ. അവരെ കൊണ്ടുവന്നപ്പോ ಅವರನ್ನು ಕರ್ಕೊಂಡು ಬರುವಾಗ അവർ കണ്ടത് ആ വീട് ഫുള്ളായിട്ട് ആൾക്കാർ, ಅಲ್ಲಿ ನೋಡುವಾಗ ಅಲ್ಲಿ ಮನೆಯಲ್ಲಿ ಫುಲ್ ಜನರು ತುಂಬಿದ್ರು. ഒരാൾക്ക് പോലും എൻ്റർ ചെയ്യാൻ പറ്റില്ല. ಅಲ್ಲಿ ಒಬ್ಬ ವ್ಯಕ್ತಿಗೆ ಕೂಡ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. പിന്നെ എങ്ങനെ ഈ 4 പേരും ഈ കട്ടിലും എല്ലാം കൂടെ ഇങ്ങനെ കൊണ്ടുപോകും? ಮತ್ತೆ ಹೇಗೆ ಈ 4 ಜನ ದೋಲಿಯನ್ನು ಇಟ್ಕೊಂಡು ಅಲ್ಲಿ ಒಳಗಡೆ ಹೋದದ್ದು? നമ്മളത് എന്ത് പറയും? ನಾವು ಅದೇನ್ ಹೇಳ್ತಿದ್ವಿ, നമുക്ക് വെയിറ്റ് ചെയ്യാം, ನಾವು ವೇಟ್ ಮಾಡುವ, അവര് ശുശ്രൂഷ കഴിയട്ടെ, ಅವ್ರದೆಲ್ಲ ಮುಗಿಯಲಿ. എല്ലാം കഴിഞ്ഞ് പോകുമ്പോ ಮತ್ತೆ ಎಲ್ಲರಾಗಿ ಹೋಗುವಾಗ നമുക്ക് ഈ കട്ടിലും പൊക്കിക്കൊണ്ട് പോകാം. ನಾವು ಈ ದೋಲಿಯನ್ನು ಎತ್ತುಕೊಂಡು ಮತ್ತೆ ಒಳಗಡೆ ಹೋಗುವ.
പക്ഷെ അവരെന്താ ചെയ്തേ? ಆದ್ರೆ ಅವರೇನು ಮಾಡಿದ್ರಲ್ಲಿ? അവര് വെയിറ്റ് ചെയ്തില്ല. ಅವರಲ್ಲಿ ಕಾಯ್ಲಿಲ್ಲ. അവരാർക്കും വെയിറ്റ് ചെയ്തില്ല. ಯಾರಿಗೋಸ್ಕರ ಕಾಯ್ಲಿಲ್ಲ. ഹല്ലേലൂയ. ഹല്ലേലൂയ. നിങ്ങൾ എന്തിനാ വന്നേ? ನೀವು ಯಾಕೋಸ್ಕರ ಇಲ್ಲಿ ಬಂದದ್ದು? നിങ്ങൾ എന്തിനാ വന്നേ? ನೀವು ಯಾಕೋಸ್ಕರ ಬಂದದ್ದು? ആർക്കും വെയിറ്റ് ചെയ്യാൻ പാടില്ല. ಯಾರಿಗೂ ಕೂಡ ನೀವು ಅಲ್ಲಿ ವೇಟ್ ಮಾಡಬೇಕಾದ ಅಗತ್ಯ ಇಲ್ಲ. നിങ്ങളുടെ ഇടത്തും വലത്തും ഇരിക്കുന്നവരെ നോക്കരുത്. ನಿಮ್ಮ ಬಲದಲ್ಲಿ ಎಡಗಡೆ ಯಾರಿದ್ದಾರೆ ಅಂತ ನೀವು ನೋಡಬಾರದು. നിങ്ങളുടെ മുമ്പിലുള്ളവരെ നോക്കരുത്. ನಿಮ್ಮ ಮುಂದೆ ಇರುವಂತವರನ್ನು ನೀವು ನೋಡಬೇಡ್ರಿ. നമ്മൾ എന്തിനാ വന്നേന്ന് ഒരു നിശ്ചയം നമ്മുടെ അകത്തുണ്ടാകണം. ಯಾಕೋಸ್ಕರ ಇಲ್ಲಿ ಬಂದೇವೆ ಅಂತ ಒಂದು ನಿಶ್ಚಯತೆ ನಮ್ಮ ಒಳಗಡೆ ಇರಬೇಕು. ഹല്ലേലൂയ. ഹല്ലേലൂയ. ദീർഘക്ഷമയോടെ ഉത്സാഹത്തോടെ ഇരിക്കുന്നവർ, ಉತ್ಸಾಹದಿಂದ ದೀರ್ಘ ತಾಳ್ಮೆಯಿಂದ ನಿಲ್ಲುವವನು, ക്യൂ തെറ്റിക്കുന്ന ചിലരെ ദൈവം നോക്കുക. ಈ ಒಂದು ಕೆಲವರು ಕ್ಯೂ ಅನ್ನು ತಪ್ಪಿಸುವಂತವರನ್ನು ದೇವರು ನೋಡ್ತಾರೆ. ഹല്ലേലൂയ. നിങ്ങൾക്ക് മനസ്സിലാവുന്നുണ്ടോ? ನಿಮಗೆ ಅರ್ಥವಾಗ್ತಾ ಇದೆಯಾ? ക്യൂവിൽ നിൽക്കുന്നവരെ അല്ല, ನಾವು ಕ್ಯೂ ಅಲ್ಲಿ ಈಗ ಸರದಿ ಸಾಲಲ್ಲಿ ನಿಲ್ಲುವಂತವರಲ್ಲ. ക്യൂ തെറ്റിച്ച് ನಾವು ಈ ಸಾಲಿನಿಂದ ತೆಗೆದು അത് അവർ അകത്തെ ഫയറാണ്. ಆ ಒಂದು ಸಾಲಿಂದ ತಪ್ಪಿಸುವುದು ಅವರ ಒಳಗಡೆ ಇರುವಂತ ಒಂದು ಬೆಂಕಿಯಾಗಿದೆ. അവർ അകത്തുള്ള സീലാണ്. ಅವರ ಒಳಗಡೆ ಇರುವಂತ ಮುದ್ರೆಯಾಗಿದೆ. എനിക്ക് എങ്ങനെങ്കിലും ഈ അനുഗ്രഹം പ്രാപിക്കണം, ಹೇಗಾದ್ರೂ ಈ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. വചനം പറയാ സ്വർഗരാജ്യം ബലാത്കാരികൾക്കുള്ളതാണ്. ಈ ಸ್ವರ್ಗ ರಾಜ್ಯವು ಅದು ಬಲಾತ್ಕಾರಿಗಳಿಗೆ ಉಳ್ಳಂತಾಗಿದೆ. അത് റെസ്ലിംഗ് ചെയ്യുന്നവർക്കുള്ളതാണ്. ಅದು ಯುದ್ಧ ಮಾಡುವಂತವರಿಗೆ ಆಗಿದೆ. അലസമായിരിക്കുന്നവർക്കുള്ളതല്ല. ಆಲಸ್ಯವಾಗಿ ಜಡದಿಂದ ಇರುವವರಿಗಲ್ಲ. അതെ, ദൈവം ഓൾറെഡി അനുഗ്രഹിച്ചിരിക്കുക. ದೇವರು ಆಲ್ರೆಡಿ ಆಶೀರ್ವಾದ ಮಾಡಿ ಇಟ್ಟಿದ್ದಾರೆ. പക്ഷെ അനുഗ്രഹം പ്രാപിച്ച് ഞാൻ വെറുതെ ഇരുന്നാൽ, ನಾನು ಅನುಗ್ರಹವನ್ನು ಆಶೀರ್ವಾದವನ್ನು ಹೊಂದಿಕೊಂಡು ನಾನು ಸುಮ್ಮನೆ ಇರುವುದಾದ್ರೆ ഇതെന്നിൽ നിന്നും പുറത്തോട്ട് വരത്തില്ല. ಈ ಆಶೀರ್ವಾದಗಳು ನಮ್ಮ ಒಳಗಡೆಯಿಂದ ಅದು ಹೊರಗಡೆ ಬರುವುದಿಲ್ಲ. ഇതെനിക്ക് അനുഗ്രഹം ആകത്തില്ല. ಇದು ನನಗೆ ಆಶೀರ್ವಾದ ಆಗುದಿಲ್ಲ. അപ്പോൾ ഞാൻ എന്ത് ചെയ്യണം? ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ലഭിച്ച അനുഗ്രഹത്തിന് വേണ്ടി ഞാൻ എന്തെങ്കിലും ചെയ്യണം. ಈ ಒಂದು ಸಿಕ್ಕಿದ ಆಶೀರ್ವಾದಗಳಿಗೋಸ್ಕರ ನಾನು ಏನಾದ್ರೂ ಒಂದು ಮಾಡಬೇಕು. ഈ അനുഗ്രഹം ഒരു അനുഗ്രഹമായി മാറാൻ എന്തെങ്കിലും ചെയ്യണം. ಈ ಒಂದು ಆಶೀರ್ವಾದವು ಆ ಒಂದು ಆಶೀರ್ವಾದ ನಿಧಿಯಾಗಿ ಬದಲಾಗಲಿಕ್ಕೆ ನಾನು ಏನಾದ್ರೂ ಮಾಡಬೇಕು. ഹല്ലേലൂയ. ഇവിടെ ആ 4 പേർ ക്യൂ തെറ്റിക്കുകയാണ്. ಈ ಒಂದು 4 ಜನರು ಅಲ್ಲಿ ಸರದಿ ಸಾಲಿಂದ ಅವರು ಈ ಬೇರೆ ದಾರಿಯಿಂದ ಬರ್ತಾರೆ. അവർ ഓട് പൊളിച്ചു. ಅವರು ಮೇಲ್ಗಡೆ ಹೋಗಿ ಆ ಒಂದು ಮೇಲಂತಸ್ತನ್ನು ಓಪನ್ ಮಾಡ್ತಾರೆ. ആ ഓട് പൊളിച്ചിട്ട് അവരിങ്ങനെ ഈ കട്ടില് കോടിറക്കി ಅದನ್ನು ಮೇಲ್ಗಡೆ ಓಪನ್ ಮಾಡಿ ಆ ಒಂದು ಪಾರ್ಶ್ವವಾಯು ರೋಗಿಯನ್ನು ಕೆಳಗಡೆ ಇಳಿಸ್ತಾರೆ. യേശു കർത്താവ് നോക്കി. ಯೇಸು ಸ್ವಾಮಿ ಅದನ್ನು ನೋಡಿದ್ರು. എന്നിട്ട് വഴക്ക് പറഞ്ഞു. ನೋಡಿ ಏನಾದ್ರು ಅವರಿಗೆ ಬೈದ್ನ, നിങ്ങൾ എന്ത് പണിയായി കാണിച്ചേ? ನೀವು ಯಾಕೆ ನೀವು ಇದು ಮೇಲೆ ಓಪನ್ ಮಾಡಿದ್ದು? ആ പാടെ ഒരു വീടൊന്നും ഓപ്പൺ ആയി കിട്ടിയതാ പ്രേയറിന്. ಅವರು ಪಾಪ ಒಂದು ಪ್ರಾರ್ಥನೆಗೋಸ್ಕರ ಒಂದು ಮನೆಯನ್ನು ಕಟ್ಟಿರುವಂತದ್ದು. അപ്പോഴത്തേനും അവർ ഓടെല്ലാം പൊളിച്ചു. ಅವರು ಮೇಲ್ಗಡೆ ಇದ್ದ ಎಲ್ಲ ಈ ಚಾವಣಿಯನ್ನೇ ತೆಗೆದ್ರು, ಅಂಚುಗಳನ್ನು. ഇനി ഞാൻ എങ്ങനെ ഈ ഓട് പെഞ്ഞു കൊടുക്കും? ಈ ಮತ್ತೆ ಈ ಓಡನ್ನು ನಾನು ಈ ಒಂದು ಅಂಚನ್ನು ನಾನು ಹೇಗೆ ಸಿದ್ಧ ಮಾಡಿ ಕೊಡುವಂತದ್ದು? ഇതെന്തെങ്കിലും യേശു പറഞ്ഞു? ಇದೇನಾದ್ರೂ ಯೇಸು ಸ್ವಾಮಿ ಹೇಳಿದ್ರೆ ಈ ರೀತಿ? അവർ ഓട് പൊളിച്ച് ഇറങ്ങിയത് കണ്ടപ്പോ ಅವರ ಅಂಚುವನ್ನು ತೆಗೆದು ಅಲ್ಲಿ ಕೆಳಗಡೆ ಇರುವಾಗ ആ ഇരുന്നവരെല്ലാം മാറ്റി വെച്ചിട്ട് ಅಲ್ಲಿ ಇದ್ದವರನ್ನೆಲ್ಲ ಹೋಗಿ ಸಪರೇಟ್ ದೂರ ಮಾಡಿ ആ പക്ഷപാത രോഗിയെ സൗഖ്യമാക്കി. ಅಲ್ಲಿ ಮೊದಲನೇದಾಗಿ ಆ ಪಾರ್ಶ್ವವಾಯು ರೋಗಿಯನ್ನು ಅಲ್ಲಿ ಸೌಖ್ಯಪಡಿಸಿದ್ರು. ഹല്ലേലൂയ. യേശു കർത്താവ് നോക്കുക ആരാണ് വ്യത്യസ്തമായി ചലിക്കുന്നത്. ಆಮೆನ್. ಯೇಸು ಸ್ವಾಮಿ ನೋಡ್ತಾರೆ ಯಾರು ಒಂದು ವ್ಯತ್ಯಾಸವಾಗಿ ಒಂದು ಇದನ್ನು ಮಾಡ್ತಾರೆ ಎಂಬುದಾಗಿ. ആരാ വ്യത്യസ്തമായി ആരാധിക്കുന്നത്? ಯಾರು ಒಂದು ವ್ಯತ್ಯಾಸವಾಗಿ ಒಂದು ಸ್ಪೆಷಲ್ ಆಗಿ ಆರಾಧಿಸ್ತಾರೆ. എല്ലാവരും ഇരുന്ന് ആരാധിക്കുമ്പോൾ ಎಲ್ಲರೂ ಕೂತ್ಕೊಂಡು ಆರಾಧಿಸುವಾಗ ചിലർ എഴുന്നേറ്റ് നിന്ന് ആരാധിക്കും. ಕೆಲವರು ಎದ್ದು ನಿಂತು ಹಾರಿ ಜಿಗಿದು ಆರಾಧಿಸ್ತಾರೆ. ചിലർ എഴുന്നേറ്റ് നിൽക്കുന്നവർ ചിലർ ഡാൻസ് കളിച്ച് ആരാധിക്കും. ಕೆಲವರು ನಿಂತವರು ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ನೃತ್ಯ ಮಾಡಿಕೊಂಡು ಆರಾಧಿಸ್ತಾರೆ. ആരാ വ്യത്യസ്തമായി എന്തെങ്കിലും ചെയ്യുന്നത്? ಒಂದು ವಿಶೇಷವಾಗಿ ಏನಾದ್ರು ಮಾಡ್ತಾ ಇದ್ದಾರೆ. ആരാ ക്യൂ തെറ്റിച്ചു പോകുന്നത്? ಯಾರು ಆ ಸಾಲಿನಿಂದ ಸಪರೇಟ್ ಆಗಿ ಬಂದು ಆರಾಧಿಸ್ತಾರೆ. ക്യൂ തെറ്റിച്ചത് എന്റെ അടുത്തേക്ക് ആരാ വേഗത്തിൽ വരുന്നത്? ಆ ಸರದಿ ಸಾಲನ್ನು ಬಿಟ್ಟು ಯಾರು ಬೇಗ ನನ್ನ ಬಲ್ಲಿಗೆ ಓಡಿ ಹೋಗ್ತಾರೆ ಎಂಬುದಾಗಿ. ഹല്ലേലൂയ. ഹല്ലേലൂയ. ഈ പക്ഷപാത രോഗി അവർ ക്യൂ തെറ്റിച്ച് യേശുവിന്റെ മുമ്പിൽ വന്നതുകൊണ്ട് ಸರದಿನ ಸಾಲನ್ನು ಬಿಟ್ಟು ಈ ಒಂದು ಪಾರ್ಶ್ವವಾಯು ರೋಗಿಯನ್ನು ಸಪರೇಟ್ ಆಗಿ ಅಲ್ಲಿ ಮೇಲಿಂದ ಇಳಿಸುವ ആ സമയത്ത് തന്നെ വിടുതൽ സംഭവിച്ചു. ಆ ಸಮಯದಲ್ಲಿ ಆತನಿಗೆ ಬಿಡುಗಡೆ ಸಿಕ್ಕಿತು. ഹല്ലേലൂയ. ഹല്ലേലൂയ. യേശു കർത്താവിന്റെ ശുശ്രൂഷയിൽ ಯೇಸು ಸ್ವಾಮಿ ಸೇವೆಯಲ್ಲಿ നമുക്ക് കാണാം 18 വർഷമായിട്ട് ഒരു സ്ത്രീ ഇങ്ങനെ ക്യൂവിൽ നിൽക്കുക. 18 ವರ್ಷಗಳಿಂದ ಆ ಒಂದು ರಕ್ತ ಕುಸುಮದ ಸ್ತ್ರೀ ಒಂದು ಆ ಒಂದು ಕ್ಯೂ ಅಲ್ಲಿ ಇದ್ರು. രക്തകുസുമ അല്ല, ಆ ಬೆನ್ನು ಬಗ್ಗಿದ್ದ ಒಂದು ಸ್ತ್ರೀ 18 വർഷമായി ಈ ಒಂದು 18 ವರ್ಷದಿಂದ ഇങ്ങനെ ക്യൂവിൽ നിൽക്കുക. ಈ ತರ ಒಂದು ಬೆನ್ನು ಬಗ್ಗಿ ಒಂದು ಕ್ಯೂ ಅಲ್ಲಿ ಇದ್ದಾರೆ. ഹല്ലേലൂയ. ഹല്ലേലൂയ. ನಡು ಬಗ್ಗಿಕೊಂಡು 38 വർഷമായിട്ട് ഒരുത്തൻ ക്യൂവിൽ കിടക്കുക. ಈ ಒಂದು 38 ವರ್ಷದಿಂದ ಒಬ್ಬನಲ್ಲಿ ಕ್ಯೂ ಅಲ್ಲಿ ಸರದಿ ಸಾಲಲ್ಲಿ ನಿಂತಿದ್ದಾರೆ. യേശു കർത്താവ് അവന്റെ അടുക്കൽ വന്നിട്ട് ಯೇಸು ಸ್ವಾಮಿ ಅವರ ಬಳಿಗೆ ಬಂದು അവന്റെ അടുത്ത് ചോദിക്കുന്ന ചോദ്യം, നിനക്ക് മനസ്സുണ്ടോ? ಆತನ ಬಳಿಗೆ ಬಂದು ಕೇಳ್ತಾ, ನಿನಗೆ ಗುಣವಾಗ್ಲಿಕ್ಕೆ ಮನಸ್ಸಿದೆಯೋ? എന്ത് മനസ്സുണ്ടോന്നാ? ಯಾವುದು ಮನಸ್ಸು? നമ്മുടെ ഈ ഒരു സാഹചര്യത്തിൽ പറയാം, നിനക്ക് ക്യൂ തെറ്റിക്കാൻ മനസ്സുണ്ടോ? ನಿನಗೆ ಈ ಒಂದು ಸರದಿ ಸಾಲನ್ನು ತಪ್ಪಿಸಿ ನಿಲ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ജീസസ്, ഹല്ലേലൂയ. നിനക്ക് ക്യൂ തെറ്റിക്കാൻ മനസ്സുണ്ടോ? ಸರದಿ ಸಾಲನ್ನು ಬಿಟ್ಟು ಬರ್ಲಿಕ್ಕೆ ಮನಸ್ಸಿದೆಯಾ? നീ എല്ലാവരെയും വിട്ടിട്ടൊന്ന് മുമ്പോട്ട് വരാൻ മനസ്സുണ്ടോ? ಎಲ್ಲರನ್ನು ಬಿಟ್ಟು ಆ ಸಾಲನ್ನೇ ಬಿಟ್ಟು ನನ್ನ ಬಳಿಗೆ ಓಡಿ ಬರ್ಲಿಕ್ಕೆ ಮನಸ್ಸಿದೆಯಾ? വ്യത്യസ്തമായി ചെയ്യാൻ മനസ്സുണ്ടോ? ನಿನಗೆ ವಿಶೇಷವಾದ ಏನಾದ್ರೂ ಮಾಡ್ಲಿಕ್ಕೆ ಮನಸ್ಸಿದೆಯಾ? എല്ലാവരും പ്രസംഗിക്കുന്നതിലും വ്യത്യസ്തമായി പ്രസംഗിക്കാൻ മനസ്സുണ്ടോ? ಎಲ್ಲರೂ ಪ್ರಸಂಗ ಮಾಡೋದಕ್ಕಿಂತ ಸ್ಪೆಷಲ್
ವಿಶೇಷವಾಗಿ ನೀವು ಪ್ರಸಂಗ ಮಾಡ್ಲಿಕ್ಕೆ ಮನಸ್ಸಿದೆಯಾ? എല്ലാവരും ആരാധിക്കുന്നതിലും വ്യത്യസ്തമായി ആരാധിക്കാൻ, ಎಲ್ಲರೂ ಆರಾಧಿಸುವಂತಲೂ ವಿಶೇಷವಾಗಿ ಒಂದು ಬದಲಾಗಿ ಆರಾಧಿಸಲಿಕ್ಕೆ ನಿನಗೆ എല്ലാവരും പ്രാർത്ഥിക്കുന്നതിൽ വ്യത്യസ്തമായി പ്രാർത്ഥിക്കാൻ, ಎಲ್ಲರೂ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ನಿನಗೆ ಹೆಚ್ಚಾಗಿ ಒಂದು ವಿಶೇಷವಾಗಿ ಪ್ರಾರ್ಥಿಸಲಿಕ್ಕೆ ಮನಸ್ಸಿದೆಯಾ? കർത്താവ് നോക്കിക്കൊണ്ടിരിക്കുക. ಕರ್ತನು ನೋಡ್ತಾ ಇದ್ದಾನೆ. ആരാ ക്യൂ തെറ്റിച്ചു വരുന്നത്? ಯಾರು ಆ ಸಾಲನ್ನು ಬಿಟ್ಟು ಬರ್ತಾರೆ? ആരാ ഒരു ഫയറുമായി വരുന്നത്? ಯಾರು ಒಂದು ಬೆಂಕಿಯ ರೂಪವಾಗಿ ಉರಿಯಿಕೆಯಿಂದ ಬರ್ತಾರೆ? ആരാ അകത്തൊരു സീലുമായി വരുന്നത്? ಯಾರೊಂದು ಒಳಗೆ ಒಂದು ಮುದ್ರೆಯಾಗಿ ಬರ್ತಾರೆ? ഓ ഹല്ലേലൂയ. ಹಲ್ಲೆಲೂಯಾ. യേശു കർത്താവ് ഇങ്ങനെ വരുമ്പോ ಯೇಸು ಸ್ವಾಮಿಗೆ ಬರ್ತಾ ಇರುವಾಗ ഇതാ ഒരുത്തൻ ക്യൂ തെറ്റിച്ച് ಒಬ್ಬನು ಸರದಿ ಸಾಲನ್ನು ಬಿಟ್ಟು ഒരു മരത്തിൽ വലിഞ്ഞു പിടിച്ച് കയറുക. ಈ ಒಂದು ಮರದ ಮೇಲೆ ಹೋಗಿ ಆತನು ಇಡ್ತಾನೆ. ഹല്ലേലൂയ. ഹല്ലേലൂയ. എല്ലാവരും ചെയ്യുന്നത് പോലെ അല്ല അവൻ ചെയ്തത്. ಎಲ್ಲರೂ ಮಾಡಿದ ರೀತಿಯಲ್ಲಿ ಎಲ್ಲ ಆತನು ಮಾಡಿದ್ದು. എല്ലാവരും ഇങ്ങനെ കാത്തു നിൽക്കുക. ಎಲ್ಲರಿಗೆ ಕಾಯ್ತಾ ಇದ್ರು. പക്ഷെ ഇവന് മനസ്സിലായി, ಆದ್ರೆ ಇವನಿಗೆ ಅರ್ಥ ಆಯ್ತು, ഇവൻ അങ്ങനെ നിന്നാൽ ಇವನು ಆತರ ನಿಂತ್ರೆ യേശുവിനെ പോയിട്ട് മനുഷ്യരെ പോലും കാണാൻ പറ്റില്ല. ಯೇಸುವನ್ನು ಬಿಡಿ ಒಂದು ಮನುಷ್ಯನನ್ನು ಕಾಣ್ಲಿಕ್ಕೆ ಕೂಡ ಇವನಿಂದ ಸಾಧ್ಯವಿಲ್ಲ. അവൻ അടുത്ത മരത്തിൽ വലിഞ്ഞു പിടിച്ച് ಆತನು ಬೇಗ ಮರದ ಮೇಲೆ ಕಾರಿ ಹೋದನು. ചെയ്യുന്നെങ്കിൽ വ്യത്യസ്തമായി ചിലത് ನಿಮಗೆ ചെയ്യും. ಮಾಡ್ಲಿಕ್ಕೆ ಆಗುದಾದ್ರೆ ಒಂದು ಏನಾದ್ರು ವಿಶೇಷವಾಗಿ ಮಾಡ್ರಿ. വ്യത്യസ്തമായി ചിലത്. ಏನಾದ್ರು ವಿಶೇಷವಾಗಿ ಬೇರೆ ರೀತಿಯಲ್ಲಿ. ഹല്ലേലൂയ. ಹಲ್ಲೆಲೂಯ. അവൻ വലിയ വിശുദ്ധനായിട്ടൊന്നുമല്ല. ಅವನೇನು ದೊಡ್ಡದು ಪರಿಶುದ್ಧನಾಗಿ ಮಾಡಿದಲ್ಲ. അവൻ കള്ളനായിരുന്നു. ಅವನು ದೊಡ್ಡ ಕಳ್ಳನಾಗಿದ್ದನು. ഭയങ്കര കള്ളനായിരുന്നു. ಅವನು ದೊಡ್ಡ ಒಂದು ಕಳ್ಳನಾಗಿದ್ದನು. പക്ഷേ ಆದ್ರೆ യേശുവിനെ കണ്ടപ്പോൾ, ಆದ್ರೆ ಆತನು ಯೇಸುವನ್ನು ನೋಡುವಾಗ, യേശുവിനെ അടുത്ത് വന്നപ്പോൾ ಯೇಸುವಿನ ಬಳಿಗೆ ಬರುವಾಗ അവന്റെ അകത്തൊരാഗ്രഹം, ಆತನ ಒಳಗಡೆ ಒಂದು ಬಯಕೆ ಇತ್ತು. എങ്ങനെയെങ്കിലും ಹೇಗಾದ್ರೂ ഇവരെല്ലാം ഓവർടേക്ക് ചെയ്ത് യേശുവിനെ ഒന്ന് കാണണം. ಇವರಿಗೆ ಎಲ್ಲರಿಂದ ಓವರ್ಟೇಕ್ ಮಾಡಿ ನಾನು ಯೇಸು ಸ್ವಾಮಿಯ ಬಳಿಗೆ ಬರಬೇಕು. എനിക്ക് അടുത്തൊന്ന് യേശുവിനെ കാണണം. ನನಗೆ ಮುಂದೆ ನಿಂತು ಯೇಸು ಸ್ವಾಮಿಯನ್ನು ನೋಡ್ಬೇಕು. മേളിൽ കയറി നിൽക്കുക. ಈ ತರ ಒಂದು ಮರದ ಮೇಲೆ ನಿಂತು ಕೆಳಗಡೆ ನೋಡ್ತಾನೆ. താഴെ കൂടെ യേശു പോവുക. ಈ ಕೆಳಗಡೆಯಿಂದ ಯೇಸು ಸ್ವಾಮಿಗೆ ಚಲಿಸ್ತಾ ಹೋಗ್ತಾರೆ. ഇവൻ ഈ വലിഞ്ഞു പിടിച്ച് കയറിയത് കണ്ടിട്ട് ಈತನು ಮರಕ್ಕೆ ಎತ್ತಿದನ್ನು ನೋಡಿದ ಯೇಸು, ഇറങ്ങി വാ സക്കായി, ನೀನು ಕೆಳಗಡೆ ಇಳಿದು ಬಾ, ಜಕಾರಿಯ ನೀ ಕೆಳಗಡೆ ಇಳಿದು ಬಾ ಎಂಬುದಾಗಿದೆ ಯೇಸು ಸ್ವಾಮಿ ಹೇಳ್ತಾರೆ. അവിടെ വന്ന ആൾക്കാരെല്ലാം യേശു പ്രാർത്ഥിച്ചു കാണും, സൗഖ്യമാക്കി കാണും. ಅಲ್ಲಿ ಬಂದಂತ ಎಲ್ಲ ವ್ಯಕ್ತಿಗಳಿಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಅವರನ್ನು ಸೌಖ್ಯಗೊಳಿಸಿದರು. പക്ഷേ വ്യത്യസ്തമായി യേശുവിനെ അപ്രോച്ച് ചെയ്തവൻ, ಆದ್ರೆ ಒಂದು ವಿಶೇಷವಾಗಿ ಯೇಸು ಸ್ವಾಮಿಯನ್ನು ಅಪ್ರೋಚ್ ಮಾಡಿದವರಿಗೆ, വ്യത്യസ്തമായി യേശു ಟ್ರೀಟ್ ചെയ്യുക. ಈ ಅಂತರ ಆಕರ್ಷಿಸುವವರಿಗೆ ವ್ಯತ್ಯಸ್ತವಾಗಿ ಒಂದು ವಿಶೇಷವಾಗಿ ಯೇಸು ಸ್ವಾಮಿಯು ಕೂಡ ಅವರಿಗೆ ಟ್ರೀಟ್ ಮಾಡ್ತಾರೆ. അവിടെയുള്ള ഒരുത്തന്റെ വീട്ടിൽ യേശു പോയില്ല. ಅಲ್ಲಿ ಇದ್ದಂತ ಒಬ್ಬರ ಮನೆಗೂ ಕೂಡ ಯೇಸು ಸ್ವಾಮಿ ಅಲ್ಲಿ ಹೋಗ್ಲಿಲ್ಲ. യേശു അങ്ങോട്ട് പറയാ, ಯೇಸು ಸ್ವಾಮಿ ಅಲ್ಲಿ ಹೇಳ್ತಾನೆ ಜಕರಿಯನನ್ನು ನೋಡಿ, ഞാൻ ഇന്നും നിന്റെ വീട്ടിൽ വരും. ನಾನು ಇವತ್ತು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ. ഹല്ലേലൂയ. ಹಲ್ಲೆಲೂಯ. വെറുതെ വരുവല്ല, ಸುಮ್ಮನೆ ಬರುವುದು ಅಂತಲ್ಲ, ഞാൻ വരുന്നത് രാത്രിയിലാ വരുന്നത്. ನಾನು ಬರುವಂತದ್ದು ರಾತ್ರಿಯ ಕಾಲದಲ್ಲಿ. എനിക്ക് ഉച്ചയ്ക്കുള്ള ലഞ്ച് അല്ല വേണ്ടേ, ನನಗೆ ಮಧ್ಯಾಹ್ನದ ಒಂದು ಭೋಜನ ಅಲ್ಲ ಬೇಕಾಗಿರುವಂತ, എനിക്ക് വൈകിട്ടത്തെ ഡിന്നർ വേണം. ನನಗೆ ಸಂಜೆ ಒಂದು ರಾತ್ರಿಯ ಒಂದು ಡಿನ್ನರ್ ಬೇಕು. എന്താ എന്റെ കാര്യം? ಏನಾಗಿದೆ ಅದರ ವಿಶೇಷ? ഡിന്നർ കഴിച്ചു കഴിഞ്ഞാൽ ಈ ಒಂದು ಡಿನ್ನರ್ ಮುಗಿದ ನಂತರ ഞാൻ നിന്റെ കൂടെ പാർക്കും. ನಾನು ನಿನ್ನ ಜೊತೆಗೆ ನಾನು ಅಲ್ಲಿ ಇರ್ತೇನೆ. ഹല്ലേലൂയ. ഹല്ലേലൂയ. ഞാൻ നിന്റെ കൂടെ വാസം ചെയ്യും. ನಾನು ನಿನ್ನ ಜೊತೆಗೆ ನಾನು ವಾಸ ಮಾಡ್ತೇನೆ. ഞാൻ നൈറ്റ് സ്റ്റേ ചെയ്യും. ನಾನು ಇಲ್ಲಿ ಇವತ್ತಿನ ರಾತ್ರಿಯಲ್ಲಿ ನಿನ್ನ ಸಂಗಡ ನಾನು ಇರ್ತೇನೆ. ഒരു ദിവസം ഞാൻ നിന്റെ കൂടെ സ്റ്റേ ചെയ്യാം. ಇವತ್ತಿನ ಈ ಒಂದು ದಿವಸ ನಾನು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ. എത്ര പേർക്ക് ഇത് മനസ്സിലാവുന്നുണ്ട്? ಎಷ್ಟು ಜನರಿಗೆ ಇದು ನಿಮ್ಗೆ ಅರ್ಥವಾಗ್ತದೆ? വ്യത്യസ്തമായി ചിലത് ചെയ്താൽ, ಏನಾದ್ರೂ ನೀವು ವಿಶೇಷವಾಗಿ ದೇವರಿಗೋಸ್ಕರ ಮಾಡುವುದಾದ್ರೆ, കർത്താവും വ്യത്യസ്തമായി ചിലത് ചെയ്യും. ನಿಮ್ಮ ಜೀವಿತದಲ್ಲೂ ಕೂಡ ದೇವರು ವಿಶೇಷವಾಗಿ ಏನಾದ್ರೂ ಮಾಡ್ತಾರೆ. എല്ലാവരോടും ചെയ്യുന്നത് പോലല്ല, ಎಲ್ಲರಿಗೂ ಮಾಡಿದ ರೀತಿಯಲ್ಲಿ ಅಲ್ಲ, എല്ലാവരോടും അപ്രോച്ച് ചെയ്യുന്നത് പോലല്ല, ಎಲ್ಲರಿಗೂ ಆಕರ್ಷಣೆ ಮಾಡಿದ ರೀತಿಯಲ್ಲಿ ಅಲ್ಲ, വ്യത്യസ്തമായി ചിലത് ಏನಾದ್ರೂ ವಿಶೇಷವಾಗಿ ಕೆಲವುಗಳು ദൈവത്തിൽ നിന്ന് പ്രാപിച്ചെടുക്കാം. ದೇವರಿಂದ ನೀವು ಹೊಂದಿಕೊಳ್ಳಿ. ഇന്ന് പകൽക്കാലം ആ ദൈവത്തിന്റെ അടുക്കൽ വ്യത്യസ്തമായി, ಇಂದು ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾಗಿ ക്യൂ തെറ്റിക്കാൻ മനസ്സുണ്ടോ? ನಿಮ್ಗೆ ಸಾಲನ್ನು ಬಿಟ್ಟು ಬರ್ಲಿಕ್ಕೆ ಮನಸ್ಸಿದೆಯಾ? രക്തസ്രാവക്കാരി, ಈ ರಕ್ತ ಕುಸುಮದ ಸ್ತ್ರೀ, അവൾ യേശുവിന്റെ അടുക്കൽ വന്നു. ಅವಳು ಯೇಸು ಸ್ವಾಮಿಯ ಬಳಿಗೆ ಬಂದು, വലിയ പുരുഷാരമാണ്, ಅಲ್ಲಿ ದೊಡ್ಡ ಒಂದು ಜನಸಮೂಹದಲ್ಲಿತ್ತು. അവൾ ക്യൂവിൽ നിന്നായിരുന്നെങ്കിൽ, ಒಂದು ವೇಳೆ ಅವಳು ಸರದಿ ಸಾಲಿನಲ್ಲಿ ಇದ್ದುದಾದ್ರೆ അവളുടെ രക്തസ്രാവം മാറില്ല. ಅವಳಲ್ಲಿ ಆ ಒಂದು ರಕ್ತಸ್ರಾವ, ಒಂದು ರಕ್ತ ಹರಿಯುವುದು ನಿಲ್ತಾ ಇಲ್ಲವಾಗಿತ್ತು. അവൾ ക്യൂ തെറ്റിച്ചു. ಅವಳು ಆ ಒಂದು ಸಾಲನ್ನು ಬಿಟ್ಟು ಬಂದು അവൾ ആൾക്കാരെല്ലാം മാറ്റി, ಎಲ್ಲ ಒಂದು ಜನರನ್ನು ದೊಬ್ಬಿ എല്ലാം മാറ്റി ಎಲ್ಲರನ್ನು ಆ ಕಡೆ ದೂಡಿ യേശുവിന്റെ അടുക്കൽ വന്നു. ಯೇಸು ಸ್ವಾಮಿಯ ಬಳಿಗೆ ಬಂದು അവന്റെ വസ്ത്രത്തിന്റെ തൊങ്ങത്ത് ಆ ಒಂದು ಯೇಸು ಸ್ವಾಮಿಯ ಒಂದು ವಸ್ತ್ರದ ಒಂದು ಉಡುಪನ ಒಂದು ಗೊಂಡೆಯನ್ನು ಮುಟ್ಟಿದ್ಲು. ക്യൂ തെറ്റിച്ചവരുകൾ കയറി വരിക. ಒಂದು ಸಾಲನ್ನು ಬಿಟ್ಟು ಯೇಸು ಸ್ವಾಮಿಯ ಬಳಿಗೆ ಬರುವಂತದ್ದು. യേശു ചോദിച്ചു, ആരാ എന്റെ വസ്ത്രത്തെ തൊട്ടേ? ಯೇಸು ಸ್ವಾಮಿ ಹೇಳಿದ್ರು, ಯಾರು ನನ್ನ ವಸ್ತ್ರವನ್ನು ಮುಟ್ಟಿದ್ದು? ഇവള് പേടിച്ചു പോയി. ಇವಳು ಭಯಪಟ್ಲು. ഇവള് വിചാരിച്ചു വഴക്ക് പറയാൻ വിളിക്കുക. ಯೇಸು ಸ್ವಾಮಿ ಈಗ ನನ್ನನ್ನು ಬೈಲಿಕ್ಕೋಸ್ಕರ ಕರೀತಾನೆಂಬುದಾಗಿ. നിങ്ങളത് വായിക്കുമ്പോൾ നിങ്ങൾക്ക് മനസ്സിലാവും. ನೀವು ಆ ಒಂದು ವಾಕ್ಯ ಭಾಗವನ್ನು ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ആരാ എന്നെ തൊട്ടതെന്ന് ചോദിച്ചപ്പോൾ ഈ സ്ത്രീ അവിടെ പരിങ്ങി, ഇവള് മിണ്ടിയില്ല. ಅಲ್ಲಿ ಯೇಸು ಸ್ವಾಮಿ ಕೇಳಿದ್ರು, ಯಾರು ನನ್ನ ವಸ್ತ್ರವನ್ನು ಮುಟ್ಟಿದಂತ ಕೇಳುವಾಗ ಅವಳು ಭಯಭೀತಳಾಗಿ ಅವಳು ಏನು ಮಾತನಾಡಲಿದ್ದು ಇದ್ಲು. ആദ്യം ചോദിച്ചപ്പോൾ ആൻസർ കൊടുത്തില്ല. ಯಾರು ಕೇಳುವಾಗ ಅಲ್ಲಿ ಸುಮ್ಮನೆ ಅವಳು ಉತ್ತರಿಸದೆ ಸುಮ್ಮನೆ ಇದ್ಲು. അവള് വിചാരിച്ചു ഇനി ചോദിക്കത്തില്ല. ಅವಳು ಇನ್ನು ಆಲೋಚನೆ ಮಾಡಿದ್ರು, ಇನ್ನು ಇವನು ಕೇಳುದಿಲ್ಲ, ഒരു പ്രാവശ്യം ചോദിക്കും, മിണ്ടാതിരിക്കാം. ಅವನು ಒಮ್ಮೆ ಕೇಳುವಾಗ ನಾನು ಸುಮ್ಮನೆ ಇರ್ತೇನೆ.
പക്ഷെ യേശു പിന്നെയും ചോദിച്ചു, ಆದ್ರೆ ಯೇಸು ಸ್ವಾಮಿ ಪುನರಾವರ್ತಿಯಾಗಿ ಕೇಳಿದ್ರು, ഇല്ല, ആരോ എന്നെ ಇಲ್ಲ ಯಾರೋ ನನ್ನ ವಸ್ತ್ರವನ್ನು ಮುಟ್ಟಿದ್ರು ಎಂಬುದಾಗಿ. അവൾ പേടിച്ചു. ಅವಳು ಭಯಪಟ್ಲು. അവൾ വിചാരിച്ചു വഴക്ക് പറയാൻ വിളിക്കുക. ಅಲ್ಲಿ ಅವಳು ಭಯಪಟ್ಟು ಎಣಿಸಿದ್ಲು, ಈಗ ನಂಗೆ ಬೈಲಿಕ್ಕೆ ಕರೀತಾರೆ. ഇല്ല, വഴക്ക് പറയാനല്ല, ಅಲ್ಲಿ ಬೈಲಿಕ್ಕೆ ಅಲ್ಲ, ಯೇಸು സാക്ഷ്യം പറയാൻ വിളിച്ചതാണ്. ಅಲ್ಲಿ ಸಾಕ್ಷಿ ಹೇಳಲಿಕ್ಕೋಸ್ಕರ ಯೇಸು ಸ್ವಾಮಿ ಅವಳನ್ನು ഹല്ലേലൂയ. ഇത്രയും പേരുടെ മുമ്പിൽ സാക്ഷ്യം പറയാൻ, ಇಷ್ಟು ಜನರ ಮುಂದೆ ಆಗಿ ಸಾಕ್ಷಿ ಹೇಳಲಿಕ್ಕೋಸ್ಕರ ಅವಳನ್ನು ಕರೆದದ್ದು. വ്യത്യസ്തമായി ചിലത് ചെയ്താൽ, ಏನಾದ್ರೂ ವಿಶೇಷವಾಗಿ ಕೆಲವುದನ್ನು ನಾವು ಮಾಡಿದ್ರೆ, വ്യത്യസ്തമായി കർത്താവ് ചെയ്യുന്ന പകലാണ്. ಈ ಒಂದು ವ್ಯತ್ಯಾಸವಾಗಿ ವಿಶೇಷವಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ഇന്ന് ಈ സമയത്തും ಈ ಒಂದು ಬೆಳಗಿನ ಜಾವದಲ್ಲಿ യേശു കർത്താവ് നമ്മളെ നോക്കിക്കൊണ്ടിരിക്കുക. ಯೇಸು ಸ್ವಾಮಿ ನಮ್ಮ ನೋಡ್ತಾ ಇದ್ದಾರೆ. വ്യത്യസ്തമായി ചിലത് ചെയ്യുന്നവരെ, ವಿಶೇಷವಾಗಿ ಕೆಲವನ್ನು ಮಾಡುವಂತವರಿಗೆ എല്ലാവരും എഴുന്നേറ്റ് നിന്നാട്ടെ പ്രാർത്ഥിക്കാം. ಎಲ್ಲರೂ ಎದ್ದು ನಿಂತುಕೊಳ್ಳಿ, ನಾವು ಪ್ರಾರ್ಥಿಸುವ. വ്യത്യസ്തമായി നിങ്ങൾ എന്തെങ്കിലും പറഞ്ഞാട്ടെ. ಈ ಒಂದು ವಿಶೇಷವಾಗಿ ನೀವೇನಾದ್ರೂ ಒಂದು ಸ್ಪೆಷಲ್ ಆಗಿ ಏನಾದ್ರೂ ದೇವರಿಗೋಸ್ಕರ ಹೇಳ್ರಿ. ദൈവത്തിന് എന്തെങ്കിലുമൊക്കെ ചെയ്തോ, ದೇವರೇ ಏನಾದ್ರೂ ಒಂದು ಮಾಡಿ, എന്തെങ്കിലുമൊക്കെ ആത്മാവിൽ പ്രതികരിച്ചോ, ಏನಾದ್ರೂ ಒಂದು ಆತ್ಮನ ಮೂಲಕವಾಗಿ ಪ್ರತಿಕ್ರಿಯಿಸುವಾಗ വ്യത്യസ്തമായി ചിലത് ചെയ്യാൻ, ಈ ಒಂದು ವಿಶೇಷವಾಗಿ ಕೆಲವು ವ್ಯತ್ಯಸ್ತವಾಗಿ അല്ലെ ಮಾಡ್ಲಿಕ್ಕೆ അകത്തൊരു നിങ്ങളൊരു തീരുമാനം എടുക്കുക. ನಿಮ್ಮ ಒಳಗಡೆ ನೀವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. എല്ലാവരും ശുശ്രൂഷ ചെയ്യുന്നത് പോലെ ഞാൻ ചെയ്യില്ല, ಎಲ್ಲರೂ ಸೇವೆ ಮಾಡುವ ರೀತಿಯಲ್ಲಿ ನಾನು ಮಾಡುವುದಿಲ್ಲ. വ്യത്യസ്തമായി ನಾನು ವಿಶೇಷವಾಗಿ എല്ലാവരിലും വ്യത്യസ്തമായി ഞാൻ നിൽക്കും. ಎಲ್ಲರಿಗಿಂತ ಬದಲಾಗಿ ನಾನೊಂದು ವಿಶೇಷವಾಗಿ ನಿಲ್ತೇನೆ. വ്യത്യസ്തമായി ഞാൻ ആരാധിക്കും. ನಾನು ವ್ಯತ್ಯಸ್ತವಾಗಿ ವಿಶೇಷವಾಗಿ ಆರಾಧಿಸ್ತೇನೆ. ഇനി മുതൽ ഞാൻ വ്യത്യസ്തമായി ആരാധിക്കും. ಇವತ್ತಿನಿಂದ ಏನಾದ್ರು ಸ್ಪೆಷಲ್ ಆಗಿ ನಾನು ವಿಶೇಷವಾಗಿ ನಾನು ಆರಾಧಿಸ್ತೇನೆ. ഞാൻ ഇടത്തും വലത്തും നിൽക്കുന്നവരെ നോക്കത്തില്ല. ನಾನು ನನ್ನ ಬಲದಲ್ಲಿ ಎಡದಲ್ಲಿ ನಿಂತವರಿಗೆ ನಾನು ನೋಡುವುದಿಲ್ಲ. അവരെന്നെ ഒരു മണ്ടനെന്ന് വിളിച്ചാലും കുഴപ്പമില്ല. ಅವರು ನನಗೆ ಹುಚ್ಚನಂತ ಕರೆದ್ರು ಕೂಡ ತೊಂದರೆ ಇಲ್ಲ. എന്റെ ആരാധന കണ്ടിട്ട് മണ്ടനെന്ന് വിളിച്ചാലും പ്രശ്നമില്ല. ಆರಾಧನೆಯನ್ನು ನೋಡಿ ಅವರು ಹುಚ್ಚನಾಗಿ ವರ್ತಿಸ್ತಾನೆ ಎಂದು ಹೇಳಿದ್ರು ಕೂಡ ಚಿಂತೆ ಇಲ್ಲ. ഞാൻ വ്യത്യസ്തമായി ചിലത് ചെയ്യും. ನಾನು ವಿಶೇಷವಾಗಿ ಕೆಲದನ್ನು ಮಾಡಿಯೇ ಮಾಡ್ತೇನೆ. ഹല്ലേലൂയ. ഞാൻ എന്റെ പൊസിഷൻ നോക്കത്തില്ല. ನಾನು ನನ್ನ പൊಸಿಷನ್ ಅನ್ನು ಹಂತವನ್ನು ನೋಡುವುದಿಲ್ಲ. ദാവീദ് പറയാൻ, ഞാൻ ഇനിയും അവന് വേണ്ടി ഉച്ചനാകാം. ನಾನು ದಾವೀದನ ಹೇಳ್ತೇನೆ, ನಾನು ಇವತ್ತಿಗೂ ಕೂಡ ಆತನಿಗೋಸ್ಕರ ಹುಚ್ಚನಾಗಿ ನಾನು ಆರಾಧಿಸ್ತೇನೆ. ഇനിയും മുന്നോട്ട് ഞാൻ അങ്ങനെ തന്നെ ചെയ്യും. ಇನ್ನು ಮುಂದೆ ಕೂಡ ನಾನು ಇದೇ ತರ ಮಾಡ್ತೇನೆ. ഇങ്ങനെയൊക്കെ പറയുന്ന ആരെങ്കിലും ഒക്കെ ഉണ്ടോ? ಈ ತರ ಹೇಳುವಂತ ಯಾರಾದ್ರೂ ಇದ್ದಾರೆಯಾ? അങ്ങനെയുള്ളവരെ നോക്കിയ ദൈവം പറയും, എന്റെ ഹൃദയ പ്രകാരമുള്ള മനുഷ്യർ. ಆಮೇನ್. ಆ ತರ ಇರುವಂತವರಿಗೆ ದೇವರು ಹೇಳ್ತಾರೆ, ನನ್ನ ಹೃದಯ ಪ್ರಕಾರವಾಗಿರುವಂತ ಮನುಷ್ಯನೇ. ഹല്ലേലൂയ. എന്റെ ആത്മാവിനെ ഞാൻ നിങ്ങളുടെ അകത്ത് പകർന്നിരിക്കുക. ನನ್ನ ಆತ್ಮನನ್ನು ನಿನ್ನ ಒಳಗಡೆ ನಾನು ವಿಸ್ತಾರವಾಗಿ ತುಂಬಿಸ್ತೇನೆ. സ്വർഗ്ഗത്തിലെ സകല ആത്മീക അനുഗ്രഹങ്ങളും ഞാൻ ഓൾറെഡി വെച്ചിരിക്കുക. ಸ್ವರ್ಗದಲ್ಲಿರುವಂತಹ ಸಕಲ ಆತ್ಮಿಕ ವರಗಳನ್ನು ನಾನು ಆಲ್ರೆಡಿ ನಿನಗೋಸ್ಕರ ಸಿದ್ಧ ಮಾಡಿದ್ದೇನೆ. നിങ്ങളത് മനസ്സിലാക്കുക. ನೀವು ಇದನ್ನು ಅರ್ಥ ಮಾಡಿಕೊಳ್ಳ್ರಿ. മനസ്സിലാക്കി വ്യത്യസ്തമായി ചിലത് ചെയ്യുക. ನೀವು ಅರ್ಥ ಮಾಡಿಕೊಂಡು ಏನಾದ್ರೂ ವಿಶೇಷ ಏನಾದ್ರೂ ಮಾಡ್ರಿ. നിങ്ങൾ അതിനെ ഉപയോഗിക്കാൻ തുടങ്ങുക. ನೀವು ಇದನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿರಿ. നിങ്ങൾ അതിനെ പ്രാക്ടീസ് ചെയ്യുക. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ರಿ. അപ്പോൾ അനേകർ അനുഗ്രഹം പ്രാപിക്കാൻ തുടങ്ങും. ಅನೇಕರು ನಿಮ್ಮ ಮುಖಾಂತರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. നിങ്ങളുടെ അകത്തുനിന്ന് അഭിഷേകം ചലിക്കട്ടെ. ನಿಮ್ಮ ಒಳಗಿರುವಂತಹ ಅಭಿಷೇಕವನ್ನು ಚಲಿಸಲಿ. നിങ്ങളുടെ അകത്തുള്ള കൃപാവരങ്ങൾ ചലിക്കട്ടെ. ನಿಮ್ಮ ಒಳಗಿರುವಂತಹ ಕೃಪಾವರಗಳು ಪ್ರಜ್ವಲಿಸಲಿ. നിങ്ങൾ വിശ്വസിക്കുക. ನೀವು ನಂಬಿರಿ. നിങ്ങളുടെ അകത്ത് ഓൾറെഡി ഉണ്ട്. ನಿಮ್ಮ ಒಳಗಡೆ ಆಲ್ರೆಡಿ ಕೃಪಾವರಗಳು ಅಭಿಷೇಕವು ಇದೆ. അയ്യോ, ഞാൻ പ്രാർത്ഥനാ മനുഷ്യനല്ല. ಅಯ್ಯೋ, ನಾನು ಪ್ರಾರ್ಥಿಸುವಂತ ಮನುಷ್ಯನಲ್ಲ. ഞാൻ ഉപവസിക്കുന്നവനല്ല. ಉಪವಾಸ ಮಾಡ್ಲಿಕ್ಕೆ ಅಸಾಧ್ಯ അയ്യോ, ಅಂತವನಲ್ಲ. എന്റെ അകത്ത് കൃപാവരങ്ങൾ ഉണ്ടാകുമോ? ಅಯ್ಯೋ, ಅಂತ ವ್ಯಕ್ತಿಯಾದ ನನ್ನ ಒಳಗಡೆ ಕೃಪಾವರಗಳು ಇರ್ಲಿಕ್ಕೆ ಸಾಧ್ಯವಾ? നിന്റെ പ്രാർത്ഥനയും ഉപവാസവും നോക്കിയല്ല, ನಿನ್ನ ಪ್ರಾರ್ಥನೆ ಉಪವಾಸವನ್ನು ನೋಡಿ ಅಲ್ಲ. അവൻ നിന്നെ വിളിച്ചത് കൊണ്ട്, ಅವನು ನಿನ್ನನ್ನು ಕರೆದಗೋಸ್ಕರ, അവൻ നിന്നെ ജനിപ്പിച്ചത് കൊണ്ട്, ಅವನು ನಿನ್ನನ್ನು ಸೃಷ್ಟಿ ಮಾಡಿದಗೋಸ್ಕರ സ്വർഗത്തിലെ സകല ആത്മീക അനുഗ്രഹങ്ങളും നിന്റെ മേൽ ഇട്ടു കഴിഞ്ഞു. ಆಮೆನ್. ಸ್ವರ್ಗದಲ್ಲಿರುವ ಸಕಲ ಆತ್ಮಿಕ ವರಗಳು ನಿನ್ನ ಒಳಗಡೆ ಇಟ್ಟಿದ್ದಾನೆ. പ്രാർത്ഥിച്ച് അതിനെ ജ്വലിപ്പിക്കുക. ಪ್ರಾರ್ಥಿಸಿ ಅದನ್ನು ಪ್ರಜ್ವಲಿಸಿರಿ. ആരാധിച്ച് അതിനെ ജ്വലിപ്പിക്കുക. ಆರಾಧಿಸಿ ಅದನ್ನು ಪ್ರಜ್ವಲಿಸಿರಿ. ഓ റബാ ശകാതരാ ബാബാ ലേബ്രാ ശകാതരാ ബാബാ. ആത്മാവിൽ പ്രാർത്ഥിച്ചേ. ಆತ್ಮನಲ್ಲಿ ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. നിങ്ങളുടെ അകത്ത് അഭിഷേകം ചലിക്കട്ടെ. ನಿಮ್ಮ ಒಳಗಡೆ ಇರುವ ಅಭಿಷೇಕವನ್ನು ಚಲಿಸಲಿ, ಪ್ರಜ್ವಲಿಸಲಿ. ലിഖമോ റോഷാതാ ലാഥേരേരേ ലാബ്രാ ശകാതരാ ബാബാ. നിങ്ങളുടെ അകത്തുള്ള അഭിഷേകം ചലിക്കട്ടെ. ನಿಮ್ಮ ಒಳಗಿರುವ ಅಭಿಷೇಕವು ಅದು ಪ್ರಜ್ವಲಿಸಲಿ, നിങ്ങളുടെ ಚಲಿಸಲಿ. അകത്തുള്ള കൃപാവരങ്ങൾ ചലിക്കട്ടെ. ನಿಮ್ಮ ಒಳಗಿರುವ ಕೃಪಾವರಗಳು ಅದು ಪ್ರಜ್ವಲಿಸಲಿ. Do something different. ನೀವೇನಾದ್ರೂ ಒಂದು ವಿಶೇಷವನ್ನ ಮಾಡ್ರಿ. Le broshalam theria kataraba. Oh daba shakataraba baba. കർത്താവേ എന്നെ യൂസ് ചെയ്യണമേ. ಕರ್ತನೇ ನನ್ನನ್ನು ಉಪಯೋಗಿಸು ಸ್ವಾಮಿ. എന്റെ കണ്ണുകളെ യൂസ് ചെയ്യണമേ. ಕರ್ತನೇ ನನ್ನ ಕಣ್ಣುಗಳನ್ನು ಉಪಯೋಗಿಸು ಸ್ವಾಮಿ. എന്റെ കൈകളെ യൂസ് ചെയ്യണമേ. ನನ್ನ ಕೈಗಳನ್ನು ಹಸ್ತಗಳನ್ನು ಉಪಯೋಗಿಸು ಸ್ವಾಮಿ. ഞാൻ കൈവെക്കുമ്പോൾ രോഗികൾ സൗഖ്യമാകട്ടെ. ಕರ್ತನೇ ನಾನು ಕೈ ಇಡುವಾಗ ರೋಗಿಗಳು ಸೌಖ್ಯವಾಗಲಿ. എന്റെ നാവിനെ യൂസ് ചെയ്യണം. ಕರ್ತನೇ ನನ್ನ ನಾಲಿಗೆಯನ್ನು ಬಳಸು ಸ್ವಾಮಿ. ഞാൻ വാ തുറക്കുമ്പോൾ പ്രവചന ശബ്ദങ്ങൾ പുറത്തു ನಾನು വരട്ടെ. ಬಾಯಿಗಳನ್ನು ತೆರೆಯುವಾಗ ಪ್ರವಾದನೆ ಮಾತುಗಳು ಹೊರಬರಲಿ. എനിക്ക് സാധാരണക്കാരനായിരിക്കണ്ട. ನನಗೆ ಸಾಧಾರಣವಾಗಿ ಇರ್ಲಿಕ್ಕೆ ಬೇಡ. എനിക്ക് സാധാരണ വിശ്വാസിയായി ജീവിച്ച് മതിയാകത്തില്ല. ನನಗೆ ಸಾಧಾರಣವಾಗಿ ಒಂದು ವಿಶ್ವಾಸಿಯಾಗಿ ಜೀವಿಸಿದ್ರೆ ಸಾಕಾಗುವುದಿಲ್ಲ. എനിക്ക് രാജകീയ പുരോഹിത വർഗമായി നിൽക്കണം. ಆಮೇಲೆ ನನಗೆ ಅರಸರಾಗಿ ರಾಜಕೀಯರಾಗಿ
ನಿಮಿತ್ತವಾಗಿ ಆ ಒಂದು ಹಂತಕ್ಕೆ ನಾನು ನಿಲ್ಬೇಕು. എനിക്ക് ഈ ദേശത്തെ വാഴണം. ನನಗೆ ಈ ಒಂದು ಪಟ್ಟಣದಲ್ಲಿ ಆಳ್ವಿಕೆ ಮಾಡಬೇಕು. ഞാൻ ഏത് പട്ടണത്തിലായിരിക്കുന്നോ പട്ടണം വാഴുന്നവനായി. ಯಾವ ಪಟ್ಟಣದಲ್ಲಿ ಇರ್ತೇನೋ ಆ ಪಟ್ಟಣದಲ್ಲಿ ಆಳುವವನಾಗಿರ್ಬೇಕು. ദൈവം എന്നെ എവിടെ അയക്കുന്നോ അവിടെ എനിക്ക് വാഴണം. ದೇವರು ನನಗೆ ಎಲ್ಲಿ ಕಳಿಸ್ತಾರೋ ಅಲ್ಲಿ ನನಗೆ ಆಳ್ಬೇಕು. ഞാൻ എവിടെ ശുശ്രൂഷിക്കാൻ നിന്നാലും എനിക്ക് അവിടെ വാഴണം. ನನಗೆ ಎಲ್ಲಿಗೆ ಸೇವೆಗೋಸ್ಕರ ನಾನು ನಿಲ್ತೇನೋ ಅಲ್ಲಿ ನಾನು ಆಳ್ಬೇಕು. പ്രാർത്ഥിച്ചേ പ്രാർത്ഥിച്ചേ. ಎಲ್ಲರೂ ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ. ಲೇ ಲೇ ಖಾರ ಮಾ ಶಧಾ Libro shaka teria katara baba. Libro ko shaka thara baba. You are blessed. You already anointed. Oh, already you are gifted. Likhama sheke thuramala tharaba. പിശാച് പറയുന്ന കള്ളത്തരങ്ങൾ വിശ്വസിക്കരുത്. ಸೈತಾನ ಹೇಳುವ ಸುಳ್ಳುಗಳನ್ನು ನೀವು ನಂಬೇಡ್ರಿ. കള്ള ദുരുപദേശകന്മാർ പറയുന്ന കള്ളത്തരങ്ങൾ വിശ്വസിക്കരുത്. കള്ളബോധಕರು ಹೇಳುವಂತ ಪ್ರಸಂಗಗಳನ್ನು ನೀವು ನಂಬೇಡ್ರಿ. You are blessed. ನೀವು ಆಲ್ರೆಡಿ ಆಶೀರ್ವಾದ ನಿಧಿಯಾಗಿದ್ದೀರಾ. ಬ್ಲೆಸ್ ಆಗಾൻ ഇനി ഒന്നും ചെയ്യണ്ട. ಇನ್ನು ನಿನ್ನ ಆಶೀರ್ವಾದ ಹೊಂದಲಿಕ್ಕೆ ಏನು ಮಾಡಬೇಕಾಗಿಲ್ಲ. നിന്റെ അകത്തുള്ള ബ്ലെസ്സിംഗ് പുറത്തോട്ട് വരാനാ നീ ചെയ്യേണ്ടത്. ನಿನ್ನ ಒಳಗಿರುವಂತ ಅದೇ ಅಭಿಷೇಕ ಅದೇ ಆಶೀರ್ವಾದ ಹೊರಗಡೆ ಬರ್ಲಿಕ್ಕೆಗೋಸ್ಕರ ನೀನು ಅಲ್ಲಿ ಕಾರ್ಯ ಮಾಡಬೇಕು. നീ എന്തിനാ പ്രാർത്ഥിക്കണ്ടേ? ನೀವು ಯಾಕೋಸ್ಕರ ಪ್ರಾರ್ಥಿಸುವಂತದ್ದು? നീ എന്തിനാ ഉപവസിക്കണ്ടേ? ಯಾಕೋಸ್ಕರ ಉಪವಾಸ ಮಾಡುವಂತದ್ದು? അനുഗ്രഹം പ്രാപിക്കാനല്ല, ಅನುಗ್ರಹವನ್ನು ಆಶೀರ್ವಾದ ಹೊಂದಿಕೊಳ್ಳಿಕ್ಕಲ್ಲ. നിന്റെ അകത്തുള്ള കൃപാവരം ജ്വലിക്കാൻ, ನಿನ್ನ ಒಳಗಿರುವಂತ ಕೃಪಾವರವನ್ನು ಪ್ರಜ್ವಲಿಸಲಿಕ್ಕೋಸ್ಕರ, അത് പുറത്തേക്ക് ഒഴുകാൻ, ಅದು ಒಳಗಿದ್ದದ್ದು ಹೊರಗಡೆ ಬರ್ಲಿಕ್ಕೋಸ್ಕರ, നിന്റെ ജഡമനുഷ്യൻ ഇല്ലാതാകാൻ, ನಿನ್ನ ಜಡ ಮನುಷ್ಯನ ಶಾರೀರಿಕ ಮನುಷ್ಯನ ಇಲ್ಲದಾಗಿ ಮಾಡಲಿಕ್ಕೆ, നിന്റെ ആത്മമനുഷ്യൻ ശക്തനാകാൻ, ನಿನ್ನ ಆತ್ಮಿಕ ಮನುಷ್ಯನ ಅದು ಶಕ್ತಿ ಒಳ್ಳಿಗೆ. ಓ ಶದಾ ರಗ ಲದ ರಬ ಶದ ರಿಗ ಥಾರ ಮಗ ಲಾಕೆ ಥೇರೆ ಓ ರಬ ಖ ಥಾ ರ ಬ ಬ ಬ ಬ ಎಲ್ಲರೂ ಬಾಯಿಗಳನ್ನು ತೆರೆದು ಜೋರಾಗಿ ಶಬ್ದದಿಂದ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥಿಸಿರಿ. ಓ ಹೋ ಹೋ ರ ಬ ಮ ಮ ಮ ಶಕ ರೀಕಾ ಬ ಮ ಮ ಮ ಶಂದರಿ ಯಾಂದಲೆ ಲೇಕ್ರೋ ಬ ಮ ಶಂದರೆ. റെസ്ലിംഗ് നടക്കട്ടെ. ಒಂದು ಯುದ್ಧ ನಡೆಯಲಿ. ಎಬ್ಬೇಸು പറഞ്ഞു, ನೀ ಎന്നെ അനുഗ്രഹിച്ചല്ലാതെ ഞാൻ വിടത്തില്ല. ಅಲ್ಲಿ ಎಬೇಸನು ಹೇಳ್ತಾನೆ, ನಾನು ಈ ನನ್ನನ್ನು ಆಶೀರ್ವಾದ ಮಾಡದಿದ್ರೆ ನಾನು ಬಿಡುವುದಿಲ್ಲ ಎಂಬುದಾಗಿ. നീ എന്നെ അനുഗ്രഹിച്ചേ പറ്റൂ. ನೀ ನನ್ನನ್ನು ಆಶೀರ್ವದಿಸಬೇಕು. നീ എന്നെ വിശാലമാക്കിയേ പറ്റൂ. ನೀ ನನ್ನನ್ನು ವಿಸ್ತಾರವಾಗಿ ಮಾಡಲೇ ಹೋಗ್ಬೇಕು. ഹല്ലേലൂയ. അവർ അന്ന് അങ്ങനെ പ്രാർത്ഥിച്ചു. ಅವರು ಆ ದಿವಸದಲ್ಲಿ ಆ ರೀತಿಯಾಗಿ ಪ್ರಾರ್ಥಿಸಿದರು. പക്ഷേ ഇന്ന് ദൈവം നമ്മളെ അനുഗ്രഹിച്ചിരിക്കുക. ಆದರೆ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಆಲ್ರೆಡಿ ಆಶೀರ್ವಾದ ನಿಧಿಯಾಗಿ ಇಟ್ಟಿದ್ದಾರೆ. പക്ഷേ നമ്മുടെ അകത്ത് ആ ഒരു ഉത്സാഹം ഉണ്ടാകണം. ನಮ್ಮ ಒಳಗಡೆ ಆ ರೀತಿಯಾದ ಒಂದು ಉತ್ಸಾಹ ಸಮಾರಂಭ ಉಂಟಾಗಬೇಕು. എബേസിന്റെ അകത്തുണ്ടായിരുന്ന ഫയർ നമ്മുടെ അകത്തുണ്ടാകണം. ಒಳಗಡೆ ಉಂಟಾದ ಅದೇ ಒಂದು ಬೆಂಕಿ ನಮ್ಮ ಒಳಗಡೆ ಉಂಟಾಗಬೇಕು. ഹല്ലേലൂയ. എനിക്ക് അനുഗ്രഹമാകണം. ನನಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡಬೇಕು. എനിക്ക് അനേകർക്ക് അനുഗ്രഹമാകണം. ಮೂಲಕವಾಗಿ ಅನೇಕರಿಗೆ ನಾನೊಂದು ಆಶೀರ್ವಾದವಾಗಬೇಕು. ദൈവം എന്നെ ബ്ലെസ് ചെയ്തിരിക്കുക. ದೇವರು ನನ್ನನ್ನು ಆಲ್ರೆಡಿ ಬ್ಲೆಸ್ ಮಾಡಿ ಇಟ್ಟಿದ್ದಾರೆ. ആ ബ്ലെസ്സിംഗ് കൊണ്ട് വീട്ടിരിക്കാനല്ല. ಆ ಬ್ಲೆಸ್ಸಿಂಗ್ ಕೇವಲ ನನ್ನ ಮನೆಯಲ್ಲಿ ನಾನು ಅದೇ ರೀತಿ ಇರ್ಲಿಕ್ಕಲ್ಲ. എനിക്ക് അനേകരെ ബ്ലെസ് ചെയ്യണം. ನನ್ನ ಮುಖಾಂತರವಾಗಿ ನಾನು ಅನೇಕರನ್ನು ಆಶೀರ್ವಾದ ಮಾಡಬೇಕು. അനേകർ ഞാൻ മൂലം വിടുവിക്കപ്പെടണം. ನನ್ನ ಮೂಲಕವಾಗಿ ಅನೇಕರು ಬಿಡುಗಡೆಗಳನ್ನು ಹೊಂದಬೇಕು. ഓ ഹല്ലേലൂയ. ലേബ്രോ ശകാത ಬಾಬಾ ಶಂದರೆ. ഓ ശതല ഖാതര ബാബാ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. നിങ്ങൾ വാ തുറക്കുമ്പോൾ, ನೀವು ಬಾಯಿಗಳನ್ನು ತೆರೆಯುವಾಗ, നിങ്ങൾ പ്രാർത്ഥിക്കുമ്പോൾ ಪ್ರಾರ್ಥಿಸುವಾಗ സ്വർഗ്ഗം തുറക്കുകയാണ്. ಪರಲೋಕ ನಿಮಗೋಸ್ಕರ ತೆರೆಯಲ್ಪಡುತ್ತದೆ. എന്താ പ്രാർത്ഥനയുടെ റിസൾട്ട് എന്താ? ನಿನ್ನ ಪ್ರಾರ್ಥನೆ ಉತ್ತರ ಏನಾಗಿದೆ? പ്രാർത്ഥിക്കുമ്പോൾ എന്താ സംഭവിക്കുന്നത്? ಪ್ರಾರ್ಥಿಸುವಾಗ ಏನು ಸಂಭವಿಸುತ್ತದೆ? പ്രാർത്ഥിക്കുമ്പോൾ എന്താ സംഭവിക്കുന്നത്? ಪ್ರಾರ್ಥಿಸುವಾಗ ಏನು ಸಂಭವಿಸುತ್ತದೆ? സ്വർഗ്ഗം നമ്മുടെ മുമ്പിൽ തുറക്കും. ಸ್ವರ್ಗವು ನಮ್ಮ ಮುಂದೆ ನಮಗೋಸ್ಕರ ಅದು ತೆರೆಯಲ್ಪಡುತ್ತದೆ. പ്രാർത്ഥിക്കുമ്പോൾ ദൂതന്മാർ ഇറങ്ങി വരും. ಪ್ರಾರ್ಥಿಸುವಾಗ ದೇವದೂತರು ನಮಗೋಸ್ಕರ ಇಳಿದು ಬರ್ತಾರೆ. ഓ ജീസസ്. പ്രാർത്ഥിക്കുന്നത് വെറുതെയല്ല. ಪ್ರಾರ್ಥಿಸುವಂತದ್ದು ಸುಮ್ಮನೆ ಅಲ್ಲ. പ്രാർത്ഥിക്കുമ്പോൾ അത്ഭുതങ്ങൾ നടക്കും. ಪ್ರಾರ್ಥಿಸುವಾಗಲೇ ಅದ್ಭುತಗಳು ನಡೀತದೆ. നമ്മൾ പ്രാർത്ഥിക്കുമ്പോൾ, ನಾವು ಪ್ರಾರ್ಥಿಸುವಾಗ ബലഹീനനായ ഞാനും ಬಲಹೀನನಾದಂತ ನಾನು സർവശക്തനായ ദൈവം ഒന്നിക്കുകയാണ്. ಆಮೆನ್. ಸರ್ವಶಕ್ತನಾದ ದೇವರನ್ನ ಮುಖಾಮುಖಿಯಾಗಿರುವಂತದ್ದು. നമ്മൾ പ്രാർത്ഥിക്കുമ്പോൾ, ನಾವು ಪ್ರಾರ್ಥಿಸುವಾಗ ലിമിറ്റഡ് ആയ ഞാനും ಒಂದು ಮಿತಿಯಲ್ಲಿ ಇರುವಂತಹ ನಾನು, ഒരു ലിമിറ്റും ഇല്ലാത്ത ദൈവം ഒന്നിക്കുക. ಅನ್ಲಿಮಿಟೆಡ್ ಆದ ದೇವರಲ್ಲಿ ನಾನು ಇರುವಂತ സർവ്വവ്യാപിയായ ദൈവം, ಸರ್ವಶಕ್ತನಾದ ಸರ್ವವ್ಯಾಪಿಯಾದಂತ ದೇವರಲ್ಲಿ നമ്മൾ പ്രാർത്ഥിക്കാൻ നിൽക്കുമ്പോൾ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ನಿಲ್ಲುವಾಗ, ഒന്നും അറിയാത്ത പൊട്ടനായ ഞാനും ನಾನು ಯಾವುದೇ ಗೊತ್ತಿರುವ ಬುದ್ಧಿಹೀನದಂತ ನಾನು, സർവജ്ഞാനിയായ ദൈവവും ഒരുമിച്ച് വരിക. ಸರ್ವಜ್ಞಾನಿಯಾದಂತ ದೇವರು ನಾನು ಒಟ್ಟಾಗಿ ಬರುವಂತದ್ದು. ഇതാണ് പ്രാർത്ഥനയിൽ നടക്കുന്നത്. ಇದಾಗಿದೆ ಪ್ರಾರ್ಥನೆಯಲ್ಲಿ ನಡೆಯುವಂತದ್ದು. പ്രാർത്ഥനയിൽ ദൈവം നമ്മുടെ ഇടയിൽ ഇറങ്ങി വരിക. ಆಮೆನ್. ಪ್ರಾರ್ಥಿಸುವಾಗ ಆ ಸಂದರ್ಭದಲ್ಲಿ ದೇವರು ನಮಗೋಸ್ಕರ ಇಳಿದು ಬರುವಾತನಾಗಿದ್ದಾನೆ. ആരാധിക്കുമ്പോൾ ദൈവം നമ്മുടെ ഇടയിൽ ഇറങ്ങി വരിക. ಆರಾಧಿಸುವಾಗ ದೇವರು ಮೇಲಿಂದ ನಮ್ಮ ಬಳಿಗೆ ಇಳಿದು ಬರುವಾತನಾಗಿದ್ದಾನೆ. ഓ ജീസസ്. ಥ್ಯಾಂಕ್ ಯು ಜೀಸಸ್. ರೀಬಾ ಮಾಶಕ
എന്തെങ്കിലുമൊക്കെ വ്യത്യസ്തമായി ചെയ്യാം. ಏನಾದೊಂದು ವಿಶೇಷವಾಗಿ ನಾವು ಮಾಡಬೇಕು. ഇന്നൊരു തീരുമാനം എടുക്കണം. ಇವತ್ತು ನಾವು ನಮ್ಮ ಒಳಗಡೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ. ഇവിടുന്ന് പോകുന്നതിന് മുമ്പ് ಇಲ್ಲಿಂದ ಹೋಗೋಗಿಂತ ಮೊದಲು നിങ്ങളുടെ അകത്തൊരു തീരുമാനം എടുക്കണം. ನಿಮ್ಮ ಒಳಗಡೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. എല്ലാരും ചെയ്യുന്നത് പോലെയല്ല, ಎಲ್ಲರೂ ಮಾಡುವ ರೀತಿಯಲ್ಲಿ ಅಲ್ಲ, വ്യത്യസ്തമായി എനിക്ക് എന്തെങ്കിലും ചെയ്യണം. ಏನಾದರೂ ವಿಶೇಷವಾಗಿ ದೇವರಿಗೋಸ್ಕರ ನಾನು ಮಾಡಬೇಕು. ദൈവരാജ്യത്തിന് വേണ്ടി, ದೇವರ ರಾಜ್ಯಕ್ಕೋಸ್ಕರ, സഭയ്ക്ക് വേണ്ടി ಸಭೆಗೋಸ್ಕರ വ്യത്യസ്തമായി എന്തെങ്കിലും ചെയ്യണം. ವಿಶೇಷವಾಗಿ ಏನಾದರೂ ಸ್ಪೆಷಲ್ ಆಗಿ ನಾನು ಮಾಡಬೇಕು. എനിക്കൊരു ഓർഡിനറി ബിലീവർ ആയിരിക്കണ്ട. ನನಗೆ ಕೇವಲ ಸಾಧಾರಣ ಒಂದು ಬಿಲೀವರ್ ಆಗಿರ್ಲಿಕ್ಕೆ ಬೇಡ. വ്യത്യസ്തമായി ചിലത് ನಾನು ವಿಶೇಷವಾಗಿ ಏನಾದರೂ സമർപ്പിച്ചാട്ടെ. ಎಲ್ಲರೂ ದೇವರಿಗೋಸ್ಕರ ಸಮರ್ಪಿಸಿರಿ. കർത്താവേ, അങ്ങനെ എന്നെ മാറ്റണമേ എന്ന് പറഞ്ഞാൽ, ಕರ್ತನೇ ಆ ರೀತಿಯಲ್ಲಿ ನನ್ನನ್ನು ಬದಲಾಯಿಸಿ ನಾನು ಪ್ರಾರ್ಥಿಸ್ತಾ അങ്ങനെ എന്നെ ഉപയോഗിക്കണമേ എന്ന് പറഞ്ഞാൽ, ಆ ರೀತಿಯಲ್ಲಿ ಉಪಯೋಗಿಸಿ ಎಂಬುದಾಗಿ ನೀವು ಬಾಯಿಗಳನ್ನು ತೆರೆದು ಹೇಳ್ರಿ. താങ്ക് യു ജീസസ്. ಸ್ತೋತ್ರ ತಂದೆ. കർത്താവേ, ഞങ്ങൾ ഒരുമിച്ച് പ്രാർത്ഥിക്കുന്നു. ಕರ್ತನೇ, ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ. ഞങ്ങൾ ഓൾറെഡി ബ്ലെസ്ഡ് ആയിരിക്കാൻ നന്ദി. ನಾನು ಆಲ್ರೆಡಿ ಬ್ಲೆಸ್ ಆಗಿ ನಾವು ಆಶೀರ್ವಾದ ನಿಧಿಯಾಗಿದ್ದಕ್ಕಾಗಿ ಸ್ತೋತ್ರ. ഞങ്ങൾ ക്രിസ്തുവിൽ നിറഞ്ഞവരാകിയാൽ സ്തോത്രം. ನಾವು ಕ್ರಿಸ್ತನಲ್ಲಿ ತುಂಬಿದವರಾಗಿದ್ದೋಸ್ಕರ ಸ್ತೋತ್ರ. ഈ ഒരു വെളിപ്പാടിൽ ജീവിക്കുവാൻ ഞങ്ങളെ സഹായിച്ചാൽ, ಈ ಒಂದು ಪ್ರಕಟಣೆಯಲ್ಲಿ ನಾವು ಇನ್ನು ಮುಂದೆ ಜೀವಿಸಲಿಕ್ಕೆ ಕರ್ತನೇ ನಮಗೆ ಬೇಕಾದ ಕೃಪೆಯನ್ನು ಕೊಡು. ഞങ്ങൾ ഒന്നും ഇല്ലാത്തവരല്ല, ನಾವು ಏನು ಇಲ್ಲದವರಲ್ಲ, ഞങ്ങൾ ഓർഫൻസ് ಅಲ್ಲ, ನಾವು ಯಾವುದೇ ಒಂದು ಏನು ಇಲ್ಲದವರಲ್ಲ, ನಾವು അനാഥരല്ല. ಅನಾಥರಲ್ಲ. ഹല്ലേലൂയ. ಹಾಲೆಲೂಯ. സ്വർഗത്തിൽ ഞങ്ങളെ വീണ്ടും ജനിപ്പിച്ചതാണ്. ಸ್ವರ್ಗದಿಂದ ನಮಗೆ ಪುನಃ ನಮ್ಮನ್ನು ಜನಿಸಿ ಜನನವನ್ನು ಕೊಟ್ಟಿದ್ದಾರೆ. ആത്മാവിൽ ഞങ്ങളെ വീണ്ടും ജനിപ്പിച്ചതാണ്. ಆತ್ಮನ ಮುಖಾಂತರವಾಗಿ ನಾವು ಪುನಃ ಜನಿಸಿದವರಾಗಿದ್ದೇವೆ. സ്വർഗത്തിലെ സകല ആത്മീക അനുഗ്രഹങ്ങളാൽ ഞങ്ങളെ അനുഗ്രഹിച്ചതാണ്. ಸ್ವರ್ಗದಿಂದ ಸಕಲ ಆತ್ಮಿಕ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದಾಗಿದೆ. ഞങ്ങൾ സമ്പന്നരാണ്. ನಾವು ಕ್ರಿಸ್ತನಲ್ಲಿ ಸಂಪನ್ನರಾಗಿದ್ದೇವೆ. ഞങ്ങൾ ദരിദ്രരല്ല, ನಾವು ದರಿದ್ರರಲ್ಲ, ഞങ്ങൾ സമ്പന്നരാണ്. ನಾವು ಸಂಪನ್ನರ ಐಶ್ವರ್ಯವಂತರಾಗಿದ್ದೇವೆ. ആ സമ്പന്നതയിൽ നിങ്ങൾ നടക്കുക. ಆ ಒಂದು ಐಶ್ವರ್ಯವಂತರಲ್ಲಿ ನಾವು ಸಂಪನ್ನತೆಯಲ್ಲಿ ನೀವು ನಡೆಯಿರಿ. എല്ലാം ഉള്ളവരെ പോലെ നടക്കുക. ಎಲ್ಲ ಇದ್ದಂತ ರೀತಿಯಲ್ಲಿ ನೀವು ನಡೆಯಿರಿ. തലകുനിച്ച് നടക്കാനല്ല, ಯಾವುದೇ ತಲೆಯನ್ನು ಬಾಗಿ ನಡಿಲಿಕ್ಕಲ್ಲ, എല്ലാം ഉള്ളവരെ പോലെ തല ഉയർത്തി നടക്കുക. ಎಲ್ಲವೂ ಇದ್ದ ರೀತಿಯಲ್ಲಿ ತಲೆಯನ್ನು ಎತ್ತಿ ನಡಿಲಿಕ್ಕೋಸ್ಕರ. കർത്താവേ, ജനത്തെ ദൈവരങ്ങളിലേക്ക് ഏൽപ്പിക്കും. ಕರ್ತನೇ, ಈ ಜನರನ್ನು ನಿನ್ನ ಹತೋಟಿಗೆ ಒಪ್ಪಿಸ್ತಾ ಇದ್ದೇನೆ. ഓൺലൈൻ ഞങ്ങളെ കാണുന്ന പ്രിയപ്പെട്ടവരെ അനുഗ്രഹിച്ചു പ്രാർത്ഥിക്കുന്നു. ಆನ್ಲೈನ್ ಅಲ್ಲಿ ಕಾಣುವಂತಹ ಎಲ್ಲರನ್ನು ನಿನ್ನ ಹತೋಟಿಗೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ഈ ഭൂമിയിൽ രാജാവിനെ പോലെ ജീവിപ്പാൻ നീ ഞങ്ങളെ വിളിച്ചതിനായി സ്തോത്രം. ಕರ್ತನೇ, ಈ ಭೂಮಿಯಲ್ಲಿ ಒಂದು ಅರಸರನ್ನಾಗಿ ಜೀವಿಸಲಿಕ್ಕೆ ನೀನು ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. അങ്ങനെ ജീവിപ്പാൻ ഞങ്ങളെ സഹായിച്ചു. ಆ ರೀತಿಯಾಗಿ ಜೀವಿಸಲಿಕ್ಕೆ ಕರ್ತನೇ ನನಗೆ ಸಹಾಯ ಮಾಡು. രാജാവും പുരോഹിതന്മാരുമായി ഞങ്ങളെ അയക്കുന്നതിനായി സ്തോത്രം. ಅರಸರನ್ನಾಗಿ ಯಾಜಕರನ್ನಾಗಿ ನೀನು ನಮ್ಮನ್ನು ನೇಮಿಸಿದ್ದಕ್ಕಾಗಿ ಸ್ತೋತ್ರ. അങ്ങയുടെ സാന്നിധ്യം എന്നും ഞങ്ങളുടെ കൂടെ ഉള്ളതിനായി സ്തോത്രം. ಕರ್ತನೇ, ನಿನ್ನ ಸಾನ್ನಿಧ್ಯವು ಯಾವಾಗಲೂ ಎಂದೆಂದಿಗೂ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. പ്രാർത്ഥന കേട്ട കൃപയ്ക്കായി നന്ദി. ಪ್ರಾರ್ಥನೆ ಕೇಳಿದ ಕೃಪೆಗೋಸ್ಕರ ಸ್ತೋತ್ರ. യേശുവിൻ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್.